ಒಂದು ಸ್ವಲ್ಪ ದಿನಗಳಲ್ಲಿ ನಮ್ಮ ಸಹೋದರು ಬರೆದಂಥ 5ನೇ ವಾಲ್ಯೂಮ್ ಅಲ್ವರ ಏನ್ರಿ ದೇವ್ರಿಗೂ ಮತ್ತು ಮನುಷ್ಯನಿಗಿರೋಂಥ ಸಂಧಾನ ದ ಅಟೋನ್ಮೆಂಟ್ ಬಿಟ್ವೀನ್ ಗಾಡ್ ಆ್ಯಂಡ್ ಮ್ಯಾನ್ ಅದರಲ್ಲಿ ತನ್ನ ಸಹೋದರಗಳಾಗಿ ಮಾಡಲ್ಪಟ್ಟಾತನೋ ಅಂತಂದ್ಬಿಟ್ಟು ಒಂದು ಪುಸ್ತಕನ ಏನು ಮಾಡ್ತಾರೆ, ಒಂದು ಚಾಪ್ಟರ್ನ ಓದ್ತಾ ಬರ್ತಾ ಇದ್ರಿ, 5th ಚಾಪ್ಟರ್ ಅಲ್ವರ. ಸೊ ಅದಲ್ಲಿ ಕಳಿಸತಿ ನೋಡ್ಬೇಕಾದ್ರೆ ಏನ್ರಿ ನಾವು ಏನಪ್ಪ ನೋಡಿದ್ರಿ ಅಂತಂತಂದ್ರೆ ಏನ್ರಿ ಒಂದು ಆ, ಪಾಪ ಏನ್ರಿ ಆ, ಪಾಪಕ್ಕೆ ಅನುಗುಣವಾಗಿರೋಂಥ ಒಂದು ದೇಹ ಅಂತ ನೋಡ್ತೀರಿ. ಇನ್ ದ ಲೈಕ್ನೆಸ್ ಆಫ್ ಸಿನ್ಫುಲ್ ಫ್ಲೆಶ್ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದ ಅರ್ಥ ಏನು ಅಂತ ನಾವೇನ್ ಮಾಡಿದ್ರಿ ನೋಡಿದ್ರಿ ಅಲ್ವರ. ಯೇಸು ಕ್ರಿಸ್ತ ಪಾಪದ ದೇಹದಲ್ಲಿ ಬಂದಿಲ್ಲ, ಆದ್ರೆ ಪಾಪ ಆ, ಮಾಡಂತ ಸಾಧ್ಯತೆ ಇರುವಂತ ದೇಹದಲ್ಲಿ ಏನ್ ಮಾಡಿದ್ವು ಯೇಸು ಕ್ರಿಸ್ತ ಬಂದಿದ್ದು ಅಂತ ನಾವೇನ್ ಮಾಡಿದ್ರಿ ಅಲ್ಲಿ ನಾವು ಗಮನಿಸಿದ್ರಿ ಅದರ. ಸೊ ಈ ವಾರ ನಾವು ಅದನ್ನ ಹಂಗೆ ಕಂಟಿನ್ಯೂ ಮಾಡೋಣ. ಈ ವಾರ ನಾವು ಮಾತ್ಕೊಂಡಂತ ಒಂದು ಚಾಪ್ಟರ್ ಯಾವ್ದಪ್ಪ ಅಂತ ನೋಡ್ಬೇಕಾದ್ರೆ ಏನ್ರಿ ಹಿಮ್ಸೆಲ್ಫ್ ಟುಕ್ ಅವರ್ ಇನ್ಫಾರ್ಮಿಟೀಸ್ ಅಂತ ಅಂದ್ಬಿಟ್ಟು ಹೌದಾ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 122, ಕನ್ನಡದಲ್ಲಿ ಪೇಜ್ ನಂಬರ್ 71. ಓಕೆನಾ. ಸೊ ಯಾರೋ ಸೋದರಿಗಳೆಲ್ಲ ಓದಂಗಿದ್ರೆ ಕೈಗಳು ಎತ್ತಿದ್ರೆ ಅವ್ರಿಗೆ ಆ ಅವಕಾಶಗಳು ಕೊಡೋಕೆ ಅನುಕೂಲ ಆಗ್ಬೋದು. ಓಕೆನಾ. ನಮ್ಮ ಬೇನೆಗಳನ್ನು ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು. ಮತ್ತಾಯ 8:17. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಶಾಂತಿಯನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಯೆಶಾಯ 53 4 ಮತ್ತು 5 ವಚನ. ದೌರ್ಬಲ್ಯತೆಯು ಸಮರ್ಪಕತೆಯ ವಿರುದ್ಧವಾಗಿದೆ. ನಮ್ಮ ಕರ್ತನಲ್ಲಿ ದೌರ್ಬಲ್ಯತೆಗಳು ಇದ್ದವು ಎಂಬ ಸತ್ಯವು ಆತನು ಅಸಮರ್ಪಕನಾಗಿದ್ದನು, ಆತನು ಪತನಗೊಂಡ ಜನಾಂಗದ ಕೆಲವು ದೋಷಗಳನ್ನು ಹೊಂದಿದ್ದನು ಎಂಬುದಕ್ಕೆ ರುಜುವಾತಾಗಿದೆ ಎಂದು ಕೆಲವರು ತರ್ಕಿಸಬಹುದು. ಗೆತ್ಸೇಮನೆ ತೋಟದಲ್ಲಿ ಆತನು ಮನೋವ್ಯಥೆಯುಳ್ಳವನಾಗಿ ಪ್ರಾರ್ಥಿಸುತ್ತಿದ್ದಾಗ ಆತನು ಬೆವರಿದನು. ಅವನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು. ಲೂಕ 22:44 ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಕೆಲವು ವೈದ್ಯಕೀಯ ಅಧಿಕಾರಿಗಳು ಇದನ್ನು ಒಂದು ವಿಧವಾದ ಕಾಯಿಲೆ ಎಂದು ಗುರುತಿಸುತ್ತಾರೆ. ಇದು ಬಹಳ ಅಪರೂಪದಾಗಿದ್ದರೂ ಮನುಕುಲದ ಇತರ ಸಂತತಿಗೂ ಇದು ತಟ್ಟಬಹುದೆಂದು ತಿಳಿಯಲಾಗಿದೆ. ಅದು ನರಗಳನ್ನು ಬಲವಾಗಿ ತಿರುಚಿ ಬಲಹೀನತೆಯನ್ನು ಉಂಟುಮಾಡುವುದು ಎಂಬ ಮಾಹಿತಿಯನ್ನು ನೀಡಿದೆ. ಮತ್ತು ಸಾಂಪ್ರದಾಯವಾಗಿ ಮತ್ತೆ ಹೇಳುವುದೇನೆಂದರೆ, ನಮ್ಮ ಕರ್ತನು ಗೊಲ್ಗತಾದ ಮಾರ್ಗದಲ್ಲಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಒತ್ತಾಯಪೂರ್ವಕವಾಗಿ ಹೋಗುವಾಗ ಅವನು ಆ ಭಾರವನ್ನು ಹೊರಲಾರದೆ ಮೂರ್ಛೆಗೊಂಡನು. ಆದ ಕಾರಣ ಕುರೇನೆ ಪಟ್ಟಣದ ಸೀಮೋನನೆಂಬುವನನ್ನು ಶಿಲುಬೆ ಹೊರಲು ಅವರು ಬಿಟ್ಟಿ ಹಿಡಿದರು. ಮುಂದೆ ಶಿಲುಬೆಯ ಮೇಲೆ ನಮ್ಮ ಕರ್ತನ ಮರಣವು ಸಾಮಾನ್ಯವಾಗಿ ಸಂಭವಿಸುವುದಕ್ಕಿಂತ ಬೇಗನೆ ಸಂಭವಿಸಿತೆಂದು ನಾವು ನೋಡುತ್ತೇವೆ. ಮಾರ್ಕ 15:44. ಇದು ಆತನ ಹೃದಯವು ಅದರ ಮಾಂಸಖಂಡಗಳು ಬಿರಿಯುವಿಕೆಯಿಂದ ಅಕ್ಷರಶಃ ಒಡೆದು ಹೋದ ಕಾರಣ ಉಂಟಾಯಿತು. ಇದು ಆತನ ಪಕ್ಕಿಗೆ ಈಟಿಯಿಂದ ತಿವಿದಾಗ ಹೊರಟು ಬಂದ ರಕ್ತ ಮತ್ತು ನೀರಿನಿಂದ ತಿಳಿದು ಬರುತ್ತದೆ. ಯೋಹಾನ 19:34. ಈ ಎಲ್ಲಾ ಘಟನೆಗಳಲ್ಲಿ ನಮ್ಮ ಕರ್ತನು ಮೊಟ್ಟ ಮೊದಲ ಸರ್ವಸಂಪೂರ್ಣ ಮಾನವನಾದ ಆದಾಮನಲ್ಲಿ ಪ್ರಕಟವಾದ ಸಂಪೂರ್ಣವಾದ ಸತ್ವವನ್ನು ಪ್ರಕಟಿಸಲಾಗಲಿಲ್ಲ. ಆದಾಮನ ಸತ್ವವು ಅಷ್ಟೊಂದು ಬಲಯುತವಾದುದರಿಂದಲೇ ಆತನು 930 ವರ್ಷಗಳ ಕಾಲ ಜೀವಿಸುವುದು ಸಾಧ್ಯವಾಯಿತು. ನಮ್ಮ ಕರ್ತನ ಈ ಎಲ್ಲಾ ಬಲಹೀನತೆಗಳು ಆತನು ಅಸಮರ್ಪಕನಾಗಿದ್ದನು ಎಂಬುದಕ್ಕೆ ಪುರಾವೆಗಳಾಗಿವೆಯೋ? ವಂಶಪಾರಂಪರ್ಯವಾಗಿವೆಯೋ? ಇಲ್ಲವೇ ಬೇರೊಂದು ರೀತಿಯಲ್ಲಿ ಆತನು ಸಮರ್ಪಕ ಮಾನವನ ಶಕ್ತಿಯನ್ನು ಕಳೆದುಕೊಂಡವನಾಗಿ ಕುಂದುಕೊರತೆಯುಳ್ಳವನಾಗಿ ಕಂಡು ಬರುವನಲ್ಲವೋ ಎಂಬ ಪ್ರಶ್ನೆಗಳು ಇಲ್ಲಿ ಉದ್ಭವಿಸುತ್ತದೆ. ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರೇ, ಇಲ್ಲಿ ಒಂದು ವಾಕ್ಯದಲ್ಲಿ ಕೆಲವೊಂದು ಪದಗಳೇನಾಗ್ತದೆ ಬರ್ತದೆ ಅದರ. ಆ ಪದಗಳ ಆಧಾರದ ಮೇಲೆ ಏನ್ರಿ ಈ ಒಂದು ಪ್ಯಾರಾಗ್ರಾಫ್ ಎಂತ ಅಳವಡಿಸಿದೆ. ಆ ಪ್ಯಾರಾಗ್ರಾಫ್ ಓದೋಣ ದಯವಿಟ್ಟು ವಾಕ್ಯನ. ಯೆಶಾಯ 53 4 ಮತ್ತು 5 ವಾಕ್ಯ. ಐಸೈಯಾ 53, 4 and 5. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು.
ನಾವಾದರೋ ಅದನ್ನು ದೇವರಿಂದ ಬಾಧಿತನು ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನೋಡಿ, ಇಲ್ಲಿ ವಾಕ್ಯ ನೋಡ್ಬೇಕಾದ್ರೆ ಏನ್ರಿ, ದೇವರಿಂದ ಪೆಟ್ಟು ತಿಂದವನು, ಬಾಧೆಗೆ ಒಳಗಾದವನು ಅಂತ ಏನ್ ಮಾಡ್ತಾರೆ, ಇಲ್ಲಿ ಒಂದು ಮಾತು ಹೇಳ್ತಾರೆ ಅದರ. ಅದರಿಂದ ಈ ಒಂದು ವಾಕ್ಯನ ಇಟ್ಕೊಂಡು ಎಷ್ಟೋ ಜನ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಏನ್ರಿ ಬಾಧೆಗೆ ಒಳಗಾದರು, ಪೆಟ್ಟು ತಿಂದ್ರು ಅಲ್ಲರ. ಹಂಗಾರೆ ಯೇಸು ಕ್ರಿಸ್ತು ಏನ್ರಿ ಒಂದು ಪರಿಪೂರ್ಣವಾಗಿರೋಂಥ ಮನುಷ್ಯ ಅಲ್ಲ ಅಂತ ಏನ್ ಮಾಡ್ತಾರೆ ಹೇಳೋದು ಉಂಟು ಅದರ. ಇದಕ್ಕೆ ಸಮಾನವಾಗಿರೋಂಥ ಒಂದು ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ಕೂಡ ಏನಾಗಿದೆ ಇದೆ, ಒದಗೋದ್ಬಿಡೋಣ. ಮತ್ತೆಯಾದಲ್ಲಿ 8ನೇ ಅಧ್ಯಾಯ 17ನೇ ವಾಕ್ಯ, ಮ್ಯಾಥ್ಯೂ 8:17. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ನೋಡ್ರಾ, ಎಂದು ನಮ್ಮ ಯೆಶಾಯನೆಂಬ ಪ್ರವಾದಿಗಳು. ಓಕೆ, ನಮ್ಮ ಬೇನೆಗಳನ್ನು ಒತ್ತಿಕೊಂಡನು, ನಮ್ಮ ಪಾಪನ ಏನ್ ಮಾಡಿದ್ರಂತ ಅವರು ಏನ್ ಬಂತು, ಪಾಪನ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು. ಬೇನೆ ಮತ್ತೆ ರೋಗಗಳನ್ನ ಒತ್ತುಕೊಂಡ್ರು ಅಂತ ಹೇಳ್ತಾರೆ ಅದರ. ಸರಿ, ಅದಕ್ಕೆ ಎಷ್ಟೋ ಸರಿ ಏನ್ ಮಾಡ್ತಾರೆ ಅಂದ್ರೆ, ಓ ಯೇಸು ಕ್ರಿಸ್ತು ಬೇನೆಗಳನ್ನ ಒತ್ಕೊಂಡ್ರು, ನಮ್ಮ ರೋಗಗಳನ್ನ ಒತ್ಕೊಂಡ್ರು ಅಂತಂದ್ರೆ ಅವರು ಕೂಡ ಏನಾಗಿರ್ಬೇಕು, ಒಂದು ರೋಗಿ ಆಗಿರ್ಬೇಕು. ಅವರು ಕೂಡ ಏನಂತಾರೆ, ಆ ಒಂದು ಪಾಪದಲ್ಲಿ ಬಿದ್ದಿರಂತ ಒಬ್ಬ ಮನುಷ್ಯನಾಗಿ ಇರಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸೊ ಅದಕ್ಕೆ ಇನ್ನ ಒಂದು 2-3 ಎಕ್ಸಾಂಪಲ್ಸ್ ಕೂಡ ಏನ್ ಮಾಡ್ತಾರೆ, ಇದನ್ನ ಬಲಪಡಿಸೋದಕ್ಕೋಸ್ಕರ ಕೆಲವೊಂದು ಇನ್ನೊಂದು ಅಡಿಷನಲ್ ಆಗಿದ್ದ ಪಾಯಿಂಟ್ಸ್ಗಳು ಕೊಡ್ತಾರೆ. ಯಾವ್ದಪ್ಪ ಅಂತಂದ್ರೆ, ನಮ್ಗೆ ಸತ್ಯವೇದದಲ್ಲಿ ಒಂದು ವಾಕ್ಯ ಇದೆ, ಏನಪ್ಪ ಅಂತ ಅಂತಂದ್ರೆ, ಲೂಕಾದಲ್ಲಿ ಯೇಸು ಕ್ರಿಸ್ತು ಗಾರ್ಡನ್ ಆಫ್ ಗೆತ್ಸೆಮನೆ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾರೆ ಏನ್ರಿ, ಅವರು ತಲೆಯಲ್ಲಿರೋಂಥ ಬೆವರು ಯಾವ ತರ ಇತ್ತಂತೆ, ಅದು ರಕ್ತದ ಹನಿಗಳ ತರ ಇತ್ತು ಅಂತ ನಾವು ಏನ್ ಮಾಡ್ತೀರಿ, ವಾಕ್ಯನ ಓದ್ತೀರಿ ಅದರ. ಅದನ್ನ ಓದೋಣ. ಲೂಕ 22ನೇ ಅಧ್ಯಾಯ ವಾಕ್ಯ 42ರಿಂದ ಹಿಡಿದು 44. ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು. ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಅವನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು. ಆತನು ಮನೋವ್ಯತೆ ಉಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳು ಪಾದಿಯಲ್ಲಿತ್ತು. ನೋಡಿದ್ರಾ? ಸೊ ಇಲ್ಲಿ ಏನ್ರಿ, ಯೇಸು ಕ್ರಿಸ್ತು ಗಾರ್ಡನ್ ಆಫ್ ಗೆತ್ಸೆಮನೆ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಅವರ ಬೆವರು ಹೇಗಪ್ಪ ಇತ್ತು ಅಂತ ನೋಡ್ತಿದ್ದಾರೆ, ದೊಡ್ಡ ರಕ್ತದ ಹನಿ ಉಪಾದಿಯಲ್ಲಿ ಇತ್ತು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅದರ. ಸರಿ, ಇಲ್ಲಿರೋಂಥ ವಾಕ್ಯ ಆಕ್ಚುಲಿ 43 ಮತ್ತು 44ನೇ ವಾಕ್ಯ ಒರಿಜಿನಲ್ ಬೈಬಲಲ್ಲಿ ಇಲ್ಲ. ಓಕೆನಾ? ಇದು ಕಂಡುಹಿಡಿದಿದ್ದು ಯಾವಾಗ, 1948ನೇ ಇಸ್ವಿಲಿ. ಆದ್ರೆ ಈ ವಾಲ್ಯೂಮ್ನಲ್ಲಿ ಬರ್ದರೋ ಇದೆ ಅಂತ ಅಂದ್ಬಿಟ್ಟು ನೋಡ್ಬೇಕಾದ್ರೆ ಆಕ್ಚುಲಿ ಇವ್ರು ಬರಿಬೇಕಾದ್ರೆ ಡೆಡ್ ಸಿ ಸ್ಕ್ರಾಲ್ಸ್ ಏನಾಗಿಲ್ಲ, ಇನ್ನ ಸಿಕ್ಕಿರ್ಲಿಲ್ಲ ಅದರ. ಡೆಡ್ ಸಿ ಸ್ಕ್ರಾಲ್ಸ್ ಯಾವಾಗ ಸಿಕ್ಕಿದ್ದು, ಇಸ್ರೇಲ್ಗೆ ಯಾವಾಗ ಸ್ವತಂತ್ರ ಬಂತೋ, ಡೇವಿಡ್ ಬೆನ್ ಗುರಿಯನ್ ಇಸ್ರೇಲ್ನ ಡೆವಲಪ್ ಮಾಡೋಕ್ಕೆ ಶುರು ಮಾಡ್ತಾರೆ ಬಿಬ್ಲಿಕಲ್ ಟರ್ಮ್ಸ್ ಬೇಸಿಸ್ ಮೇಲೆ. ಅವಾಗ ಎಲ್ಲ ಕಡೆ ಎಕ್ಸ್ಕವೇಷನ್ಸ್ ಮಾಡ್ಬೇಕಾರೆ ಅವರು ಸಿಕ್ಕಿರೋಂಥ ಒಂದು ಗ್ರಂಥಗಳು ಯಾವ್ದಪ್ಪ ಅಂದ್ರೆ, ಸತ್ಯವೇದಲ್ಲಿರೋಂಥ ಪುರಾತನ ಗ್ರಂಥಗಳು, ಮ್ಯಾನ್ಯುಸ್ಕ್ರಿಪ್ಟ್ಸ್. ಆ ಮ್ಯಾನ್ಯುಸ್ಕ್ರಿಪ್ಟ್ಸ್ ಅಲ್ಲಿ ನೋಡಿದ್ರೆ ಆಗ್ಲೇ ಇದ್ದಂಥ ಬೈಬಲ್ಗಳಲ್ಲಿ ಇರೋಂಥ ಕೆಲವೊಂದು ವಾಕ್ಯಗಳಿಲ್ಲ ಅಂತ ಗೊತ್ತಾಗಿ ಮೇಲೆ ಏನ್ ಮಾಡಿದ್ದಾರೆ, ಇದನ್ನ ಹೊಸ ಪ್ರಿಂಟ್ ಮಾಡೋಂಥ ಬೈಬಲ್ಗಳಲ್ಲಿ ತೆಗೆದು ಬಿಟ್ಟಿದ್ದಾರೆ. ಏನಿವೆ ಅದರ, ಇದು ಬೈಬಲ್ನಲ್ಲಿ ಇದೆಯೋ ಇಲ್ವೋ ಅಂತ ಅನಂತರ ವಿಮರ್ಶನೆ ಮಾಡೋಣ. ಆದರೆ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಈ ತರ ಕೂಡ ಸಾಧ್ಯತೆ ಇದೆಯಾ, ಹೈ ಪ್ರೆಷರಲ್ಲಿ ಒಬ್ಬ ಮನುಷ್ಯನ್ಗೆ ಏನ್ರಿ ಬೆವರು ಕೂಡ ರಕ್ತ ತರ ಬರೋಕ್ಕೆ ಸಾಧ್ಯತೆ ಇದೆಯಾ ಅಂತಂದ್ರೆ ಎಸ್, ಅದರ ಸಾಧ್ಯತೆಗಳು ಇದೆ ಅಂತ ಏನ್ ಮಾಡಿದ್ರೆ ಸೈಂಟಿಫಿಕ್ ಆಗಿ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ರ. ಹೇಗೆ ನೋಡ್ರಿ, ಈ ತರ ಇವಾಗ ಮನುಷ್ಯನಲ್ಲಿ ಬ್ಲಡ್ ಪ್ರೆಷರ್ ಅಂತ ಇರುತ್ತೆ. ತುಂಬಾ ಬೆಳ್ಳಕ್ಕಿದ್ರೆ ಭಯಂಕರ ಏನ್ರಿ ಒಂದು ಟೆನ್ಷನ್ ಆಗಿರೋ ಸಂದರ್ಭದಲ್ಲಿ ಅಥವಾ ಗಾಬರಿ ಅಥವಾ ಕೋಪ ಬರೋ ಸಂದರ್ಭದಲ್ಲಿ ಅವ್ರ ಮಕ ನಾವೇ ಮಾಡೋದು, ನೀವು ಅಬ್ಸರ್ವ್ ಮಾಡೋದು ಹಿಂಗಿರ್ತಾರೆ, ಕೆಂಪಗೆ ಏನಾಗ್ಬಿಡ್ತಾರೆ ಅಲ್ಲ, ಹಂಗೆ ಬಣ್ಣ ಏನಾಗ್ಬಿಡ್ತಾರೆ, ಚೇಂಜ್ ಆಗ್ಬಿಡ್ತಾರೆ ಅಲ್ರ. ನಮಗೆಲ್ಲ ನೋಡೋಕೆ ಭಾಗ್ಯ ಇಲ್ಲ ಬಿಡ್ರಿ, ಯಾಕೆ ನಾವೆಲ್ಲ ಇರೋದೆಲ್ಲ ಕಾಪಿಗೆ. ಹಿಂಗೆ ಕಲರ್ ಚೇಂಜ್ ಆದ್ರೆ ಏನಾಯ್ತದೆ ಬದಲಾವಣೆಗೆ, ಏನು ಚೇಂಜ್ ಆಗಲ್ಲ, ಗೊತ್ತಾಗಲ್ಲ ನಮಗೆ ಅಲ್ವರ. ಆದ್ರೆ ಯಾರು ಫಾರಿನ್ ಅವ್ರನ್ನ ನೀವು ನೋಡಿದ್ರೆ ಅಲ್ವರ, ತುಂಬ ಫೇರ್ ಆಗಿರೋ ನೋಡಿದ್ರೆ ಒಂದು ಟೆನ್ಸ್ ಮೂಮೆಂಟಲ್ಲಿ ಅವ್ರ ಮಕ ಏನ್ರಿ ಪಕ್ಕ ಟೊಮೆಟೊ ಅಂದಂಗೆ ಆಗ್ಬಿಡ್ತಾರೆ ಅದರ. ನಾವು ನೋಡಿದ್ದೀರಿ ಅದರ. ಏನ್ರಿ ನೋಡಿದ್ರೆ ಮಕ್ಕದ ಕಲರ್ ಏನೋಗ್ಬಿಡುತ್ತೆ, ಚೇಂಜ್ ಆಗ್ಬಿಡುತ್ತೆ. ಗೊತ್ತಾ,
ಬ್ಲಡ್ ಪ್ರೆಷರ್ ಏನ್ರಿ ಅದು ಚೇಂಜ್ ಆಗಂಥದ್ದು ಅಲ್ಲರ. ನೋಡಿ, ಒಬ್ಬ ಆರ್ಡಿನರಿ ಪಾಪದ ಬಿದ್ದಿರೋ ಮನುಷ್ಯನ್ಗೆ ಕೋಪ ಗೀಪ ಬಂದವಾಗ ಬ್ಲಡ್ಡಲ್ಲಿ ಸ್ವಲ್ಪ ಏರುಪೇರಾದಾಗ ಪ್ರೆಷರ್ ಏನಾಗ್ತದೆ ಮನುಷ್ಯನಲ್ಲಿ, ಕಲ್ಲರ್ ಏನಾಗ್ತಾರೆ ಚೇಂಜ್ ಆಗ್ಬೇಕಾರೆ ಖಂಡಿತವಾಗೂ ನಮ್ಮ ಕರ್ತನೋ ನಮ್ಮ ರಕ್ಷಕನಾಗಿರುತ್ತೆ ಯೇಸು ಕ್ರಿಸ್ತು ಇಡೀ ಜಗತ್ತಿನ ಒಂದು ಒತ್ತಡ, ಇಡೀ ಜಗತ್ತಿನ ಜವಾಬ್ದಾರಿನೇ ತನ್ನ ಮೇಲೆ ಇಟ್ಕೊಂಡು ಶಿಲ್ಬೆ ಮರಣಕ್ಕಾಗಿ ತನ್ನ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರ್ಬೇಕಾದ್ರೆ ಖಂಡಿತವಾಗೂ ಅವ್ರಿಗೆ ಏನಾಗಿರ್ಬೇಕು, ಈ ಒಂದು ಹೈ ಪ್ರೆಷರ್ ಏನಾಗಿರ್ಬೇಕು ಅಲ್ಲಿ ಬಿಲ್ಡಪ್ ಆಗಿರ್ಬೇಕು ಅಲ್ವರ. ಸೊ ಹೈ ಪ್ರೆಷರ್ ಬಿಲ್ಡಪ್ ಆಗಿ ಏನ್ರಿ ಅಲ್ವರ, ನಮಗೆ ಏನೋ ಒಂದು ತುಂಬಾ ಜವಾಬ್ದಾರಿ ಅಂತ ಕೆಲಸನ ನಾವು ಕರೆಕ್ಟಾಗಿ ಮಾಡ್ತಿರೋ ಇಲ್ಲೋ ಅಂತ ಅಂದ್ಬಿಟ್ಟು ಇರೋ ಸಂದರ್ಭದಲ್ಲಿ ನಮ್ಗೆ ಏನಾಗ್ತದೆ ಬೆವರುಗಳು ಬರ್ತಾರೆ. ನೋಡಿದ್ರಿ, ಎ ಸಿ ಹಾಕಿರ್ತಾರೆ, ಎ ಸಿ ಹಾಕಿರೋ ಬೆವರು ಬರ್ತಾ ಇರ್ತದೆ ಅಲ್ವರ. ಯಾಕೆ? ಆ ಒಂದು ರೆಸ್ಪಾನ್ಸಿಬಿಲಿಟಿ, ಆ ಗಂಭೀರತೆ, ಆ ಗೌರವ, ಆ ಭಯ ಭಕ್ತಿ, ಹಂಗೆ ನಮಗೆ ಹೆಂಗಿರ್ಬೇಕ್ರೆ ಏಸು ಕುಸಿ ಎಷ್ಟಿದ್ದಿರ್ಬೇಕು ಅದರ. ದೇವ್ರ ಯೋಜನೆಯಲ್ಲಿ ಒಂದು ಕೂಡ ಮಿಸ್ ಮಾಡ್ಬಿಡ್ದು ಅಂತಂದ್ಬಿಟ್ಟು ದೇವ್ರು ಯಾವಾಗೂ ವಿಧೇಯರಾಗೇ ಇರಬೇಕು ಅಂತ ಮನ್ಸು ಮಾಡಿದ್ರು ಯಾರಪ್ಪ ಅಂದರೆ ನಮ್ಮ ರಕ್ಷಕಂತ ಯೇಸು ಕ್ರಿಸ್ತು. ಅದರ ಆ ಸಂದರ್ಭದಲ್ಲಿ ಅವ್ರು ಬೀಳಂತ ಬೆವರು ಹೇಗಪ್ಪ ಇತ್ತು ಅಂತ ಹೇಳ್ತಾರೆ, ರಕ್ತದ ಹನಿಯ ಒಂದು ರೀತಿಯಲ್ಲಿ ಇತ್ತು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ರ. ಸೊ ರಕ್ತ ಬಂದ್ಬಿಡ್ತಾ ಅಂದರೆ ರಕ್ತ ಬಂದಿರಲ್ಲ ರೀ. ಅಂದ್ರೆ ಹೈ ಪ್ರೆಷರ್ ಏನಾಗಿತ್ತು ಅಂದರೆ ರಕ್ತದ ನೀರಿನ ರಕ್ತದ ಆ ಬೆವರಲ್ಲಿ ನೀರಿನ ಅಂಶ ಬರ್ತದೆ ಗೊತ್ತಾ, ಆ ನೀರಿನ ಅಂಶದಲ್ಲಿ ರಕ್ತ ಅಂಶ ಏನಾಗಿರ್ಬೇಕು ಸೇರಿಕೊಂಡು ಅದೇನಾಗಬೇಕು ಡ್ರಾಪ್ಲೆಟ್ಸು ಕೆಂಪಗೆ ಏನಾಗಿರ್ಬೇಕು ಅಲ್ಲಿ ಕಾಣಿಸ್ಕೊಂಡಿರ್ಬೇಕು ಅಲ್ವರ. ಸೊ ಅದರಿಂದ ಎಷ್ಟೋ ಜನ ಇದನ್ನ ಎಕ್ಸಾಂಪಲ್ ತೊಗೊಂಡು ಏನು ಮಾಡ್ತಾರೆ ಅಂದರೆ ನೋಡ್ರ ಯೇಸು ಕ್ರಿಸ್ತನಿಗೆ ಸಿಕ್ಕಾಪಟ್ಟೆ ನರ್ವಸ್ ಏನಾಗಿತ್ತು, ವೀಕ್ನೆಸ್ ಇತ್ತು ಅಲ್ಲರ, ಬಲಹೀನತೆ ಇತ್ತು. ಅದಕ್ಕೆ ನೋಡ್ಬೇಕಾದ್ರೆ ಏನು ಮಾಡೋಕ್ಕಾಗಿಲ್ಲ, ಅವ್ರು ನೋಡಿ ಬೆವರು ಕೂಡ ಪ್ರಾಪರಾಗಿ ಬಂದಿಲ್ಲ ಅಲ್ವರ. ಆಮೇಲೆ ಇನ್ನ ಕೆಲವೊಂದು ಇನ್ನೊಂದು ಏನು ಎಕ್ಸಾಂಪಲ್ ನೆಕ್ಸ್ಟ್ ಹೇಳ್ತಾರೆ, ಯೇಸು ಕ್ರಿಸ್ತ ಬಿಡ್ರು ಶಿಲ್ಬೆನ ಎತ್ಕೊಂಡೋದ್ರು, ಎಲ್ಲಿಗೆ ಗೊಲ್ಗೊತ್ತಾಗ ಎತ್ಕೊಂಡೋದ್ರು. ಶಿಲ್ಬೆಗಿನ ಯೇಸು ಕ್ರಿಸ್ತನ ತೊಗೊಳಕ್ಕಾಗ್ತಾ ಇತ್ತಾ? ಯೇಸು ಕ್ರಿಸ್ತ ಶಿಲ್ಬೆ ಹೊತ್ಕೊಳಕ್ಕಾದ್ರ? ಅರ್ಧ ದಾರಿಗೆ ಅವರು ಇದ್ ಮಾಡಿದ್ರು. ಅಲ್ವರ, ಸ್ವಲ್ಪ ದೂರಕ್ಕೆ ತೊಗೊಂಡೋಗ್ತಾರೆ. ಆಮೇಲೆ ಏನಾಗಲ್ಲ ಎತ್ಕೊಳಕ್ಕೆ ಆಗಲ್ಲ. ಅವಾಗ ಯಾರನ್ನ ಕರೆಸ್ತಾರೆ? ಕುರಿಯನ್ ಪಟ್ಟಣದ ಕುರಿಯನ್ ಪಟ್ಟಣದ ಸೀಮೋನ್ ಏನ್ ಮಾಡ್ತಾರೆ ಕರೀತಾರೆ. ಅದರ ಸೀಮೋನ್ ಏನ್ ಮಾಡ್ತಾನೆ, ಆ ಶಿಲುಬೆನ ಎತ್ಕೊಂಡು ಹೋಗ್ತಾನೆ ನೋಡಿದ್ರ. ಸೊ ಯೇಸು ಕ್ರಿಸ್ತನಿಗೆ ಯಾಕಾಗಿಲ್ಲ? ಪರಿಪೂರ್ಣವಾಗಿರೋ ಮನುಷ್ಯ ಅಂತಂದ್ರೆ ಆದಾಮ್ಗೆ ಈಕ್ವಲ್ ಆಗಿರೋಂಥ ಎರಡನೇ ಆದಾಮ ಅಂತಂದ್ರೆ ಅವ್ರ ದೇಹದಲ್ಲಿ ಬಲ ಶಕ್ತಿ ಎಲ್ಲ ಇರ್ಬೇಕಲ್ವಾ ಅಲ್ವರ. ಹೆಂಗಿರ್ಬೇಕಂಗಾರೆ ಸಾಮರ್ಥ್ಯ ಇರ್ಬೇಕಲ್ವಾ, ಪರ್ಫೆಕ್ಟ್ ಮ್ಯಾನ್ ಅಲ್ವಾ. ಮತ್ತೆ ಹಂಗಾರೆ ಏನ್ ಮಾಡ್ಬೇಕಾಯ್ತು, ಶಿಲ್ಬೆನ ಧಾರಾಳವಾಗಿ ಎತ್ಕೊಂಡು ಹೋಗ್ಬೋದಾಗಿತ್ತಲ್ಲ, ಯಾಕೆ ಎತ್ಕೊಂಡು ಹೋಗಿಲ್ಲ? ಅದು ಬಿಟ್ಲಾಗೆ ಆ ಶಿಲ್ಬೆನ ಏನ್ರಿ ಕಷ್ಟಪಟ್ಟು ಎತ್ಕೊಂಡೋಗಿ ಬಿದ್ದಿ ಎದ್ದಿ ಏನ್ ಮಾಡಿದ್ರು ಅವರು ಹೋದ್ರಲ್ವಾ. ಹಂಗಾರೆ ಯೇಸು ಕ್ರಿಸ್ತನ ಇಲ್ಲಿತ್ತು ಬಲ, ಇಲ್ಲಿತ್ತು ಪರಿಪೂರ್ಣತೆ, ಇಲ್ಲಿತ್ತು ಶಕ್ತಿಯ ಸಾಮರ್ಥ್ಯ ಎಲ್ಲೋಯ್ತು, ಏನು ಇಲ್ವಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡುತ್ತೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಸತ್ರಲ್ಲ, ಯೇಸು ಕ್ರಿಸ್ತ ಪ್ರಾಣ ಹೆಂಗೋಯ್ತು? ಯೇಸು ಕ್ರಿಸ್ತ ಪ್ರಾಣ ಬಿಡೋದಕ್ಕೆ ಏನ್ ಕಾರಣ? ಜೀವ ಹೆಂಗೋಯ್ತು ಅವ್ರಿಂದ? ಹೆಂಗೆ ಇವಾಗ ನೋಡಿ, ಲೋಕದಲ್ಲಿ ಎಲ್ಲರೂ ಸಾಯ್ತಿರಲ್ವಾ, ಲೋಕದಲ್ಲಿ ಎಲ್ಲರೂ ಸಾಯ್ತಿರಿ, ಒಂದಲ್ಲ ಒಂದ್ ರೀತಿಲಿ ಸಾಯ್ತಿರಿ. ಹೆಂಗ್ ಸಾಯ್ತಿರಿ? ಸಾಯಂತ ಎಕ್ಸಾಂಪಲ್ಸ್ ಏನಿದೆ? ಕಾಯಿಲೆಗಳು, ಆಮೇಲೆ ಹಾರ್ಟ್ ಅಟ್ಯಾಕ್, ಆಮೇಲೆ ಕ್ಯಾನ್ಸರ್, ಡಯಾಬಿಟಿಕ್, ಕಾಯಿಲೆ, ಆಮೇಲೆ ಇನ್ಯಾವ್ದು ಆಕ್ಸಿಡೆಂಟ್ ನೋಡ್ರ. ಅದರ ಎಷ್ಟೆಲ್ಲ ಇದೆ ನೋಡಿ ಅಂತೀನಿ. ಓವರ್ ಟೆನ್ಷನ್ ಆದ್ರೂ ಸಾಯ್ತಾರೆ ಬ್ರದರ್. ಓವರ್ ಟೆನ್ಷನ್ ಆದ್ರೂ ಸತ್ತ ಹೋಗ್ಬಿಡ್ತಾರೆ. ಲೋ ಬಿ ಪಿ ಆದ್ರೂ ಸಾಯ್ತಾರೆ. ಡ್ರಿಂಕ್ಸ್ ಮಾಡಿದ್ರೆ ಸ್ಟ್ರೋಕ್ ಆಗುತ್ತೆ, ಸಾಯ್ತಾರೆ. ನೀರಲ್ಲಿ ಬಿದ್ದು ಸಾಯ್ತಾರೆ. ಪಾಪ ಎಷ್ಟು ಜನ ತಿಳ್ಕೊಂಡಿದ್ದೀರಾ? ಏನೋ ಸಾಯ್ತಾರೆ ಒಟ್ಟಿಗೆ ಬ್ರದರ್. ವಾಟರ್ ಸಾಯ್ತಾರೆ. ಗುಡ್. ಎನಿವೆ ನೋಡ್ರಿ, ಸಾಯೋದಿಕ್ಕೆ ಎಷ್ಟು ಕಾರಣಗಳಿದೆ ನೋಡಿರ್ತೀನಿ. ಏನು ಮನುಷ್ಯ ಸುಮ್ಮನೆ ಹಂಗೆ ಸತ್ತೋಗ್ಬಿಡ್ತಾನೆ, ಬೆಡ್ ಮೇಲೆ ಹಂಗೆ ಮಲ್ಕೊಂಡು ಹಂಗೆ ಊಟೋಗ್ಬಿಡ್ತಾನ? ಇಲ್ಲ ರೀ, ಎಲ್ಲ ಒಂದು ರೀತಿಯಲ್ಲಿ ಏನಾಗಬೇಕು, ಸಾಯ್ಬೇಕು. ಅದ್ರ ಅದೇ ರೀತಿ ಯೇಸು ಕ್ರಿಸ್ತು ಕೂಡ ಸಾಯ್ಬೇಕಾದ್ರೆ ಅವ್ರ ಪ್ರಾಣ ಹೋಗ್ಬೇಕಾದ್ರೆ ಏನಾಗಬೇಕು, ಒಂದು ರೀಸನ್ ಇರ್ಬೇಕಲ್ವಾ? ತುಂಬಾ ನಿತ್ರಾಣ ಹೊಂದಿದ್ರು. ತಂದೆ ದೇವರು ಕೈ ಬಿಡ್ತಾರೆ ಅಂತ. ಅವಾಗ ಏನಾಯ್ತು? ಕೈ ಬಿಟ್ಟಿದ ತಕ್ಷಣ ಅವ್ರು ಸಾಯಲೇಬೇಕಾಗಿತ್ತು, ಪುನರುತ್ಥಾನ ಹೊಂದಬೇಕಾಗಿತ್ತು. ಸತ್ತ ನಂತರವೇ ಅದು ಬೀಜ. ಬ್ರದರ್ ಅವ್ರು ತುಂಬಾ ನಿತ್ರಾಣ ಹೊಂದಿದ್ರು, ಅವ್ರು ತುಂಬಾ ಟಯರ್ಡ್ ಆಗಿದ್ರು. ಅವ್ರ ತಂದೆ ಕೈ ಬಿಟ್ಟಾಗ ಅವ್ರ ಹೃದಯ ಹೊಡಿತೈತಿ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವ್ರಿಗೆ. ಅಲ್ವರ. ಸೊ ಯೇಸು ಕ್ರಿಸ್ತು ಎಷ್ಟು ಪವರ್ಫುಲ್ ಮ್ಯಾನ್ ಅಂತಂದ್ರೆ, ಪವರ್ ಇನ್ ವಾಟ್? ಮೆಂಟಲ್ ಕೆಪಾಸಿಟಿ, ವಿಲ್ ಪವರ್ ಎಷ್ಟು ಸ್ಟ್ರಾಂಗ್ ಅಂತಂದ್ರೆ ಏನ್ ಬೇಕೋ ಜೀರ್ಣ ಮಾಡ್ಕೊಂಡ್ಬಿಟ್ಟಿದ್ರು. ಆದ್ರೆ ಒಂದೇ ಒಂದು ವಿಚಾರನ ಅವನ್ನ ಜೀರ್ಣ ಮಾಡ್ಕೊಳಕ್ಕೆ ಆಗಿಲ್ಲ. ಯಾವ್ದು ಅಂತಂದ್ರೆ ಏನ್ರಿ, ಅವ್ರ ದೇವ್ರವ್ರನ್ನ ಏನ್ ಮಾಡಿದ್ದ? ಕೈ ಬಿಡಲ್ಪಟ್ರು. ದೇವ್ರು ಯೇಸು ಕ್ರಿಸ್ತನ್ ಕೈ ಬಿಟ್ರ ಇಲ್ವಾ?
ಇಲ್ಲ sir, ಬಿಟ್ರು ಬಿಟ್ರು sir. ಬಿಟ್ಬಿಟ್ರು ಬಿಟ್ಬಿಟ್ರ? ಯಾರು ಇಲ್ಲ ಅಂದ್ರಲ್ಲ? ಇಲ್ಲ sir, ಬಿಟ್ರು ಬಿಟ್ರು sir. ಬಿಟ್ಬಿಟ್ರು ಇರಿ ಇರಿ ಇರಿ, ಏನೋ ಇಲ್ಲ ಅಂದ್ರಲ್ಲ ಒಬ್ರು. ಇಲ್ಲ ಸರ್. ಇಲ್ಲ ಬಿಡ್ಲಿಲ್ಲ. ಯಾಕೆ ಮತ್ತೆ ಹಂಗಾರೆ ಯೇಸು ಕ್ರಿಸ್ತ ಸುಳ್ಳು ಹೇಳ್ತಾರ? ನನ್ನ ದೇವ್ರೆ ಯಾಕೆ ನನ್ನ ಕೈ ಬಿಟ್ಟೆ ಅಂತ? 22ನೇ ಕೀರ್ತನೆಯದಾಗಿದೆ. ಇರಿ 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 ಒಂದ್ ನಿಮಿಷ. ಹಂಗಾರೆ ಯೇಸು ಕ್ರಿಸ್ತ ಸುಳ್ಳು ಹೇಳ್ತಾವ್ರ? ಕೈ ಬಿಟ್ಬಿಟ್ರ? ಸುಳ್ಳು ಹೇಳಲ್ಲ ಸರ್ ಅವ್ರು. ಇಲ್ಲ. ಕರೆಕ್ಟಾ? ಇವಾಗ ಯೇಸು ಸುಳ್ಳು ಹೇಳಕ್ ಸಾಧ್ಯನಾ? ಇಲ್ಲಲ್ಲ. ಇಲ್ಲ ರೀ. ಹಂಗಂದ್ರೆ ದೇವ್ರ ಏನಾಗಿರ್ಬೇಕು? ಯೇಸು ಕ್ರಿಸ್ತನ ಕೈ ಬಿಟ್ಟಿದ್ದಾರೆ. ಬಿಟ್ಟಿರ್ಬೇಕು, ಹೌದಾ ಇಲ್ವಾ? ಹೌದು ನಮ್ಮ ಭಾನುವಾರ ಕೂಡಪ್ಪ ಇಲ್ಲಿ ಬೇಸಿಕ್ ಕ್ಲಾಸಲ್ಲಿ ನೋಡಲ್ಲ ಏನ್ರಿ, ತಾಮ್ರ ಸರ್ಪ ಶಾಂತ ಕ್ಲಾಸ್ ಮರ್ತೋಗ್ಬಿಟ್ರ? ಇಲ್ಲ ಸರ್, ಇಲ್ಲ ಸರ್. ಅಲ್ಲರ ನಮ್ಮ ಪಾಪಗಳನ್ನ ಯಾರ ಮೇಲೆ ಹಾಕಿದ್ರು? ಯೇಸು ಕ್ರಿಸ್ತನ ಮೇಲೆ. ದೇವರು ಅದನ್ನ ಪಾಪಿ ತರ ಏನ್ ಮಾಡಿದ್ರು? ಕನ್ಸಿಡರ್ ಮಾಡಿದ್ರು. ಪಾಪಿಯನ್ನ ಕನ್ಸಿಡರ್ ಮಾಡ್ಬೇಕು ಅಂದ್ರೆ ದೇವರು ಅವ್ರನ್ನ ಏನ್ ಮಾಡ್ಬೇಕು? ತನ್ನ ಸನ್ನಿಧಾನದಿಂದ ದೂರ ಏನ್ ಮಾಡ್ಬೇಕು? ಮಾಡಬೇಕು. ಅಲ್ಲ, ದೇವ್ರ ಸನ್ನಿಧಾನದಿಂದ ದೂರ ತಳ್ಳಬೇಕು ಅಂತಂದ್ರೆ ಪಾಪಿಯ ಸ್ಥಾನ ಅವ್ರು ಕೊಡ್ಬೇಕು, ಕೈ ಬಿಡಬೇಕು. ಆದಾಮ್ ಏನ್ ಮಾಡಿದ್ರು? ದೇವ್ರ ಕೈ ಬಿಟ್ಬಿಟ್ರಲ್ಲ, ಈಡೇಂದ್ರ ಹೊರಡೆ ಹಾಕ್ಬಿಟ್ರು. ನನ್ಗ ನಿಂಗ ಸಂಬಂಧ ಇಲ್ಲ, ಹೋಯ್ತಾ ಇರಪ್ಪ ಅಂತ ಅಂದ್ಬಿಟ್ರು. ಅಲ್ವರ? ಆ ರೀತಿ ಆಸ್ ಅ ಸಿನ್ನರ್ ಟ್ರೀಟ್ ಮಾಡ್ಬೇಕಾಯ್ತು. ಇದೇ ತರ ತಂದೆ ದೇವ್ರು ಏನ್ ಮಾಡಿದ್ರು? ಯೇಸು ಕ್ರಿಸ್ತನ ಟ್ರೀಟ್ ಮಾಡಿದ್ರು. ಅದು ಅವ್ರಿಗೆ ಏನ್ ಮಾಡಕ್ಕಾಗಿಲ್ಲ, ಜೀರ್ಣ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಕೀರ್ತನೆ ಹೇಳ್ತಾರಲ್ಲ ನೋಡಿ, ಅವ್ರು ಹೇಗ್ ಸತ್ರು ಹೇಳ್ತಾರೆ ನೋಡಿ. ಕೀರ್ತನೆಯಲ್ಲಿ ಎಲ್ಲ ಹೇಳ್ತಾರೆ? ಕೀರ್ತನೆ ಫಸ್ಟ್ ಆಫ್ ಆಲ್ 22ನೇ ಅಧ್ಯಾಯ 22:14 ನೋಡ್ರಿ ಅಂತೀನಿ. ಕೀರ್ತನೆ 22:14 ನೋಡಿ. ನಾನು ಒಯ್ಯಲ್ಪಟ್ಟ ನೀರಿನಂತಿದ್ದೇನೆ, ನನ್ನ ಎಲುಬುಗಳೆಲ್ಲ ಸಡಲಿ ಹೋಗಿವೆ, ನನ್ನ ಗುಂಡಿಗೆ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ. ನೋಡ್ರ, ನನ್ನ ಗುಂಡಿಗೆ ಮೇಣದಂತೆ ನನ್ನಲ್ಲಿ ಏನಾಗಿದೆ? ಕರಗಿ ಹೋಗಿದೆ. ಯೇಸು ಕ್ರಿಸ್ತನ ಗುಂಡಿಗೆ ಹೆಂಗೆ ಮೇಣದ ತರ ಕರ್ಗೋಗ್ಬಿಡ್ತು? ಅಲ್ರ, ಯೇಸು ಕ್ರಿಸ್ತ ಎಷ್ಟು ಸಾಫ್ಟ್ ಅಂದ್ರೆ ಅವ್ರ ಹೃದಯ ಹೆಂಗಿದೆ ಅಂತೆ? ಮೇಣದಂತೆ ಏನಾಗಿದೆ? ಕರಗಿ ಹೋಗಿದೆ ಅಂತ ಹೇಳ್ತಾರೆ. ನಿಟ್ರಾಗ ಹಂಗೆ ಕರ್ಗೋಗ್ಬಿಡ್ತು ಅಂತಲ್ಲ ರೀ ಇದು ಅರ್ಥ. ಅವರು ಅಷ್ಟು ಸೆನ್ಸಿಟಿವ್ ಏನ್ರಿ ಪರ್ಸನ್ ರೀ. ಅದರ ಒಬ್ರು ದುಃಖದಲ್ಲಿ ನೋಡ್ಬೇಕಾದ್ರೆ ಅದೇನ್ ಮಾಡೋದು? ಅದನ್ನ ಇವ್ರು ಏನ್ ಮಾಡೋರು? ಫೀಲ್ ಮಾಡೋರ್ರಿ. ಒಬ್ರು ಕಷ್ಟದಲ್ಲಿ ಇದ್ರೆ ಆ ಕಷ್ಟ ಏನಾಗೋದು? ಇವ್ರಿಗೆ ಏನಂತ ಆಗ್ತಿತ್ತು? ಇವ್ರಿಗೆ ಟಚ್ ಆಗ್ತಾ ಇತ್ತು. ಇವ್ರು ಅದನ್ನೇನ್ ಮಾಡೋರು? ಅದನ್ನ ಫೀಲ್ ಮಾಡೋರು. ಅಲ್ರ? ನೋಡ್ರಿ, ಆಕ್ಚುಲ್ ಆಗಿ ಅವ್ರು ಸತ್ತಿದ್ದು ಹೇಗಂತೆ ನೋಡಿ. ಇದು ಬರ್ತಲ್ಲ, ಇನ್ನೊಂದು ವಾಕ್ಯ ಅದನ್ನ ಕೀರ್ತನೆ 69 ನೋಡ್ರಿ. ಕೀರ್ತನೆ 69 20. ನಿಂದೆಯಿಂದ ಖಿನ್ನನಾಗಿ ಕುಂದಿ ಹೋಗಿದ್ದೇನೆ. ನೋಡ್ರ, ನಿಂದೆಯಿಂದ ಖಿನ್ನನಾಗಿ ಏನಾಗಿದ್ದೀನಿ? ಕುಂದಿ ಹೋಗಿದ್ದೀನಿ. ನೋಡ್ರ, ಏಸು ಕ್ರಿಸ್ತನೇ ಕುಂದೋಗ್ಬಿಟ್ರಿ. ಅಲ್ವರ? ಏನ್ರಿ ಬೇಜಾರಾಗೋಯ್ತು, ನಿಂದೆ ಅಲ್ವರ, ಅವಮಾನ, ನಾಚಿಕೆ ಅಲ್ವರ, ಅದನ್ನ ಏನಾಗಿದಂತೆ ಅವರು ಕುಗ್ಗೋಗ್ಬಿಟ್ಟಿದ್ದಾರೆ, ಬೇಜಾರಾಗ್ಬಿಟ್ಟಾರ ಅವರೇ. ಆದ್ರೆ ನಂಬಿಕೆಯನ್ನು ಕಳ್ಕೊಂಡಿಲ್ಲ ರೀ. ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಅದೇ. ನಮ್ಗೆ ಏನಾದ್ರು ಬೇಜಾರದ ನಾವೇನ್ ಮಾಡ್ತೀರಿ? ನಂಬಿಕೆನೇ ಬಿಟ್ಬಿಡ್ತೀರಿ, ದೇವ್ರನ್ನೇ ಬಿಟ್ಬಿಡ್ತೀರಿ, ದೇವರಿಗೆ ಬಾಯಿ ಬಂದಂಗೆ ಬೈತೀರಿ, ದೇವರಿಗೆ ಇಲ್ಲಿದ್ದೆಲ್ಲ ಪ್ರಶ್ನೆಗಳೇನ್ ಮಾಡ್ತೀರಿ? ಹಾಕ್ತಿರಿ. ಆದ್ರೆ ಯೇಸು ಕ್ರಿಸ್ತ ಹಂಗಲ್ಲ ರೀ. ನಂಬಿಕೆ ಕಳ್ಕೊಂಡಿಲ್ಲ, ದೇವ್ರ ಮೇಲೆ ನಂಬಿಕೆ ಯಾವತ್ತೂ ಬಿಡ್ಲ ರೀ. ಜನಗಳು ಮಾಡೋಂಥ ಕೆಲಸಗಳಿಂದ ಅವ್ರಿಗೇನಾಯ್ತು? ತುಂಬಾ ತುಂಬಾ ಹರ್ಟ್ ಆಯ್ತು, ತುಂಬಾ ಕಷ್ಟ ಆಯ್ತು. ಹಂಗಂತ ಬಿಟ್ಟು ಇದೇ ಅಂತ್ಯ, ಇದೇ ಲೈಫ್ ಎಂಡು, ಅಯ್ಯೋ ಇನ್ನೇನು ಇಲ್ಲ, ದೇವರು ಇಲ್ಲ ಅಂತ ಬಂದ್ಬಿಟ್ರ ಅಂದ್ರೆ ಇಲ್ಲ ರೀ. ನೆಕ್ಸ್ಟ್ ಏನ್ ಹೇಳ್ತಾರೆ ಮುಂದಕ್ಕೆ? ಹಂಗೆ ಕಂಟಿನ್ಯೂ ಮಾಡಿ. ಹಂಗೆ ಕರುಣಾಳುಗಳನ್ನು ನಿರೀಕ್ಷಿಸಿದೆನೋ ದೊರೆಯಲಿಲ್ಲ. ಕರುಣಾಳುಗಳನ್ನು ನಿರೀಕ್ಷಿಸಿದೇನೋ ದೊರೆಯಲಿಲ್ಲ. ಕರುಣಾಳುಗಳನ್ನ ಏನ್ರಿ? ಒಬ್ಬರವರು ಯೇಸು ಕ್ರಿಸ್ತನ ನೋಡ್ಬಿಟ್ಟು ಅಯ್ಯೋ ಅಂತ ಹೇಳ್ತಾರ? ಯೇಸು ಕ್ರಿಸ್ತನ ಒಬ್ಬರ ನೋಡ್ಬಿಟ್ಟು ತನ್ನ ದುಃಖಗಳನ್ನ ಹಂಚ್ಕೊಳಕ್ಕೆ ಯಾರೋ ಇದಾರ? ಅವ್ರ ಮೈಂಡ್ನ ಅರ್ಥ ಮಾಡ್ಕೊಳ್ತಿದ್ ಯಾರೋ ಒಬ್ಬರ ಇದಾರ ಅಂತಂದ್ರೆ ಒಬ್ರು ಸಿಕ್ಕಿಲ್ಲ ಅಂತಾರೆ. ಯೇಸು ಕ್ರಿಸ್ತು ತನ್ನ ಫೀಲಿಂಗ್ಸ್ಗಳನ್ನ ಶಿಷ್ಯನ ಹತ್ರ ಏನ್ ಮಾಡ್ತಾರೆ? ಹಂಚ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಕೊನೆ ಪಂಕ್ತಿಲಿ ಕೂತ್ಕೊಂಡಿರ್ಬೇಕಾರೆ ಅಲ್ವರ? ಏನ್ರಿ, ಇದು ನಾನು ನಿಮ್ ಜೊತೆ ಆಚರಣೆ ಮಾಡಂತ ಕೊನೆ ಒಂದು ಅದರ ಈ ದ್ರಾಕ್ಷಿ ರಸನ ಇವತ್ತೇ ಲಾಸ್ಟ್ ನಿಮ್ ಜೊತೆ ಕುಡಿಯೋದು, ಇನ್ಮೇಲೆ ಯಾವತ್ತೂ ಕುಡಿಯೋದಿಲ್ಲ. ಯಾವಾಗ ಕುಡಿತೀನಿ? ನನ್ನ ರಾಜ್ಯವನ್ನು ತಿರುಗಿಸ ಅಂತ ಹೇಳ್ಬೇಕಾರೆ ಶಿಷ್ಯನ್ರು ಅವಾಗಾರ ಏನ್ ಮಾಡಕ್ ಹೋಗಿಲ್ಲ, ಅರ್ಥ ಮಾಡ್ಕೊಳಕ್ ಹೋಗಿಲ್ಲ ಅಲ್ವರ? ಇನ್ ಸ್ವಲ್ಪ ಹೊತ್ತು ನೀವೆಲ್ಲ ಏನ್ ಮಾಡ್ತೀರಿ? ನಾನು ಬಿಟ್ಟು ಹೋಗ್ಬಿಡ್ತೀರಾ? ನಾನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ನಾನು ಶಿಲ್ಬೆಗೆ ಹಾಕ್ತಾರೆ. ಇವೆಲ್ಲ ಏನ್ ಮಾಡಿದ್ರು? ಹೇಳಿದ್ರು. ಶಿಷ್ಯನ್ರು ಅರ್ಥ ಮಾಡ್ಕೊಟ್ರ? ಶಿಷ್ಯರು ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ರೆ ಏನ್ ಮಾಡಿದ್ರು? ಕಿತ್ತಾಳಕ್ಕೆ ಶುರು ಮಾಡಿದ್ರು. ನಾನ್ ದೊಡ್ಡವನು, ನೀನ್ ದೊಡ್ಡವನು, ಅವನಕ್ಕಿಂತ ನಾನ್ ದೊಡ್ಡವನು, ಎಲ್ಲರ್ಕಿಂತ ನಾನ್ ದೊಡ್ಡವನು ಅಂತ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ಅರ್ಥ ಮಾಡ್ಕೊಂತಾರೆ. ಓಹೋ, ಇವ್ರು ಎಲ್ಲೂ ಜಗಳ ಆಡ್ತವ್ರೆ. ಅದರ ಆ ಟೈಮಲ್ಲಿ ಅಟ್ಲೀಸ್ಟ್ ಕ್ರೈಸ್ಟ್ ಸತ್ತೋಗ್ಬಿಡ್ತಾರಪ್ಪ,
ಇನ್ನು ಸ್ವಲ್ಪ ಥರ ಇರ್ತಾರೆ, ಅವ್ನು ನೋಡ್ಕೊಳೋಣ, ಮಾತಾಡೋಣ, ಅವ್ರ ಫೀಲಿಂಗ್ಸ್ ಹಂಚ್ಕೊಳೋಣ, ಅದೆಲ್ಲ ಏನಿಲ್ಲ. ಇವ್ರ ಫೀಲಿಂಗ್ಸ್ಗಳೇ ದೊಡ್ಡದಾಗ್ಬಿಡ್ತೀವಿ ಅವ್ರಿಗೆ. ಅವಾಗ ಏಸು ಕ್ರಿಸ್ತ ಏನು ಮಾಡ್ತಾರೆ, ಒಂದು ಮಾದರಿ ನೋಡ್ತಾರೆ, ಎಲ್ಲರ ಪಾದಗಳನ್ನೇನು ಮಾಡ್ತಾರೆ, ಒಂದು ನೀರು ತಗೊಂಡು ತೊಳೆದಿಕ್ಕೆ ಏನು ಮಾಡ್ತಾರೆ, ಶುರು ಮಾಡ್ತಾರೆ ಅಲ್ವರ. ಅದ್ರಲ್ಲಾರ ಏನು ಮಾಡ್ಬೇಕು, ಅರ್ಥ ಮಾಡ್ಕೊಬೋಯ್ತು. ಅಯ್ಯೋ ಏನಪ್ಪ ಏಸು ಕ್ರಿಸ್ತನ ಪಾದ ತೊಳಿತಾರೆ ಹಿಂಗೆ ಅಂತ ಅಂದ್ಬಿಟ್ಟು ಯಾರೊಬ್ಬರು ಬಂದ್ರ, ಪಾತ ಕಿತ್ಕೊಂಬಿಟ್ಟು ಟವಲ್ ಕಿತ್ಕೊಂಬಿಟ್ಟು ಬಿಡಿ ಸಮಯ ಕೂತ್ಕೊಳ್ಳಿ ಎಲ್ಲ ಮಾಡ್ತೀನಿ, ಯಾರೊಬ್ಬರು ಬಂದ್ರ, ಒಬ್ರು ಬರಲಿಲ್ಲ ನೋಡಿರ್ತೀನಿ, ತೊಳಿಬಿಡ ಅಂತ ಹೇಳ್ತಾರೆ. ನಾನು ತೊಳಿತೀನಿ, ಯಾರೋ ಬಂದ್ರ, ನಾನೇ ತೊಳಿತೀನಿ, ಅವ್ನು ತೊಳಿದ್ ಬಿಡು, ಇವ್ನು ತೊಳಿಲಿ ಬಿಡು, ಇವ್ನು ತರ ದೊಡ್ಡ ಅಂತ ಹೇಳ್ಕೊಂಡವ್ನ ತೊಳ್ಕೊಳ್ಳಿ ಬಿಡು, ನಮ್ಗಿನ ಬಿಟ್ಟೆ ನಾವು ಏನಂತೆ, ನನ್ನ ಕಾಲ್ ಮಾತ್ರ ತೊಳಿಬಿಡಿ ಸ್ವಾಮಿ ಅಂತ ಇವ್ರು ಸೈಲೆಂಟ್ ಆಗ್ಬಿಟ್ರು ಅದರ ನೋಡಿ. ಅವಾಗ ಕೂಡ ಕ್ರೈಸ್ಟ್ನ ಏನ್ರಿ ಕರ್ನಾಳುಗಳನ್ನು ಹುಡುಕಿದ್ದೇನೋ, ಯಾರು ಸಿಕ್ಲಿಲ್ಲ ಅಲ್ವರ. ಆಮೇಲೆ ಏನ್ ಹೇಳ್ತಾರೆ ನೆಕ್ಸ್ಟ್, ಸಂತೈಸುವವರನ್ನು ಹಾರೈಸಿದನು, ಸಿಕ್ಕಲಿಲ್ಲ. ಸಂತೈಸೋರನ್ನು ಹಾರೈಸಿದನು, ಸಿಕ್ಕಲಿಲ್ಲ. ನೋಡಿ ಯೇಸು ಕ್ರಿಸ್ತನಿಗೆ ಹೆಂಗಿದೆ, ಅವ್ರ ಡಿಸೈರ್, ಆಸೆ ಪಟ್ಟಿದ್ದಾರೆ ಯಾರೋ ಒಬ್ರು ನನ್ನ ಸಂತೈಸ್ಲಿ ಅಂತ ಏನ್ ಮಾಡೋರು ಅವರು, ಅವ್ರ ಮನವ್ರಿಗೂ ಮನಸ್ಸಿದ್ದಾರೆ. ಅವ್ರ ಒಬ್ರು ಏನಾಗಿಲ್ವಂತೆ, ಸಿಕ್ಕಲಿಲ್ಲ ಅದರ. ಒಬ್ರು ಏನಾಗಿಲ್ವಂತೆ, ಅವ್ರಿಗೆ ಕರೆಕ್ಟಾಗಿ ಅವರು ಏನ್ರಿ ಪಲ್ಸ್ಗೆ ಕರೆಕ್ಟಾಗಿರೋರು ಮ್ಯಾಚ್, ಅವ್ರ ರಿದಮ್ನ ಅರ್ಥ ಮಾಡ್ಕೊಂಡಂತವ್ರು ಒಬ್ರು ಏನಾಗಿಲ್ವಂತೆ. ನೋಡಿ ನೆಕ್ಸ್ಟ್ ಅಂತೆ, ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಹುಳಿಯ ದ್ರಾಕ್ಷಾರಸವನ್ನು ಕೊಟ್ಟರು. ಅಲ್ವರ. ಇದೇ ಇವಾಗ ತಮಿಳಲ್ಲಿ ಹೋದ್ರೆ, ತಮಿಳು ಯಾರು ಇಲ್ವಾ, ತಮಿಳಲ್ಲೇ ಆಬ್ಸೆಂಟ್ ಇವತ್ತು. ಕೀರ್ತನೆ 69:20 ತಮಿಳಲ್ಲಿ ಇದೆಯಾ? ಇಂಗ್ಲೀಷಲ್ಲಿ ಹೋದ್ರೆ ಯಾರಾದ್ರು ಬ್ರದರ್, ವಿನೋದ್ ಬ್ರದರ್ ಓದಿ ಇಂಗ್ಲೀಷಲ್ಲಿ. Psalm 69:20. Reproach hath broken my heart ನೋಡ್ರ, and full of heaviness. ಓಕೆ, ರಿಪ್ರೋಚ್ ಹ್ಯಾಸ್ ಬ್ರೋಕನ್ ಮೈ Heart. ಅಲ್ವರ. ಕನ್ನಡದಲ್ಲಿ ಬಂತ ಅದು? ಕನ್ನಡದಲ್ಲಿ ಏನಾಗಿಲ್ಲ, ಬರಲೇ ಇಲ್ಲ ನೋಡ್ರಿ. ಎಲ್ಲಿ ತೆಲುಗಲ್ಲಿ ಬ್ರದರ್ మీరు చదవండి బ్రదర్. సంగీతము నిందకు 69:20. హా, నిందకు నా హృదయము బద్దలాయను. చూసారా ఏం కొట్టిದ್ರೆ, ಬದ್ದಲಾಯನು ಅಂದ್ರೆ ಏನು ಬ್ರದರ್ ಅರ್ಥ? ಹೃದಯ ಬದ್ದಲಾಯನು ಅಂದ್ರೆ ಏನು ಅರ್ಥ? ಹೃದಯ ಒಡೆದು ಹೋಯ್ತು ಅಂತ. ಒಡೆದೋಯ್ತು ಅಲ್ವರ. ಅದನ್ನೇ ಒಡೆದೋಯ್ತು ಅಂತಂದ್ರೆ, ಅವ್ರ ಅಪ್ಪ ಯಾವಾಗ ಅವ್ರ ಕೈ ಬಿಟ್ರೋ ಅವ್ರಿಗೆ ಅದೇ ಲಾಸ್ಟ್ ರೀ. ಅದನ್ನ ಜೀರ್ಣ ಮಾಡ್ಕೊಳಕ್ಕೆಲ್ಲ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಯಾರಿಗಾಯ್ತು ಅಂದ್ರೆ ಕ್ರೈಸ್ಟಿಗೆ ಆಡ್ತ್ರಿ ಅಲ್ವರ. ಅದೇ ನೋಡ್ಬೇಕ್ರೆ ಹೈ ಶಾಕ್ ಅಲ್ಲಿ ಕೆಲವು ಜನಕ್ಕೆ ಏನಾಗ್ಬಿಡ್ತಾರೆ, ಏನ್ರಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾರೆ. ನೀವು ಕೇಳಿರ್ಬೇಕು ಸುದ್ದಿ, ಮಗ ಸತ್ತೋಗಿರ್ತಾನೆ, ಅದರ ಮಗ ಸತ್ತೋಗಿ ಸುದ್ದಿ ಚಕ್ ಅಂತ ಅಪ್ಪನ ಹೇಳಿದ ತಕ್ಷಣ ಅಪ್ಪ ಏನಾಗ್ಬಿಡ್ತಾರೆ, ಹಂಗೆ ಅಲ್ಲೇ ಕೊಲಾಪ್ಸ್ ಆಗ್ಬಿಡ್ತಾರೆ. ಶಾಕು. ಯಾಕೆ ಶಾಕ್? ಏನ್ ಮಾಡ್ಕೊಳಕ್ಕಾಗಲ್ಲ, ಅವರು ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ಇದು ಏನ್ರಿ ಅವ್ರು ಎಕ್ಸ್ಪೆಕ್ಟೇ ಮಾಡಿದಿರೋದು ಅನ್ಎಕ್ಸ್ಪೆಕ್ಟೆಡ್ ಆಗಿರೋ ತಕ್ಷಣ ಏನಾಗ್ಬಿಡ್ತದೆ, ಅವ್ರು ಕೊಲಾಪ್ಸ್ ಆಗ್ಬಿಡ್ತಾರೆ. ಇದನ್ನ ನೋಡಿದ ತಕ್ಷಣ ಇನ್ನೊಬ್ರು ಏನಾಗ್ಬಿಡ್ತಾರೆ ಮನೇಲಿ, ಎಲ್ಲರೂ ಒಬ್ರಿಗೊಬ್ರು ಅಲ್ವರ. ಅದಕ್ಕೆ ಏನ್ ಮಾಡ್ಬಿಡ್ತಾರೆ, ಏನ್ರಿ ಇದು ರೀಸನ್, ಯಾಕಂದ್ರೆ ಅಟ್ಯಾಚ್ಮೆಂಟ್. ಇದೇ ತರ ಕ್ರೈಸ್ಟಿಗೆ ಏನಾಗಿತ್ತು, ಒಂದು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅವ್ರು ಸತ್ತಿದ್ದು. ಅದನ್ನ ಹೆಂಗ್ ಚೆಕ್ ಮಾಡೋದು ಅಂತ ನೋಡ್ಬೇಕಾದ್ರೆ, ಅಕ್ಕಪಕ್ಕ ಶಿಲ್ಬೆ ಕಳ್ಳರುಗಳು ಸತ್ತೋಗ್ಬಿಡ್ತಾರೆ ಇಮ್ಮಿಡಿಯೇಟಾಗೆ. ಕಳ್ಳರು ಇಮ್ಮಿಡಿಯೇಟ್ ಸತ್ತಿರ್ತಾರೆ ಆ ಕಡೆ ಈ ಕಡೆ ಕಳ್ಳರುಗಳು? ಇಲ್ಲ ಸರ್, ಇಲ್ಲ, ಸತ್ತಿರಲ್ಲ. ಅವ್ರ ಜೊತೆ ಮಾತಾಡಿ ಆಮೇಲೆ ಹಾ, ಯಾವಾಗ ಸತ್ತವ್ರು ಕಳ್ಳರುಗಳು? ಅವ್ರ ಮೂಳೆ ಮುರಿತಾರೆ. ಮೂಳೆ ಏನಕ್ಕೆ ಮುರಿದ್ರು? ಅವ್ರ ಇನ್ನ ಜೀವ ಇತ್ತು ಅವ್ರ ಹತ್ರ. ಹಬ್ಬದ ದಿನ ಆಗಿರುತ್ತೆ. ಒಬ್ರೆ ಯಾವಾಗ ತಿಳ್ಕೊಳ್ಳಿ, ಆನ್ಲೈನ್ ಅಲ್ಲಿ ಮಾತಾಡ್ಬೇಕಾದ್ರೆ ಒಬ್ರು ಮಾತಾಡ್ಬೇಕಾದ್ರೆ ಮತ್ತೊಬ್ರು ವೆಯ್ಟ್ ಮಾಡ್ರಿ. ಅವರೆಲ್ಲ ನಿಲ್ಸಿದ್ಮೇಲೆ ಇನ್ನೊಬ್ರು ಮಾತಾಡ್ರಿ. ಸರಿ, ಒಬ್ಬೊಬ್ಬರಾಗಿ ಹೇಳ್ಕೊಂಬನಿ ನೋಡೋಣ. ಯಾರು ಹೇಳಲ್ಲ, ಎಲ್ಲರೂ ಹೇಳ್ಬೇಕಾದ್ರೆ ಎಲ್ಲರೂ ಹೇಳ್ತೀರಾ. ವಾಟ್ಸ್ ದ ಕ್ವಶನ್? ಹಿಂದಿರೋದನ್ನು ನೋಡಿ ಅವ್ರ ಕಾಲುಗಳನ್ನು ಮುರಿತಿರ್ತಾರೆ. ಹೇಳಿ. ಸ್ವಲ್ಪ ಟೈಮ್ ನಲ್ಲಿ ಇದು ಪಸ್ಕದ ಆಚರಣೆ ಹಬ್ಬ ಚಾಲು ಆಕಿತ್ರಿ. ಅದಕ್ಕ ಅವ್ರ ಸತಿಲಲ್ಲ, ಅವ್ರ ಕಾಲ್ ಬಂತ. ಸರಿ, ಓಕೆ, ಗುಡ್ ಸಿಸ್ಟರ್. ಓಕೆ, ಹೇಳಿ ನಮ್ಮ ಶೋಭಾ ಸಿಸ್ಟರ್ ಹೇಳಿ. ಕ್ವಶನ್ ಹೇಳಿ. ಈಗ ರೇಷ್ಮಾ ಸಿಸ್ಟರ್ ಹೇಳಿದ್ರಲ್ಲ, ಪಸ್ಕ ಹಬ್ಬ ಬರ್ತದೆ ಅಂತ ಹೇಳಿ ಅವ್ರನ್ನ ಸಾಯಿಸ್ತಾರೆ, ಕಾಲ್ ಮುರಿತಾರೆ. ಸರಿ, ಓಕೆ. ಮ್ಯಾಗಿಸ್ಟರ್ ಪ್ರಶ್ನೆ ಏನು ಅಂತಂದ್ರೆ, ಶಿಲ್ಬೆ ಬರಂತ ಕಳ್ಳನ್ಗೆ ಕಾಲು ಯಾಕೆ ಮುರಿತಾರೆ ಅಂತ. ಸರಿ, ಓಕೆ, ಯಾರು ಹೇಳ್ತೀರಾ? ನೆಕ್ಸ್ಟ್ ಯಾರಾದ್ರ? ಮೋಹನ್ ಬದ್ರಲ್ಲಿ. ಅದು ಸಂಜೆ 6 ಗಂಟೆ ಆದ್ರೆ ಸೌರಣ ದಿನ ಬರ್ತದೆ, ಹಾಗಾಗಿ ಸಬ್ಬತ್ತಿನ ಮುಂಚೆ ಸೌರಣ ದಿನ ಬರ್ತದೆ ಅಂತೇಳಿ ಆತನ ಅವ್ರ ಕಾಲ್ಗಳನ್ನು ಮುರಿದು ಇದ್ ಮಾಡ್ತಾರೆ. ಸರಿ, ಓಕೆ. ಬೇರೆ ಅದು ನಿಯಮ ಬ್ರದರ್, ನಿಯಮ ಪ್ರಕಾರ ಅವ್ರು ಅದು ಮಾಡ್ಬೇಕು, ಕಾಲ್ ಮುರಿಬಿಡ್ಬೇಕು. ಸರಿ, ಹಬ್ಬದ ದಿನದಲ್ಲಿ ಶವ ಇರಬಾರ್ದು, ಅಶುದ್ಧವಾದದ್ದೇನು ಇರಬಾರ್ದು. ಓಕೆ, ಗುಡ್, ಎಲ್ಲ ಕರೆಕ್ಟು. ಮೇನ್ ಏನ್ ಗೊತ್ತಾ ರೀಸನು, ಕಳ್ಳರಿಗೆ ಏನಕ್ಕೆ ಕಾಲ್ ಮುರಿದಿದ್ದು ಅಂತಂದ್ರೆ,
ಶಿಲ್ಬೆ ಮೇಲೆ ಯಾರೊಬ್ಬ ವ್ಯಕ್ತಿ ಹಾಕಿದ್ರೆ ಅವ್ನ ಇಮ್ಯುನಿಟಿ ಸತ್ತೋಗ್ಬಿಡೋಣ. ಇಲ್ಲ. ಇಲ್ಲ, ಎಷ್ಟು ದಿನ ಸಾಯಲ್ಲ ಬದುಕಿರೋನ? brother. ಶಿಲ್ಬೆ ಮೇಲೆ ಒಬ್ಬ ಮನುಷ್ಯನ ಹಾಕಿದ್ರೆ ಎಷ್ಟು ದಿನ ಬದುಕಿರೋನ ಅವನು? ವಾರ ಬದುಕ್ಬೋದು ಸರ್. 3 days. ಹೆಚ್ಚು ಕಮ್ಮಿ 3-4 ದಿನದಿಂದ ಹಿಡಿದು 1 ವಾರದವರೆಗೆ ಏನಾಗಿರುತ್ತೆ ಶಿಲ್ಬೆ ಮೇಲೆ ಬದುಕಿರೋನಂತೆ ಅವನು. ದಿನ ಜೀವ ನಿಧಾನವಾಗಿ ಹೋಗೋದ್ರಿ ಅಲ್ದ್ರ. ಅದರಿಂದ ಏನ್ ಮಾಡ್ತಾರೆ ಇವರೆಲ್ಲ ಹಿಂಗೆ ಬದುಕಿದ್ಬಿಡ್ತಾರ ಅಂತ ಅಂದ್ಬಿಟ್ಟು ಇವ್ನು ಜಲ್ದಿ ಸಾಯ್ಲಿ ಅಂತ ಏನ್ ಮಾಡ್ತಾರೆ ಅಂತ ಕಾಲ್ ಮುರಿತಾರೆ. ಅದು ಏನಕ್ಕೆ ಕಾಲ್ ಮುರಿತಾರೆ ಅಲ್ದ್ರ? ಹಂಗೆ ಬಿಡ್ಬೋದಾಗಿತ್ತಲ್ಲ ಅಂತಂದ್ರೆ ನೀವು ಹೇಳ್ದಲ್ಲ ರೀಸನು. ನೆಕ್ಸ್ಟ್ ಡೇ ವಾಸ್ ಅ ಪ್ರಿಪರೇಷನ್ ಆಫ್ ದ ಪಾಸ್ ಓವರ್. ಪಸ್ಕಕ್ಕೆ ಸಿದ್ಧತೆಗಳು ಮಾಡ್ಕೊಡ್ಬೇಕಾಗಿತ್ತು. ಪಸ್ಕಕ್ಕೆ ಸಿದ್ಧತೆ ಮಾಡೋ ಸಂದರ್ಭದಲ್ಲಿ ಏನ್ರಿ ಯಾರೋ ಏನ್ ಮಾಡ್ಬಿಡ್ದು ಶವನ ಮುಟ್ಟಿರೋರಾಗಿರ್ಬಾರ್ದು ಅಲ್ದ್ರ. ಮರುದಿನ ಸತ್ತೋಗ್ಬಿಟ್ರೆ ಏನಾಗ್ಬಿಡ್ತಾರೆ ಅಶುದ್ಧ ಆಗ್ಬಿಡ್ತಾರಲ್ಲ ಅವ್ರು. ಆವಾಗ ಮಾಡಂಗಿಲ್ವಲ್ಲ. ಅದಕ್ಕೆ ಏನು ಮಾಡಬೇಕು, ಅದಕ್ಕಿಂತ ಮುಂಚೆ ಸತ್ತೋಗ್ಲಿ, ಜಲ್ದಿ ಸತ್ತೋಗ್ಲಿ ಅಂತ ಏನು ಮಾಡ್ತಾರೆ, ಮೊಂಡ್ಕಾಳು ಚಿಪ್ನ ಹೊಡೆದಾಕ್ತಾರೆ ನೋಡಿರ್ತೀರಿ. ಮೊಂಡ್ಕಾಳು ಚಿಪ್ ಹೊಡೆದಾಕಿದಾಗ ಏನಾಗ್ತಾರೆ, ಫುಲ್ ಇಡೀ ಪ್ರೆಷರ್ ಎಲ್ಲಿರ್ತಾರೆ ಆ್ಯಕ್ಚುಲಿ ಆ ಮೊಂಡ್ಕಾಳು ಚಿಪ್ ಮೇಲೆ ಪಾದ ಮೇಲೆ ಇರ್ತಾರೆ. ಅಲ್ಲಿ ಹೊಡೆದ ಅಂದ್ರೆ ಏನಾಗ್ತದೆ ಅಂದರೆ ಹಂಗೆ ಮೂಳೆ ಏನಾಗ್ತಾರೆ ಹಂಗೆ ಜರಿ ಕೆಡೆ ಬಿದ್ದೋಗಿದ ತಕ್ಷಣ ಜಲ್ದಿ ಫಾಸ್ಟಾಗಿ ಏನಾಗ್ತಾರೆ ಪ್ರಾಣಾವಧಿಕೆ ಆಗ್ತಾರೆ. ಇದೇನಕ್ಕೆ ಕೇಳಿದೆ ಅಂತಂದರೆ ಶಿಲ್ವೆ ಮೇಲೆ ಯಾರೋ ಒಬ್ಬದನ್ನ ಹಾಕಿದ್ರೆ ಅವ್ರ ಇಮ್ಯುನಿಟಿಗೆ ಸಾಯ್ತಾ ಇರಲಿಲ್ಲ ರೀ. ಅದರ ಇಟ್ ವಾಸ್ ಲಿಂಗರಿಂಗ್ ಡೆತ್. ಲಿಂಗರಿಂಗ್ ಅಂದರೆ ಒದ್ದಾಡಿ ಏನ್ರಿ ಸಾಯಂಥದ್ದು ಅದೊಂದು ಪ್ರೊಸೆಸ್ ಅದರದ್ದು. ಅದರ ಸರಿ, ಇವಾಗ ಕಳ್ಳರುಗಳು ಸತ್ತಿಲ್ಲಪ್ಪ, ಏಸು ಕ್ರಿಸ್ತು ಸತ್ತೋಗಿದ್ದು ಸರ್ ಅವಾಗ. ಸತ್ತೋಗಿದ್ರು. ಅದರ ಅದೇ ಗ್ರೇಟ್ ಶಾಕ್ ಆಗ್ಬಿಡ್ತು ಅವ್ರಿಗೆ. ಅಲ್ಲಪ್ಪ ಈ ಮನುಷ್ಯ ಇಷ್ಟೆಲ್ಲ ಹೊಡೆದ್ರು ಬದುಕಿದ್ದಾನೆ, ಶಿಲ್ಬೆ ದರ್ದರ ಅಂತ ಹೇಳ್ಕೊಂಡೋಗವ್ರೆ, ಅವಾಗೂ ಬದುಕೋರೆ. ಏನು ಸುಮ್ಮನೆ ಕೊಟ್ಟಿದ್ದು ಹಿಂಸೆ ಆ ಮನುಷ್ಯನಿಗೆ. ರಾತ್ರಿ 8 ಗಂಟೆಗೆ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ದು, ಮರುದಿನ ಬೆಳಿಗ್ಗೆ 6 ಗಂಟೆವರೆಗೂ ಬಿಡಲೇ ಇಲ್ಲ ರೀ. ಹೆಚ್ಚು ಕಮ್ಮಿ 10 ಅವರ್ಸ್ ಕಂಟಿನ್ಯೂಸ್ ಏನ್ರಿ ಟಾರ್ಚರ್. ಯಾರಿಗೆ? ಕ್ರೈಸ್ಟಿಗೆ. ಎಲ್ಲ ರೀತಿಲಿ ಬಿಟ್ಬಿಡೋರು ಸರಿಯಾಗಿ. ಅದರ ಆದರೆ ಕ್ರೈಸ್ಟಿಗೆ ಏನಾಗಿಲ್ಲ, ಆ ಒಂದು ಪ್ರಾಣನೇ ಹೋಗಿರೋಂಥ ಒಂದು ಸೈನ್ಯ ಇಲ್ಲ ನೋಡಿರ್ತೀನಿ. ಕಿಟಿಕ್ ಮಿಟಿಕ್ ಅಂದಿಲ್ಲ. ವ್ಯದ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟಂತ ಕುರಿಮರಿತ ನಂಗಿದ್ರಂತ ಯೇಸು ಕ್ರಿಸ್ತ ಮೌನವಾಗಿದ್ರು, ಮಾತೇ ಆಡ್ಲಿಲ್ಲ. ಅದರ ನಮಗೆ ಬೀಳ್ಬೇಕಂತ ಪೆಟ್ಟು ಏನ್ರಿ ಬಾಸುಂಡೆಗಳು ಆತನಿಗೆ ಬಿತ್ತು ಅಂತ ನೋಡ್ತಾರೆ. ಅಂದ್ರೆ ಬಾಸುಂಡೆಗಳು ಪೆಟ್ಟುಗಳೆಲ್ಲ ಏನ್ ಮಾಡೋದು ಸರಿಯಾಗಿ ಕೊಟ್ಟವ್ರೆ. ಯೇಸು ಕ್ರಿಸ್ತನಿಗೆ ಚೆನ್ನಾಗಿ ಕೊಟ್ರ ಇಲ್ವಾ? ಹೌದು bro. ಕೊಟ್ರು. ಅದರ ಹೆಂಗ್ ಕೊಟ್ಟವ್ರೆ? 109 ನೋಡ್ರಿ, ಕೀರ್ತನೆ 109. ಹೆಂಗಿತ್ತು ಚಾವಟಿ ಏಟ್ಗಳು ಗೊತ್ತಾ? ನೋಡಿದಿರಾ? ಒಂದ್ ನಿಮಿಷ ರೀ, ಒಂದ್ ನಿಮಿಷ, ಮಿನಿಟ್, 1 minute. ಒಂದ್ ನಿಮಿಷ. ಉಪವಾಸ ಅಂತ ಮಾಡ್ಕೊಳ್ಳೋದು ವೇಟ್. 109:23. ಅಪ್ಲೋಡ್ ಬೈ ಬ್ಯಾಕ್ ಅಂತ ಬರ್ತಾರೆ, ಗೊತ್ತಾ ವಾಕ್ಯ? ಒಂದ್ ನಿಮಿಷ ಹೇಳ್ತೀನಿ ತಡ್ರಿ. ಕೀರ್ತನೆ ವಾಕ್ಯ ಬರ್ತಾರೆ, ಒಂದ್ ನಿಮಿಷ. ಆರರಿಂದ ಆಗಲ್ಲ ಸರ್. ದುಷ್ಟ ಅಧಿಕಾರಿಯನ್ನು ಅವನ ಮೇಲೆ ಐತೆ ಒಂದ್ ನಿಮಿಷ. ಕೀರ್ತನೆ 129. 29:3 ಬ್ರದರ್. ಕರೆಕ್ಟ್, ಓದಿಂತೀರಿ. The plovers plowed upon my back, they may long their furrows. ನೋಡ್ರ ಇಲ್ಲಿ ನಮ್ ಕನ್ನಡದಲ್ಲಿ ಯಾರು ಓದಿರ್ತೀರಿ ನೋಡೋಣ. ಉಳುವವರು ನಮ್ಮ ಬೆನ್ನಿನ ಮೇಲೆ ಉತ್ತುತ್ತಾ ಉದ್ದವಾದ ಗೆರೆಗಳನ್ನು ಮಾಡಿದರು. ನೋಡ್ರ ಹೆಂಗ್ ಹೊಡೆದಾರಂತ ಯೇಸು ಕ್ರಿಸ್ತನಿಗೆ ಅಂತಂದ್ರೆ, ಉತ್ತುತ್ತ ಹೆಂಗಿರ್ಬೇಕಂತ ಅವ್ರು ಬೆನ್ ಮೇಲೆ ಗೆರೆಗಳು, ಉದ್ದವಾದ ಗೆರೆಗಳನ್ನು ಮಾಡಿ ಉದ್ದವಾದ ಗೆರೆಗಳು ಏನಾಗಿರ್ಬೇಕಂತೆ ಇರ್ಬೇಕು ಅಂತ ಏನ್ ಮಾಡೋದ್ರಲ್ಲಿ ಹೇಳ್ತಾರೆ. ಅದರ ಉದ್ದವಾದ ಗೆರೆಗಳು ಹೆಂಗ್ ಬರ್ತದೆ? ಮನುಷ್ಯಂಗೆ ಏನ್ ಮಾಡ್ಬೇಕು? ಚಾಟಿಯಲ್ಲಿ ಕೊಟ್ರೆ ಬರೀ ಬರ್ತದೆ. ಉಳೋದೇನ್ರಿ? ಬಿತ್ತನೆ ಮಾಡ್ಬೇಕಾದ್ರೆ ಉಳ್ತಾರ ಗೊತ್ತಾ? ಮಣ್ಣು ಏನ್ ಮಾಡ್ಬೇಕು? ಮಳ್ಳು ಎದ್ದು ಬರ್ಬೇಕು, ಒಂದ್ ಕ್ಲೀನಾಗಿ ಏನಾಗಬೇಕು, ಒಂದು ಮಾರ್ಗ ಆಗ್ಬೇಕು ನೋಡಿರ್ತೀನಿ ಬೀಜಗಳಕ್ಕೆ. ಆ ತರ ಯೇಸು ಕ್ರಿಸ್ತನಿಗೆ ಏನ್ ಮಾಡೋರಂತೆ, ಉಳೋರು ತನ್ನ ಬೆನ್ಮೇಲೆ ಅಂತ ಉಳುಬಿಟ್ಟವ್ರೆ ಅಂತೆ. ಈ ತರ ಟಾರ್ಚರ್ ಯಾರು ಕೊಟ್ಟಿರೋದು? ಯೇಸು ಕ್ರಿಸ್ತ. ಇವೆಲ್ಲ ಟೈಮಲ್ಲಿ ಯೇಸು ಕ್ರಿಸ್ತ ಪ್ರಾಣ ಬಿಡ್ಲಾಡ್ರಿ ನೋಡಿರ್ತೀನಿ. ಆದ್ರೆ
ಇವ್ರು ಯೇಸು ಕ್ರಿಸ್ತನ ಶಿಲ್ಬೆಗೆ ಹಾಕ್ಬೇಕಾರೆ ಹೆಂಗ್ ಗೊತ್ತಾಯಿದ್ರು ನೋಡಿದ್ರು, ಈ ಮನುಷ್ಯ ಇಮ್ಮಟ್ಟಿಗೆ ಸಾಯಿಲ್ಲ, ನೋಡೋಣ ಬಿಡು ಅಂತಂದ್ಬಿಟ್ಟು ಅಲ್ದ್ರ. ಆದರೆ ಪಸ್ಕ ಸಂದರ್ಭದಲ್ಲಿ ಆ ಥರ ಇರ್ಬೇಕಾದ್ರೆ ಇವರಿಬ್ಬರು ನೋಡಿತಾರೆ. ಇವ್ರ ಹತ್ರಕ್ಕೆ ಹೋದ್ರೆ ಸೋಲ್ಜರ್ ಹೇಳ್ತಾರೆ, ಸರ್ ಇದು ಆಲ್ರೆಡಿ ಡೆಡ್ ಅಂತ ಹೇಳ್ತಾರೆ, ಸತ್ತೋಗ್ಬಿಟ್ಟಾರೆ ಸರ್ ಅಂತ. ಹೆಂಗ್ ಸತ್ತೋಗ್ಬಿಟ್ಟಾರೆ, ಏನು ಗ್ಯಾರಂಟಿ ಸತ್ತೋಗ್ಬಿಟ್ಟಾರೆ ಅಂತ ಚೆಕ್ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಒಂದು ಈಟಿನ ಏನು ಮಾಡ್ತಾರೆ ತೂಯ್ತಾರೆ. ಅದರ ಈಟಿನ ಆ್ಯಕ್ಚುಲಿ ಹೆಂಗೆ ತೂಯ್ತಾರೆ ಅಂತಂದರೆ, ಅದು ಆ್ಯಕ್ಚುಲಿ ಈ ಈ ಪಕ್ಕೆಯಿಂದ ಹೋಗಿ ಲಂಗ್ಸ್ಗೆ ತೂರ್ಕೊಂಡು ಹಂಗೆ ಹೃದಯಕ್ಕೆ ಏನಾಗಬೇಕು ತೂರ್ಕೊಬೇಕು. ಆ ಥರ ಇದು ರೋಮನ್ಸ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ರು ಅಲ್ವರ. ಇದೆಲ್ಲ ಒಂದು ಪಾಠ ಇದೆ, ದೇವಸ್ಥಿತ ಯಾವಾಗ ನೋಡೋಣ. ಅಲ್ಲ ಕರೆಕ್ಟಾಗಿ ತೂಯ್ತಾರೆ ನೋಡ್ರಿ ಇರ್ತೀನಿ. ಅವಾಗೇನು ಬಂತು, ರಕ್ತ ಮತ್ತು ನೀರೇನಾಯ್ತು ಬಂತು ಅಂತ ನೋಡ್ತೀವಿ ಅಲ್ವರ. ರಕ್ತ ಮತ್ತು ನೀರು ಹೆಂಗೆ ಬಂತು, ರಕ್ತ ತಾನೇ ಬರಬೇಕು, ನೀರು ಹೆಂಗೆ ಬಂತು? ಸರ್ ಹೃದಯ ತಾಗಿದ ರಕ್ತ ಇರ್ತದ ಸರ್, ದೇಹದಲ್ಲಿ ಕೆಲವು ನೀರಿನ ಅಂಶ ಇರ್ತದ. ಅಲ್ಲರ ಅದೇನಾಯ್ತಂತೆ ಅದರ ಇವಾಗ ಬ್ಲಡ್ ಹರಿದ್ರೆ ಏನಾಗ್ತಾರೆ, ಬ್ಲಡ್ ಅಲ್ಲಿ 2 ಥರ ಬರ್ತಾವಣಿದ್ದೀನಿ ಅದರ ಆಲ್ಬುಮಿನ್ ಅಂತ ಬರ್ತಾರೆ ನೋಡೋರ. ಅದೇನಾಗಿದೆ ಏನಂತಾರೆ, ಜಾಸ್ತಿ ಸೀರಮ್. ಆಗಿತ್ತು. ಸಾರಿ, ನಮ್ಮ ಇಂಡಿಯಾ ಹೇಳ್ತೀವಿ ಸೀರಮ್ ಅಂತ. ಓಕೆನಾ, ಸರಿ, ಪ್ರಾಪರ್ ವರ್ಡ್ ಸೀರಮ್ ಅದರ. ಸೊ ರಕ್ತ ಏನಾಗಿತ್ತು ಸೇರಿ ತಗೊಳ್ತೀವಿ, ಅದೇನಾಗ್ತಾರೆ ಸಪ್ರೇಟ್ ಆಗ್ತದೆ. ಸೊ ಕ್ರೈಸ್ತು ಸಾಯ್ಬೇಕಾದ್ರೆ ಅವ್ರ ರಕ್ತ ಮತ್ತೆ ಬ್ಲಡ್ ಅಲ್ಲಿರೋ ಫ್ಲೂಯಿಡ್ಸ್ಗಳು ಏನಾಗಿತ್ತು ಹೊರಗಡೆ ಬಂದಿರೋದು, ಅದು ಕನ್ಫರ್ಮ್ ಆಗೋಯ್ತು ಈಸ್ ಡೆಡ್ ಅಂತ ಅಲ್ವರ. ಸೊ ಇವ್ರಿಗೇನಾಗ್ತದೆ, ಶಾಕ್ ಆಗ್ತದೆ. ಒಬ್ಬ ಆದಾಮಿಗೆ ಪರಿಪೂರ್ಣವಾಗಿರೋಂಥ ಮನುಷ್ಯ, ಒಬ್ಬ ಸ್ಟ್ರಾಂಗ್ ಆಗಿರೋಂಥ ಮನುಷ್ಯ ಹೆಂಗ್ ಸಾಯಕ್ಕೆ ಸಾಧ್ಯ? ಅದರ ಹಂಗಾರೆ ಯೇಸು ಕ್ರಿಸ್ತು ಅವರು ಸತ್ರು ಇಷ್ಟು ಜಲ್ದಿ ಅಂತಂದ್ರೆ ಈ ವಾಸ್ ಎ ವೀಕ್ ಪರ್ಸನ್. ಅವ್ರು ಬಂದ್ಬಿಟ್ಟು ಆದಾಮ್ಗಿರಂತ ಪರಿಪೂರ್ಣ ಅಂತ ಮನುಷ್ಯನ ಥರ ಅಲ್ಲ. ಆದಾಮ್ ಎಷ್ಟು ವರ್ಷ ಸತ್ತಿದ್ದ? 930 ವರ್ಷ ನೋಡ್ರ, ಆದಾಮ್ 930 ವರ್ಷ, ಇವ್ರು 33 ವರ್ಷಕ್ಕೆ ಹೊಟ್ಟೋಗ್ಬಿಟ್ರಲ್ಲ ಅಲ್ವರ. ಸೊ ಈ ಥರ ಏನು ಮಾಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತನ ಫಾಲ್ಟ್ ಏನು ಮಾಡ್ತಾರೆ ಅಲ್ಲಿ ಹುಡುಕ್ತಾರೆ. ಸೊ ಹಂಗಾರೆ ಯೇಸು ಕ್ರಿಸ್ತು ಜನ್ಮದಲ್ಲಿ ಅವ್ರ ಜನನ ತೊಗೊಂಡಿರ್ಬೇಕಾರೆ ಅವರು ಪರಿಪೂರ್ಣವಾಗಿ ಹುಟ್ಟಲಿಲ್ಲ. ಅವ್ರನ್ನ ಲೋಪದೋಷಗಳು ಏನಾಗಿತ್ತು, ಇತ್ತು, ಕೊರತೆಗಳಿತ್ತು. ಅದರಿಂದ ಅವ್ರು ಈಡಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ಏನು ಮಾಡ್ತಾರೆ ಎಷ್ಟೋ ಜನಗಳು ಹೇಳ್ತಾರೆ. ಇದಕ್ಕೇನು ಅರ್ಥ, ಇದಕ್ಕೇನು ಉತ್ತರ? ಇದಕ್ಕೆ ಎಕ್ಸ್ಪ್ಲನೇಷನು ನಮ್ಮ ಬ್ರದರು ಬ್ಯೂಟಿಫುಲ್ಲಾಗಿ ಕೊಡ್ತಾರೆ. ಅದಕ್ಕೆ ಹೇಳೋದು, ವಾಲ್ಯೂಮ್ಸ್ ಓದ್ಬೇಕ್ರಿ. ಒಬ್ಬ ಸತ್ಯವಿದ್ದ ವಿದ್ಯಾರ್ಥಿ ಆಗಿರೋನು, ಬೈಬಲ್ ಸ್ಟೂಡೆಂಟ್ ಆಗಿರೋನು ವಾಲ್ಯೂಮ್ಸ್ ಓದಿಲ್ಲ ಅಂತಂದರೆ ಇನ್ನೇನಕ್ಕೂ ಓದೋಕ್ಕೆ ಲಾಯ್ಕಿಲ್ಲ. ಫಸ್ಟ್ ಓದ್ಬೇಕು ವಾಲ್ಯೂಮ್ಸಲ್ಲಿ ಬೇಸಿಕ್ ಡಾಕ್ಟ್ರಿನ್ಸ್. ಒಬ್ಬ ವ್ಯಕ್ತಿ ನೂತನ ಸೃಷ್ಟಿಯಾಗಿ ಸತ್ಯದಲ್ಲಿ ಹೇಗೆ ದೃಢವಾಗಿ ನಿಂತ್ಕೊಬೇಕು ಅಂದರೆ ಇದು ಕರೆಕ್ಟಾಗಿ ಕೊಟ್ಟರು ನೋಡ್ತೀನಿ. ಅದಕ್ಕೆ ಬೆಳಗ್ಗೆ ಇದ್ದ ತಕ್ಷಣ ವಾಲ್ಯೂಮ್ಸ್ ತಗೊಂಡು ರೆಕಾರ್ಡಿಂಗ್ ಏನಕ್ಕೆ ಹಾಕೋ, ಸುಮ್ಮನೆ ಆಗ್ತಿದೆ ತಮಾಷೆಗೆ ಕೇಳ್ರಿ. ಅದೆಲ್ಲ ಎಷ್ಟೆಷ್ಟಿದೆ ಪಾಯಿಂಟ್ಸ್ಗಳು, ಇವೆಲ್ಲ ಕೇಳಿದ್ರೆ ನಾವು ಸತ್ಯವಾಗಿ ಏನಾಗಿ ದೃಢವಾಗಿ ನಿಂತ್ಕೊಬೋದು. ನೆಕ್ಸ್ಟು ಅನಂತರ ಬೇರೆ ಪಾಠಗಳು ಅದೆಲ್ಲ ಹೈಯರ್ ಸ್ಟಡೀಸ್ ಎಲ್ಲ ನಂತರ ರೀ. ವಾಲ್ಯೂಮ್ ಸ್ಟಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಅದು ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ, ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಏನ್ರಿ, ನಮ್ಮ ಇಲ್ಲಿ ಪ್ರಸನ್ನ ಬ್ರದರ್ ಓದ್ತೀರಾ? ಬ್ರದರ್. ನೀವು ಇಲ್ಲ ಸಿಸ್ಟರ್ ಯಾರಾದ್ರೂ ಓದ್ಬೋದು. ನಾವೇ ಓದ್ತೀವಿ. ಹ್ಮ್. ಮೇಲ್ನೋಟಕ್ಕೆ ಈ ಪ್ರಸ್ತಾಪವು ಇಂಥ ತೋರಿಕೆಯನ್ನು ಹೊಂದಿದೆ. ದೇವರ ವಾಕ್ಯದ ಮಾರ್ಗದರ್ಶನದಲ್ಲಿ ಮಾತ್ರವೇ ನಮ್ಮ ಮನಸ್ಸುಗಳಿಗೆ ಅಥವಾ ಇತರರಿಗೆ ತೃಪ್ತಿಕರವಾಗುವ ರೀತಿಯಲ್ಲಿ ನಮ್ಮ ಕರ್ತನು ಪರಿಶುದ್ಧನು, ನಿರುಪದ್ರವಿಯು, ನಿಷ್ಕಳಂಕನು ಮತ್ತು ಪಾಪಿಗಳಿಂದ ಪ್ರತ್ಯೇಕಿಸಲ್ಪಟ್ಟವನು ಎಂಬ ಈ ಸತ್ಯಗಳ ನಡುವಣ ಇರುವ ಸಾಂದ್ರತೆ ಮತ್ತು ಆ ಬಗ್ಗೆ ದೇವರ ವಾಕ್ಯದಲ್ಲಿನ ಭರವಸೆಗಳನ್ನು ವಿವರಿಸಲು ಶಕ್ತರಾಗುವೆವು. ನಾವೀಗ ಪರಿಗಣಿಸುತ್ತಿರುವ ದೇವರ ವಾಕ್ಯದಲ್ಲಿ ಈ ಪ್ರಸ್ತಾಪದ ಕೀಲಿಕೈ ಇದೆ. ನಮಗೂ ಇತರರಿಗೂ ಕಂಡುಬರುವ ಸ್ವಾಭಾವಿಕ ಸಂಗತಿಗಳನ್ನೇ ಪ್ರವಾದಿಯು ಪ್ರಕಟಿಸುತ್ತಾನೆ. ಅಂದರೆ ನಮ್ಮ ಕರ್ತನು ಎಲ್ಲಾ ಉಳಿದ ಜನಾಂಗದವರಂತೆ ಮನೋವ್ಯಥೆಯುಳ್ಳವನು, ಮರಣ ಶಿಕ್ಷೆಗೆ ಒಳಗಾದವನು, ದೇವರಿಂದ ಜಜ್ಜಲ್ಪಟ್ಟವನು, ದುಃಖ ಪಡುವವನು ಆಗಿದ್ದನು. ಆದರೆ ನಂತರದಲ್ಲಿ ಆತನು ಆ ರೀತಿಯಾಗಿ ಕಂಡುಬಂದರೂ ಸತ್ಯಾಂಶದಲ್ಲಿ ಆತನು ಕಷ್ಟಗಳನ್ನು ಅನುಭವಿಸಿದ್ದು ನಮ್ಮ ಪಾಪಗಳ ಸಲುವಾಗಿಯೇ ಹೊರತು ಆತನು ಪಾಪವನ್ನೇನೂ ಮಾಡಲಿಲ್ಲ ಎಂದು ವಿಚಾರಿಸುತ್ತಾನೆ. ಆತನ ದೌರ್ಬಲ್ಯಗಳು ಆತನು ನಮ್ಮ ಸಂಕಟಗಳನ್ನು ಮತ್ತು ನಮ್ಮ ದುಃಖದ ಭಾರವನ್ನು ಹೊತ್ತು ಸಾಗುವನಾದ್ದರಿಂದಾಯಿತು. ಆತನು ದೈವ ನಿಯಮದ ಎದುರಿನಲ್ಲಿ ನಮ್ಮ ಸ್ಥಾನವನ್ನು ತೆಗೆದುಕೊಂಡಿರುವ ಪರಿಣಾಮವಾಗಿ ಆತನು ಮರಣವನ್ನು ಅನುಭವಿಸಬೇಕಾಯಿತು. ನೀತಿವಂತನಾಗಿದ್ದು
ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಸನ್ನಿಧಾನಕ್ಕೆ ತರುವ ಸಲುವಾಗಿ ಆತನು ಶ್ರಮೆಯನ್ನು ಅನುಭವಿಸಬೇಕಾಯಿತು. ಮೊದಲನೆಯ ಬರೋಣದಲ್ಲಿ ಸ್ವಾಭಾವಿಕ ಇಸ್ರಾಯೇಲ್ಯರ ಪರವಾಗಿ ಮಾತನಾಡುವ ಸಲುವಾಗಿ ಪ್ರವಾದಿಯು ಹೇಳುವುದೇನೆಂದರೆ, ನಾವು ಆತನು ಧಿಕ್ಕರಿಸಲ್ಪಟ್ಟವನು, ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ಯೆಶಾಯ 53:4 ಎಂದು ಹೇಳುತ್ತಾನೆ. ಮತ್ತು ಅಂತ ದೃಷ್ಟಿಕೋನವು ಸರಿಯಾದುದಲ್ಲವೆಂದು ವಿವರಿಸುವಂತೆ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಶಾಂತಿಯನ್ನೀಯುವ ದಂಡನೆಯನ್ನು ಅವನು ಅನುಭವಿಸಿದನು. ಯೆಶಾಯ 53:5 ಎಂದು ಹೇಳುವವನಾಗಿದ್ದಾನೆ. ಥ್ಯಾಂಕ್ ಯು ಅಲ್ವರಾ. ಸೊ ಇಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಏನಿದೆ ಅರ್ಥ ಅಲ್ವರ? ಅಂದ್ರೆ ಯೇಸು ಕ್ರಿಸ್ತು ಜಜ್ಜಲ್ಪಟ್ಟನು ಅಲ್ವರ, ಬಾಧೆಗಳಿಗೆ ಒಳಗಾದವನು ಅಂದ್ರೆ, ಮತ್ತೆ ಯೇಸು ಕ್ರಿಸ್ತನ ಬಗ್ಗೆ ಇರೋಂಥ ಅನೇಕ ವಾಕ್ಯಗಳು ಉಲ್ಟಾ ಬಿಡಲ್ವಾ? ಆತನು ಪರಿಶುದ್ಧನು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರಿದವನು, ಅದರ ಯಾವ ಕೊರತೆಗಳಿಲ್ದವನು, ಪರಿಪೂರ್ಣನು, ಪರಿಶುದ್ಧನು ಅಂತ ಹೇಳ್ತಾರಲ್ಲ, ಇವೆಲ್ಲ ಮತ್ತೆ ವಾಕ್ಯ ವಿರುದ್ಧ ಹೋಗ್ಬಿಡ್ತಾರಲ್ವ. ಮತ್ತೇನಿದು ಅಂತ ನೋಡ್ಬೇಕಾದ್ರೆ ನಾವು ಅದೇ ವಾಕ್ಯನ ಕ್ಲೀನಾಗಿ ಇನ್ನೊಂದ್ಸತಿ ಓದಬೇಕು ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅಲ್ಲೇ ಉತ್ತರ ಕೊಟ್ಟವ್ರೆ ಅಂತ ಹೇಳ್ತಾರೆ. ಇಲ್ಲಿ ಓದಿ, ಏಷ್ಯಾದಲ್ಲೇ ಕೊಟ್ಟಾರೆ ಉತ್ತರ. ಅದರ ನೋಡಿ, ಅದಕ್ಕೆ ಬೈಬಲ್ಗೆ ಏನು ಡಿಕ್ಷನರಿ? ಯಾವ್ದು ಡಿಕ್ಷನರಿ ಬೈಬಲ್ಗೆ? ಬೈಬಲ್ ಬೈಬಲ್. ಬೈಬಲ್ ಬೈಬಲ್ ಎಸ್. ಬೈಬಲ್ ಏನೋ ಪ್ರಶ್ನೆ ಬಂದ್ರೆ ಉತ್ತರ ಎಲ್ಲ ಹುಡುಕ್ಬೇಕು, ಬೈಬಲಲ್ಲಿ ಹುಡುಕ್ಬೇಕು. ಅದರ ಗೂಗಲ್ಲು, ಯೂಟ್ಯೂಬು, ಫೇಸ್ಬುಕ್ಕು, ಪಾಸ್ಟರು ಅಯ್ಯ ನನ್ಗೆ ಗೊತ್ತಿಲ್ಲ ಹೇಳಯ್ಯ ಅಂದಷ್ಟು ನಾವು ಹೇಳಯ್ಯ ಅಂತಾರೆ. ಅವ್ರೇನು ಮಾಡ್ತಾರೆ, ಕನ್ಸಿಗೆ ಬಂದಿದ್ದೆಲ್ಲ ಹೇಳ್ತಾರೆ. ಅದರ ಬೈಬಲ್ ಹುಡುಕ್ಬೇಕು. ತೆಗಿರಿ ಬೈಬಲ್ ಹುಡುಕ ನಿಮಗ. ಯೆಶಾಯ 53ನೇ ಅಧ್ಯಾಯ, ಯೆಶಾಯ 53ನೇ ಅಧ್ಯಾಯ ಇರಿ, 4ನೇ ವಾಕ್ಯ ಓದಿ ಸರ್. ಓದಿ 4ನೇ ವಾಕ್ಯ ಓದಿ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತು ಹೊರೆಯುವ ನಮ್ಮ ಸಂಕಷ್ಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. 5ನೇ ವಾಕ್ಯ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ನೋಡ್ರ, ಇಲ್ಲಿ ಉತ್ತರ ಹೇಳ್ತಾರೆ. ಏನ್ ಹೇಳ್ತಾರೆ? ಆದರೆ ಇವೆಲ್ಲ ಯೇಸು ಕ್ರಿಸ್ತನಿಗೆ ಆಗಿದ್ ಏನಕ್ಕಂತೆ ಏನ್ರಿ? ನಾವಾದರೂ ಆತನ ಏನ್ ಮಾಡಂತೆ? ದೇವರಿಂದ ಬಾಧಿತನು, ಅದರ ಏನ್ರಿ ಪೆಟ್ಟು ತಿಂದವನು. ದೇವ್ರು ಹೊಡೆದ್ಬಿಟ್ರೆ ಹೆಂಗಿರ್ತಾರಪ್ಪ ಮನುಷ್ಯ, ನೋಡ್ರ ಹೆಂಗವನ ವಿಕಾರವಾಗ್ಲಿ, ಕೈ ಬಿಟ್ಬಿಟ್ಟಾರ ಕಣ ದೇವ್ರು ಹೊಡೆದ್ಬಿಟ್ಟವ್ರು, ಹಿಂಗೆ ತಾನೇ ಥಿಂಕ್ ಮಾಡೋದು. ಆ ಥರನೇ ಇದ್ರಂತೆ ಯೇಸು ಕ್ರಿಸ್ತ ಲುಕ್ಕು. ಅದರ ಹೆಂಗಿದ್ರಂತೆ ಅವರು? ಪೆಟ್ಟು ತಿಂದವಂತರ, ಬಾಧೆ ತಿಂದವಂತರ, ದೇವರು ಕೈ ಬಿಡಲ್ಪಟ್ಟವಂತರನೇ ಏನಾಗಂತಾರೆ ಇದ್ರಂತೆ. ಮನುಷ್ಯರಲ್ಲಿ ಸೇರಿಸಿಕೊಳ್ಳದವನು. ಯೇಸು ಕ್ರಿಸ್ತು ಯಾವ ಗ್ಯಾಂಗ್ಗೂ ಸೇರ್ತಾ ಇರಲಿಲ್ಲ, ಯಾವ ಗ್ರೂಪ್ಗೂ ಸೇರಿಸ್ತಾ ಇಲ್ಲ. ಮನುಷ್ಯರಲ್ಲಿ ಫೆಲೋಶಿಪ್ ಇಟ್ಕೊಳಕ್ಕಾಗ್ತಾ ಇರಲ್ಲ, ಅದರ ಪ್ರತ್ಯೇಕವಾಗಿ ಇಟ್ಕೊಳೋ ಥರ ಇತ್ತಂತೆ. ರೀಸನ್ ಏನು ಹೇಳ್ತಾರೆ? ನೋ, ಇದು ನಮ್ಮ ದೃಷ್ಟಿಕೋನ, ಇದು ನಿಮ್ಮ ದೃಷ್ಟಿಕೋನ. ಜನಗಳು ಈ ಥರ ಥಿಂಕ್ ಮಾಡಿದ್ರು, ಆದರೆ ಯೇಸು ಕ್ರಿಸ್ತು ಹಂಗಲ್ವಂತ. ಏನು ಹೇಳ್ತಾರೆ? 5ನೇ ವಾಕ್ಯ ಆರಂಭದಲ್ಲಿ ಕನ್ನಡದಲ್ಲಿ ಏನ್ ಬಂತು? 5ನೇ ವಾಕ್ಯ ಆರಂಭ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ದ್ರೋಹಗಳ ದೆಸೆಯಿಂದ ಅಲ್ವರ. ಇದೇ ಇಂಗ್ಲಿಷಲ್ಲಿ ಓದಿರ್ತೀನಿ, 5th ವರ್ಸ್ ಓದಿ ಬದರ್. But he was wounded ವೆಯ್ಟ್, for ಬಟ್ our transgressions. ಏನ್ರಿ ಬಟ್ ಅಂತ ಬಂತು? ಬಟ್ ಅನ್ನ ಏನರ್ಥ? ಆದರೆ ಆತನ್ನು ಏನ್ರಿ ಎಲ್ಲ ಬಾಧೆಗಳನ್ನ ತಿಂದಿದ್ ಯಾರಿಗೋಸ್ಕರ ಅಂತೆ? ನಮಗೋಸ್ಕರ. ಅದರ ತೆಲುಗಲ್ಲಿ వచ్చిందా ಬದರ್ ಅಂತಂದ್ರೆ? తెలుగు చదవండి 5th ವರ್ಸ್. మన యతిక్రమ క్రియలను బట్టి అతడు గాయపరచబడెను. మన ಅಲ್ಲೂ ಬಂದಿಲ್ಲ ಬಿಡಿ, ಕನ್ನಡದಲ್ಲೂ ಬಂದಿಲ್ಲ, ತಮಿಳಿಂದ ಬಂದಿರೋದು. ಆನಾಲು ಅಲ್ವರಾ? ನೋಡ್ರಿ ಎಷ್ಟು ಚೆನ್ನಾಗಿ ಹಾಕೋರು ನೋಡಿರ್ತೀನಿ. ಅದರ ಏನಂತೆ? ಏಸು ಕ್ರಿಸ್ತು ಇದೆಲ್ಲ ಅನುಭವಿಸಿದ್ ಯಾರಿಗೋಸ್ಕರ ಅಂತೆ? ನಮಗೋಸ್ಕರ. ಅದರ ಇವೆಲ್ಲ ಪೆಟ್ಟು ತಿಂದವಂತರ, ಬಾಧೆಗೆ ಒಳಗಾದಂತರ, ದೇವರು ಕೈ ಬಿಡಲ್ಪಟ್ಟ ಮನುಷ್ಯಂತರ ಯಾಕಂತ ಅನುಭವಿಸಿದೆಲ್ಲ. ಇದೆಲ್ಲ ಒಂದು ಪಾಪಿಗೆ ಬರ್ಬೇಕಾದಂತ ದಂಡನೆಗಳು. ಆ ಪಾಪಿಯ ಸ್ಥಾನ ಯೇಸು ಕ್ರಿಸ್ತು ತಗೊಬೇಕು ಅಂತಂದ್ರೆ ಯೇಸು ಕ್ರಿಸ್ತನೆಲ್ಲ ಏನ್ ಮಾಡ್ಬೇಕಿತ್ತು? ಅನುಭವಿಸ್ಲೇ ಬೇಕಾಗಿತ್ತು. ಅದ್ರ ನಮಗೆ ಶಿಕ್ಷೆಯನ್ನು ಉಂಟು ಮಾಡುವಂತ ದಂಡನೆ ಏನ್ ಮಾಡೋರು? ಆತನು ಅನುಭವಿಸಿ ಅಲ್ವರ. ನಮಗೆಲ್ಲ ಏನೆಲ್ಲ ಬೇಕಾಗಿತ್ತ? ಲಾತ್ಗಳು, ಪೆನಾಲ್ಟಿಗಳು, ಎಲ್ಲ ಪೆನಾಲ್ಟಿಗಳು ಯಾರು ಪೇ ಮಾಡೋರೆ? ಜೀಸಸ್ ಕ್ರೈಸ್ಟ್ ಏನ್ ಮಾಡೋರು? ಅದರಿಂದ ಯೇಸು ಕ್ರಿಸ್ತನ್ಗೆ ಏನಾಯ್ತಂತೆ? ಬಾಧೆಗಳಿಗೆ, ಹಿಂಸೆಗಳಿಗೆ, ವೇದನೆಗಳಿಗೆ ಏನ್ ಮಾಡಿ ದೇವ್ರು
ಒಳಪಡಿಸಿದ್ದು. ನಮ್ಮೆಲ್ಲರ ಪಾಪಗಳ ದ್ರೋಹಗಳನ್ನ, ಅಕ್ರಮಗಳನ್ನ ದೇವ್ರು ಯಾರ ಮೇಲೆ ಹೊರಿಸಿದ್ರು ಇವಾಗ? ಯೇಸು ಜೀಸಸ್. ಕ್ರಿಸ್ತನ. ಅರ್ಥ ಆಯ್ತಾ? ಹಂಗಾರೆ ಯೇಸು ಕ್ರಿಸ್ತು ಏನಕ್ಕೆ ಈ ತರ ಇದ್ದಿದ್ದು ಅಂತಂದ್ರೆ, ಏನಕ್ಕೆ ಈ ತರ ಇತ್ತು ಅಂತಂದ್ರೆ ನಮ್ಮ ನಿಮಿತ್ತ. ಓಕೆನಾ? ಸರಿ, ಓಕೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಇಲ್ಲಿ ಲಕ್ಷ್ಮೀ ಇಷ್ಟರ್ ಓದ್ತೀರಾ? ಚಿಕ್ಕದೊಂದು ಪ್ಯಾರಾಗ್ರಾಫ್ ಇದೆ. ಹಾ brother. ಹಾ, ಮತ್ತಾಯನು ಇದೇ ಪ್ರವಾದನೆಯ ನೆ- ನೆರವೇರಿಕೆಗಾಗಿ ಕರೆ ನೀಡುತ್ತಾ ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಲಿಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ವಾಸಿ ಮಾಡಿದನು. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಒತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ಮತ್ತಾಯ 8:15-17 ಎಂದು ಬರೆಯುತ್ತಾನೆ. ನೋಡ್ರ ಇಲ್ಲಿ ಏನೈತೆ, ಇಲ್ಲೊಂದು ಏನ್ ಮಾಡ್ತಾರೆ, ಮತ್ತೆ ಅದ್ರಲ್ಲಿ ಕೂಡ ಏನ್ ಮಾಡ್ತಾರೆ, ಈ ಒಂದು ಓದ್ರಲ್ಲ ವಾಕ್ಯ ಏನಂತ ಹೇಳಿದ್ರೆ, ನಮ್ಮ ಬೇನೆಗಳನ್ನು ಅವ್ರು ಏನ್ ಮಾಡದಂತೆ ಅನುಭವಿಸಿದ್ರು ಅಂತ. ಅದೇ ವಾಕ್ಯ ಹೆಂಗೆ ಅನುಭವಿಸಿದ್ರು? ಅದರ ಆ ವಾಕ್ಯದಲ್ಲಿ ಇವಾಗ ಓದಿರಂತ ಸಿಸ್ಟರ್ ಓದಿರಂತ ವಾಕ್ಯ ಮ್ಯಾಥ್ಯೂ 8:16-17 ನೋಡ್ಬೇಕಾರೆ ಏನ್ರಿ, ಯೇಸು ಕ್ರಿಸ್ತು ತರ ದೆವ್ವಗಳನ್ನೇ ಮಾಡಂತೆ ಬಿಡಿಸಿದ್ರು. ಅದರ ಆಮೇಲೆ ಎಲ್ಲಾ ತರ ರೋಗಗಳನ್ನೆಲ್ಲ ಏನ್ ಮಾಡದಂತೆ ಅವರು ವಾಸಿ ಮಾಡಿದ್ರು ಅಂತ ಹೇಳ್ತಾರೆ. ಇದರಿಂದ ಏನಾಯ್ತು? ವಾಕ್ಯ ನೆರವೇರ್ತು ಅಂತ ಹೇಳ್ತಾರೆ. ಯಾವ ವಾಕ್ಯ? ಯೆಶಾಯದಲ್ಲಿ ಬರೆದಂತ ವಾಕ್ಯ ಏನಾಯ್ತು? ನೆರವೇರ್ತು. ಯಾವ ವಾಕ್ಯ? ಆತನು ನಮ್ಮ ಕಷ್ಟ ಸಂಕಟಗಳನ್ನ ಹತ್ತೋನು ಆತನೇ ಅಲ್ವರ. ನಮ್ಮ ಬಾಧೆಗಳನ್ನ ಏನ್ ಮಾಡಂತೆ ಅವರು ಅನುಭವಿಸಿದ್ನು. ಆ ತರ ವಾಕ್ಯ ಏನಾಯ್ತು? ಯಾವ್ದ್ರಲ್ಲಿ ನೆರವೇರಿತು ಹಂಗಾರೆ? ಯೇಸು ಕ್ರಿಸ್ತು ಮತ್ತೊಬ್ರಿಗೆ ಅದ್ಭುತ ಮಾಡೋದ್ರಲ್ಲಿ ಅಲ್ವರ, ಅದ್ರಲ್ಲಿ ಏನಾಯ್ತು? ಈ ವಾಕ್ಯ ಏನಾಯ್ತು? ನೆರವೇರ್ತು. ಯೆಶಾಯದಲ್ಲಿ 53 ನೋಡೋದಲ್ಲ, ನಮ್ಮ ಬಾಧೆಗಳನ್ನ ಅನುಭವಿಸುವಂತ ವಾರ್ತೆ ಏನಾಯ್ತು? ನೆರವೇರ್ತು ಅಂತ ಹೇಳ್ತಾರೆ. ಹೇಗೆ ನೆರವೇರ್ತು? ಯೇಸು ಕ್ರಿಸ್ತು ಮತ್ತೊಬ್ರಿಗೆ ಅದ್ಭುತ ಮಾಡೋದ್ರಲ್ಲಿ ಇವ್ರು ಹೆಂಗೆ ಬಾಧೆಗಳನ್ನ ಅನುಭವಿಸಿದ್ರು? ಅದರಿಂದ ಇವ್ರಿಗೆ ಏನಾಯ್ತು ತೊಂದರೆ ಅಲ್ವರ? ಏನಾಗಿರ್ಬೇಕಲ್ಲ. ಅದಕ್ಕೆ ತಾನೇ ಹೇಳೋದು ವಾಕ್ಯ. ವಾಕ್ಯ ಏನ್ ಹೇಳ್ತಾರೆ? ಯೇಸು ಕ್ರಿಸ್ತು ಮತ್ತೊಬ್ರಿಗೆ ಅದ್ಭುತ ಮಾಡೋದ್ರಿಂದ, ಮತ್ತೊಬ್ರಿಗೆ ಎಲ್ಲಾ ಕಾಯಿಲೆಗಳನ್ನ ವಾಸಿ ಮಾಡೋದ್ರಿಂದ ಇವ್ರು ಏನ್ ಮಾಡ್ತಾರೆ? ಅವ್ರ ಬಾಧೆಗಳನ್ನ ಅನುಭವಿಸ್ತಂತೆ ಆಯ್ತು ಅಂತ ಹೇಳ್ತಾರೆ. ಇವರು ಮತ್ತೊಬ್ಬರು ಬೇನೆಗಳನ್ನ ಏನ್ ಮಾಡ್ತಾರೆ? ಅನುಭವಿಸ್ಕೊಂಡಾಯ್ತು ಅಂತ. ಹೇಗೆ? ಇವಾಗ ಮತ್ತೊಬ್ರಿಗೆ ಒಳ್ಳೇದ್ ಮಾಡಿದ್ರೆ, ಮತ್ತೊಬ್ರಿಗೆ ಕಾಯಿಲೆಗಳು ವಾಸಿ ಮಾಡಿದ್ರೆ ಇವ್ರಿಗೇನೋ ಪ್ರಾಬ್ಲಮ್ ಆಗ್ತದ? ಪ್ರಾಬ್ಲಮ್ ಆಗಲ್ವಲ್ಲ. ಅವ್ರಿಗೆ ಆಶೀರ್ವಾದ ಬರ್ತದೆ, ಇವ್ರಿಗೇನ್ ಪ್ರಾಬ್ಲಮ್ ಬರ್ತಾರೆ ಮತ್ತೆ? ಹಂಗಾರೆ ಏನೋ ಇರ್ಬೇಕಲ್ವಾ ಅಲ್ವರ? ಏನದು? ಅದನ್ನ ನಾವು ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಯಾರು ಓದ್ರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ? ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದ್ತೀರಾ? ದುರ್ಬಲತೆಯು ಸಮರ್ಪಕತೆಯ ವಿರುದ್ಧವಾಗಿದೆ, ಅಲ್ಲಿಂದ ಅಲ್ವಾ? ಇಲ್ಲ, ಪೇಜ್ ನಂಬರ್ 72 ರೈಟ್ ಸೈಡ್ ಅಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್. ನಮ್ಮ ಕರ್ತನ ಗುಣಪಡಿಸುವಿಕೆ ಹಾಗೂ ನಮ್ಮ ಬಲಹೀನತೆಗಳನ್ನು ಆತನ ಮೇಲೆ ತೆಗೆದುಕೊಳ್ಳುವುದರ ನಡುವಿನ ಸಂಬಂಧವು ಈ ದಾಖಲೆಗಳನ್ನು ಓದುವ ಹೆಚ್ಚಿನವರಿಗೆ ಅಷ್ಟೊಂದು ಸಹಜವಾಗಿ ಕಂಡು ಬರಲಿಲ್ಲ. ನಮ್ಮ ಕರ್ತನು ಕೇವಲ ತನ್ನಲ್ಲಿರುವ ಗುಣಪಡಿಸುವ ಶಕ್ತಿಯನ್ನು ಉಪಯೋಗಿಸಿದನು, ಆದ್ದರಿಂದ ಆತನಿಗೇನೂ ನಷ್ಟವಾಗಲಿಲ್ಲ. ಆತ್ಮಿಕ ಮೂಲದಿಂದ ಆತನಲ್ಲಿ ಮುಗಿಸಲಾರದ ಅಪ್ರತ್ಯಕ್ಷವಾದ ಶಕ್ತಿ ಹೊಂದಿದ್ದು, ಅದು ಎಲ್ಲಾ ರೀತಿಯ ಅದ್ಭುತಗಳನ್ನು ಆತನ ಸ್ವಂತ ಶಕ್ತಿಗೆ, ಜೀವಬಲಕ್ಕೆ ಯಾವುದೇ ಒಂದು ಸಣ್ಣ ಧಕ್ಕೆ ಉಂಟಾಗದಂತೆ ಮಾಡಲು ಅನುಮತಿಸುವುದಾಗಿದೆ ಎಂಬುದಾಗಿ ಸಾಮಾನ್ಯವಾಗಿ ಭಾವಿಸಲಾಗಿದೆ. ಉನ್ನತೋನ್ನತ ಮಹಾಶಕ್ತಿಯು ನಮ್ಮ ವಿಮೋಚಕನ ಮೇಲೆ. ಪ್ಯಾರಾಗ್ರಾಫ್ ಮುಗಿತಲ್ವಾ? ಓಕೆ, ಸರಿ. ಇವಾಗ ಏನ್ ಹೇಳ್ತಾರೆ? ಯೇಸು ಕ್ರಿಸ್ತು ಅದ್ಭುತ ಮಾಡಿದ್ರಲ್ಲ, ಇವಾಗ ಯೇಸು ಕ್ರಿಸ್ತು ಹೆಂಗೆ ಅದ್ಭುತ ಮಾಡಿದ್ರು ಹೇಳ್ರ ಪ್ರಮಾಣ? ಕಾಯಿಲೆಗಳೆಲ್ಲ ವಾಸಿ ಮಾಡಿದ್ರು. ಹೆಂಗ್ ಅದ್ಭುತ ಮಾಡಿದ್ರು? ಹೆಂಗೆ ಯೇಸು ಕ್ರಿಸ್ತು ಹೆಂಗೆ ಕಾಯಿಲೆಗಳು ವಾಸಿ ಮಾಡಿದ್ರು? ಹೆಂಗೆ? ದೇವರ ಶಕ್ತಿಯಿಂದ ಸರ್. ದೇವ್ರ ಶಕ್ತಿ. ಅದರ ವೆರಿ ಗುಡ್. ಅಂದ್ರೆ ಯೇಸು ಕ್ರಿಸ್ತು ಅಂದ ತಕ್ಷಣ ನೋಡೋದು ಎಲ್ಲ ಠಕ್ ಅಂತ ಕಾಯಿಲೆ ವಾಸಿ ಆಗ್ಬಿಡೋದು. ದೇವರು ಅದ್ಭುತವಾದ ಶಕ್ತಿಯಿಂದ ವಾಸಿ ಮಾಡಿದ್ರು. ಓಕೆ, ಗುಡ್. ನೆಕ್ಸ್ಟ್. ಅವರಿಂದನೂ ಶಕ್ತಿ ಹೋಗ್ತಾ ಇತ್ತು. ಅದ್ರ ಅವರಿಂದ ಕೂಡ ಶಕ್ತಿ ಏನಾಗ್ತಾ ಇತ್ತು? ಹೋಗ್ತಾ ಇತ್ತು. ಅದ್ರ ಹೆಂಗೈತೆ? ಎಲ್ಲೈತೆ? ಹೆಂಗ್ ಶಕ್ತಿ ಹೋಗ್ತದೆ? ನನ್ನಿಂದ ಶಕ್ತಿ ಹೋತಂತಾರೆ. ಐತಲ್ಲ ವಾಕ್ಯ ಅಲ್ವರ? ಪರವಾಗಿಲ್ಲ ನೋಡ್ರ, ಪರವಾಗಿಲ್ಲಪ್ಪ. ಹಂಗಾರೆ ಪಾಠ ಎಲ್ಲ ಕಲ್ತಿದ್ದೀರಾ, ಚೆನ್ನಾಗಿ ಕೇಳಿರ ಅಂತ ಅರ್ಥ. ವೆರಿ ಗುಡ್.
ಅಲ್ವರ ಯೇಸು ಕ್ರಿಸ್ತು ಪ್ರತಿಯೊಂದು ಸತಿಗೂ ಅದ್ಭುತ ಮಾಡ್ಬೇಕಾರೆ ಏನ್ರಿ ಯೇಸು ಕ್ರಿಸ್ತು ಏನೋ ಸುಮ್ಮನೆ ಹಂಗೆ ಮ್ಯಾಜಿಕ್ ಮಾಡ್ಬಿಟ್ಟು ಆ ಹಂಗಂಗೆ ಸುಮ್ಮನೆ ಏನ್ ಮಾಡಕ್ ಹೋಗಿಲ್ಲ ಕಾಯಿಲೆಗಳನ್ನ ವಾಸಿ ಮಾಡಿಲ್ಲ ರೀ. ಪ್ರತಿಯೊಂದು ಸತಿಗೂ ಯೇಸು ಕ್ರಿಸ್ತು ಕಾಯಿಲೆ ವಾಸಿ ಮಾಡ್ಬೇಕಾರೆ ಏನಾಗೋದು ಅವ್ರಿಂದ ಏನಾಗೋದು ಶಕ್ತಿ. ಹಂಗಂದ್ರೆ ಇವ್ರು ಏನಾಗ್ತಾ ಇದ್ರು ವೀಕೋ ಆಗ್ತಾ ಇದ್ರು ಅಲ್ವರ. ಯೋಚನೆ ಮಾಡಿರ್ತೀನಿ ಹಂಗಾರೆ ಯೇಸು ಕ್ರಿಸ್ತು ಏನ್ ಮಾಡ್ರೆ ಎಲ್ಲಾರ ನೋವುಗಳನ್ನ ಏನ್ ಮಾಡೋರು ಇವಾಗ ತಾನು ಹೊತ್ಕೊಂಡವ್ರೆ ತಾನು ಅನುಭವಿಸೋರು ನೋಡಿರ್ತೀನಿ. ಅದೇ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋಗ್ಬೇಕು ಅಂತ ಅವಶ್ಯಕತೆ ಇಲ್ಲ ರೀ ಅಲ್ಲರ. ಅದೇ ಎಕ್ಸ್ಪೀರಿಯನ್ಸ್ ಏನ್ ಮಾಡಿ ಇವರು ಶೇರ್ ಮಾಡ್ಕೊಳವ್ರೆ, ಅರ್ಥ ಮಾಡ್ಕೊಳವ್ರೆ. ಅದರಿಂದಾನೇ ಅವ್ರು ಅನುಭವಿಸಂತ ಲೆಕ್ಕಕ್ಕೇನಾಯ್ತು ಬಂದಂಗಾಯ್ತು ಅಲ್ವರ. ಏನ್ರಿ ಇವಾಗ ಒಬ್ರಿಗೆ ನೋವು ಇದೆ ಅಂತಂದ್ರೆ ನಾವು ಅದೇ ತರ ನೋವು ಅನುಭವಿಸ್ಲೇಬೇಕು ಅಂತೇನಿಲ್ಲ ರೀ, ಅವಶ್ಯಕತೆ ಇಲ್ಲ. ಅವನ್ನ ಅರ್ಥ ಮಾಡ್ಕೊಬೇಕಂದ್ರೆ ಕರೆಕ್ಟಾ ಏನ್ರಿ. ಕೆಲವೊಂದ್ಸತಿ ಏನ್ರಿ ಆ ನೋವನ್ನು ಅನುಭವಿಸ್ತಿರೋ ಕೂಡ ನಾವೇನ್ ಮಾಡೋದು ಇನ್ನೊಬ್ರನ್ನ ಅರ್ಥ ಮಾಡ್ಕೊಂಬೋದಾ ಇಲ್ವಾ ಅಲ್ವರ. ಆದ್ರೆ ಕ್ರೈಸ್ಟ್ ಹೆಂಗಿತ್ತಂತೆ, ಕ್ರೈಸ್ಟು ಅದೇ ಅನುಭವನ ಇವರು ಶೇರ್ ಮಾಡ್ಕೊಂಡ್ರಂತೆ. ಅದರ ಪ್ರತಿಯೊಂದು ಸ್ಥಿತಿಗೂ ಅದ್ಭುತ ಮಾಡ್ತಾ ಇರ್ಬೇಕಾರೆ ಇವ್ರ ದೇಹದಿಂದ ಏನಾಗಿದೆ ಬಲ ಏನಾಗಿದೆ ಹೋಗ್ತಾ ಇದೆ. ಯೇಸು ಕ್ರಿಸ್ತು ಎಷ್ಟು ಜನಕ್ಕೆ ಅದ್ಭುತ ಮಾಡಿದ್ರಪ್ಪ? ಎಷ್ಟು ಜನಕ್ಕೆ ಮಾಡಿದ್ರ? 5,000 ಜನರು. ಯಾರಿಗೂ ಮಾಡಿದ್ರು 5,000 ರೊಟ್ಟಿನ ಆಗಲ್ರಿ. ಅವ್ರ ಹತ್ರ 5,000 ಜನಗಳಿಗೆ ಹಂಚಿದ್ರು. 5,000 ಅಂದ್ರೆ ಊಟ ಹಂಚೋರು. ಎಷ್ಟು ಜನಕ್ಕೆ ಅದ್ಭುತ ಮಾಡಿದ್ದು, ಒಳ್ಳೇದ್ ಮಾಡಿದ್ದು ಜನಕ್ಕೆ, ಕಾಯಿಲೆ ಎಲ್ಲ ವಾಸಿ ಮಾಡಿದ್ದು ಜನಕ್ಕೆ. ಯಾರು ಬರ್ತಾರ ಯಾರು ಬರ್ತಾರೋ ಎಲ್ಲರಿಗೂ. ಅವರೆಲ್ಲರಿಗೆ ಅವ್ರ ಮನೆ ಹತ್ರ ಜನ ಬರೋರು, ಅವು ಅವ್ರೆಲ್ಲ ಊರಿಗೆ ಹೋಗ್ಬಿಟ್ರೆ ಎಷ್ಟು ಜನ ಬರೋರು ಜನನೇ ನೋಡ್ರ. ಊರಿನ ಜನನೇ ಬರ್ತಾ ಇದ್ರಂತೆ. ಊರಿನ ಜನ ಎಲ್ಲ ಕಾಲಿ ವಾಸಿ ಮಾಡ್ಬೇಕಾರೆ ಏಸು ಹೋಗಿರ್ಬೇಕು ಕಡೆ ಹಳ್ಳಿಯರು ಅಲ್ವರ. ಹಳ್ಳಿ ಯಾರ ಹೋಗ್ಬಿಟ್ಟ ಅಂತಂದ್ರೆ ಊರಿನ ಜನ ಹಳ್ಳಿ ಜನ ಪೂರ್ತಿ ನಿಂತ್ಕೊಳ್ಳೋರಂತೆ. ಹಂಗಾರೆ ಏಸು ಕುಸು ಎಲ್ಲರಿಗೂ ಏನ್ ಮಾಡೋರೆ ಕಾಯಿಲೆಗಳನ್ನ ವಾಸಿ ಮಾಡೋರಂದ್ರೆ ಅವರಿಂದ ಎಷ್ಟು ಶಕ್ತಿ ಏನಾಗಿರ್ಬೇಕು ಹೊಟ್ಟಿರ್ಬೇಕು ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಸಹೋದರಗಳೇ, ಇವತ್ತೆಲ್ಲ ಅದ್ಭುತ ಕೂಟಗಳು ಮಾಡ್ತಾರಲ್ಲ, ಅದ್ಭುತಗಳು ಹೆಂಗ್ ನಡೀತಾರೆ ಅದ್ಭುತಗಳು? ಅಲ್ಲಿ ಯಾರಿಗಾರ ಒಬ್ರಿಗಾರ ನೆಟ್ಟಿ ಖಾಲಿ ವಯಸ್ಸು ಆಯ್ತದ ಪರ್ಮನೆಂಟ್ಲಿ ಇಲ್ಲ ಅಲ್ವಾ? ಇವ್ರು ಹಿಂಗ್ ಹೇಳ್ತಾರೆ ಅಲ್ಲಿ ಅಂತ ನಿಂತ ತಕ್ಷಣ ಇವಪ್ಪ ಗಟ್ಟಿ ಮುಟ್ಟಿ ಚೆನ್ನಾಗಿರ್ತಾರೆ, ನಿಮ್ಗೆ ಏನೂ ಆಗೋದಿಲ್ಲ ಅದ್ರ. ಅಲ್ಲಿ ಬಂದವ್ರಿಗೆ ಅವ್ರಿಗೂ ಕೂಡ ಕಾಯಿಲೆ ವಾಸಿ ಆಗಲ್ಲ. ಎಲ್ಲ ತಿಳ್ಕೊಂಡ್ಬಿಡ್ತಾರೆ, ಅಯ್ಯೋ ಪರಲೋಕದಿಂದ ಮ್ಯಾಜಿಕ್ ಆಗ್ಬಿಡ್ತು ಟಕ್ ಅಂತ ಓದ್ತಾಯ್ತು ಅಂತ. ಬೈಬಲ್ ಓದ್ಬೇಕು, ಅದಕ್ಕೆ ಹೇಳೋದು ಎಷ್ಟು ಕ್ಲಿಯರ್ ಆಗಿ ಕೊಟ್ಟಾರ ನೋಡಿರ್ತೀನಿ, ವಾಕ್ಯನೇ ಇದೆ ಅದರ. ಯೇಸು ಕೃಷ್ಣ ಏನೋಯ್ತಂತ ಅಲ್ಲಿ ಅದರ ಶಕ್ತಿ ಹೋಯ್ತು ಅಂತ ಹೇಳ್ತಾರೆ. ಎಲ್ಲಿದೆ ವಾಕ್ಯ? ಲೂಕ 6:19 ಓದಿ. ಲೂಕ 6:19 ನೋಡ್ರಿ ಯಾರಾದ್ರ. ಆತನಿಂದ ಶಕ್ತಿ ಹೊರಟು ಎಲ್ಲರನ್ನು ವಾಸಿ ಮಾಡುತ್ತಿದ್ದುದರಿಂದ ಆ ಗುಂಪಿನ ಜನರೆಲ್ಲರೂ ಆತನನ್ನು ಮುಟ್ಟುವುದಕ್ಕೆ ಪ್ರಯತ್ನ ಮಾಡಿದರು. ಅರ್ಥ ಮಾಡ್ಕೊಳ್ರಿ ನೋಡ್ರ. ಯೇಸು ಕ್ರಿಸ್ತ ಶಕ್ತಿ ಹೊರಟು ಎಲ್ಲರಿಗೂ ಕಾಯಿಲೆ ವಾಸಿ ಮಾಡ್ತಾರೆ. ಅದರಿಂದ ರೀ ಇವತ್ತೆಲ್ಲ ಬರೋ ಲೀಡರ್ಸ್ಗಳಿಗೆ ಪ್ರೇಯರ್ ವಾರಿಯರ್ಸ್ಗಳೆಲ್ಲರಿಗೂ ಶಕ್ತಿ ಐತಾ? ಎಲ್ಲೈತಿ ಶಕ್ತಿ? ಅವ್ರು ಮತ್ತೊಬ್ರು ಕೊಡೋಂಥ ಶಕ್ತಿ ಐತಾ ಅವ್ರಿಗೆ? ಎಲ್ಲಿ ವಾಸಿ ಆಗ್ತಾರೆ ಕಾಯಿಲೆ? ಅದಕ್ಕೆ ಕಾಯಿಲೆಗಳು ಯಾರು ವಾಸಿ ಆಗಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಇವರೇನು ಇಟ್ಟಿಗಿಲ್ಲ, ಇನ್ನೊಬ್ಬ ಮತ್ತೊಬ್ರಿಗೆ ಎಲ್ಲಿ ಹೋಯ್ತಾರೆ ಕಾಯಿಲೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಎಲ್ಲ ಕೌಂಟರ್ ಫೀಟ್. ಸೇತಾನ್ ಏನ್ ಮಾಡ್ತಾನೆ ಇವಾಗ? ಸೇತಾನ ಓಡಿಸ್ತಾನೆ ಅಲ್ವರ. ಅವನೇ ತುಂಬ್ಕೊಂಡ್ಬಿಡ್ತಾನೆ, ನಾನು ಹೇಳ್ದೆ ಬಂದ್ಬಿಡು ಅಂತಾನೆ ಅಲ್ವರ. ಅವನೇನ್ ಮಾಡೋದು? ಏಸು ಕ್ರಿಸ್ತ ನಾಮದಲ್ಲಿ ಬಂದ್ಬಿಡೋದು, ಓಡ್ಬಿಡ್ಬಿಡೋದು ಅಂತ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಮಾಡಿರೋ ಕಾಯಿಲೆಗಳಿಗೂ ವಾಸಿ ಮಾಡೋದಕ್ಕೂ ಇವಾಗ ಏನಿದೆ ತುಂಬಾ ವ್ಯತ್ಯಾಸ ಇದೆ ಅಲ್ವರ. ಒಬ್ಬರಲ್ಲಿ ಶಕ್ತಿಯಿಂದ ಹೊರಟೋಗಿ ಏನಾಗತ್ತೆ ಅವ್ರಿಗೆ ಆರೋಗ್ಯ ಬರ್ತಾ ಇದ್ದಿದ್ರಿ ಅಲ್ವರ. ಅವಾಗ ಯೋಚನೆ ಮಾಡಿದ್ದೀನಿ, ಯೇಸು ಕ್ರಿಸ್ತ ಎಷ್ಟು ಜನಗಳ ಒಂದು ಪಾಪಗಳನ್ನ ಅವರು ಎತ್ತಿರ್ಬೇಕು ಅಲ್ವರ. ಅವರಿಂದ ಎಷ್ಟು ಲೈಫ್ ಏನಾಗಿರ್ಬೇಕು, ಅಲ್ಲಿ ಶಕ್ತಿ ಅಂತ ಹೇಳ್ಬೇಕು, ಲೈಫ್ ಏನಾಗಿದೆ ಅವರಿಂದ ಅಲ್ವರ. ಆ ಜೀವಾಂಶ ಏನಾಗಿದೆ ಅವರಿಂದ ಬಿಟ್ಟು ಹೋಗಿದೆ ಪ್ರತಿಯೊಬ್ಬರಿಗೂ ಅಲ್ವರ. ಅದೇ ನೋಡಿರ್ತೀವಿ, ಓದೋಣ ಎಲ್ಲಿ ಇನ್ನೊಂದು ಪ್ಯಾರಾಗ್ರಾಫ್ ಓದೋಣ. ಇನ್ನೊಂದು ಪ್ಯಾರಾಗ್ರಾಫ್ ಎಲ್ಲಿ ನಮ್ಮ ಯಾರು ಓದ್ತೀರಾ? ನೆಕ್ಸ್ಟ್ ಪ್ಯಾರಾಗ್ರಾಫು ಓದ್ಲಾ ಬ್ರದರ್? ಓದಿದ್ರು ಅದಕ್ಕಷ್ಟ. ಉನ್ನತ ಮಹಾಶಕ್ತಿಯು ನಮ್ಮ ವಿಮೋಚಕನ ಮೇಲೆ ಯಾವ ಅಳತೆಯೂ ಇಲ್ಲದಂತೆ ಸದಾ ಇರುವುದಾಗಿದೆ. ಇದರಿಂದ ಆತನು ಅನೇಕ ಅದ್ಭುತ ಪವಾಡಗಳನ್ನು ಸ್ವಂತವಾಗಿ ಯಾವುದೇ ನಷ್ಟವಿಲ್ಲದೆ ಮಾಡಲು ಶಕ್ತನಾಗಿದ್ದಾನೆ ಎಂಬುದನ್ನು ನಾವು ಎಂದೂ ಪ್ರಶ್ನಿಸುವುದಿಲ್ಲ.
ಮತ್ತು ಆತನು ಈ ದೈವಿಕ ಶಕ್ತಿಯನ್ನು ಕೆಲವೊಮ್ಮೆ ಉಪಯೋಗಿಸಿದನು. ಉದಾಹರಣೆಗೆ, ನೀರನ್ನು ದ್ರಾಕ್ಷರಸ ಮಾಡಿದಾಗ ಮತ್ತು ಸಹಸ್ರರು ಜನರಿಗೆ ಉಣಬಡಿಸಿದಾಗ ಮುಂತಾದ ಕಡೆಗಳಲ್ಲಿ ಎಂಬುದನ್ನು ನಾವು ಅಲ್ಲಳೆಯುವುದಿಲ್ಲ. ಆದರೆ ದೇವರ ವಾಕ್ಯಗಳಲ್ಲಿ ದಾಖಲಿಸಿರುವಂತೆ ನಮಗೆ ತಿಳಿದು ಬರುವುದೇನೆಂದರೆ, ರೋಗಿಗಳನ್ನು ಗುಣಪಡಿಸಿದ್ದು ನಮ್ಮ ಕರ್ತನು ಮಾಡಿದ ಅಲೌಕಿಕ ಚಮತ್ಕಾರವಲ್ಲ, ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಆತನು ರೋಗಿಗಳನ್ನು ಗುಣಪಡಿಸಿದಾಗ ತನ್ನ ಸ್ವಂತ ಜೀವನ ಶಕ್ತಿಯನ್ನು ಅವರಿಗಾಗಿ ವಿನಿಯೋಗಿಸಿದನು. ಇದರ ಪರಿಣಾಮವಾಗಿ ಆತನು ಗುಣಪಡಿಸಿದವರ ಸಂಖ್ಯೆ ಹೆಚ್ಚುತ್ತಾ ಹೋಗುವಾಗ ನಮ್ಮ ಕರ್ತನ ಜೀವನ ಶಕ್ತಿ, ಬಲ ಇವುಗಳು ಕ್ಷೀಣಿಸತೊಡಗಿದವು. ಇದಕ್ಕೆ ರುಜುವಾತು ಎಂಬಂತೆ ನಾವು 12 ವರ್ಷದಿಂದ ರಕ್ತಕುಸುಮ ರೋಗದಿಂದ ಬಳಲುತ್ತಿದ್ದ ಆ ಬಡ ಹೆಂಗಸು ಭಯ, ಭಕ್ತಿ ಮತ್ತು ವಿಶ್ವಾಸದಿಂದ ಜನರ ಗುಂಪಿನ ಮಧ್ಯೆ ಬಂದು ಕರ್ತನ ಉಡುಪಿನ ಗುಂಡೆಯನ್ನು ಮುಟ್ಟುತ್ತಲೇ ಆತನಿಂದ ಶಕ್ತಿ ಹೊರಟು ಬಂತು. ಆಕೆ ಗುಣ ಹೊಂದಿಕೊಂಡು ಘಟನೆಯನ್ನು ನೆನಪು ಮಾಡಿಕೊಳ್ಳೋಣ. ಆಕೆಯು ಅದುವರೆಗೆ ನಾನಾ ವೈದ್ಯರಿಗೆ ತೋರಿಸಿದ್ದಳು, ಇದಕ್ಕಾಗಿ ತನ್ನಲ್ಲಿದ್ದ ಹಣವನ್ನೆಲ್ಲ ವೆಚ್ಚ ಮಾಡಿದ್ದಳು. ಆದರೂ ಆಕೆ ಯಾವುದೇ ರೀತಿಯ ಗುಣವನ್ನು ಕಂಡುಕೊಂಡಿರಲಿಲ್ಲ. ಬದಲಾಗಿ ಆಕೆಯ ರೋಗವು ಉಲ್ಬಣವಾಗುತ್ತಲೇ ಹೋಗಿತ್ತು. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಅವನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಆಕೆಯು ನನಗೆ ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳಿದುಕೊಂಡಳು. ಆಗ ಯೇಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತಿಳಿದುಕೊಂಡು ಗುಂಪಿನಲ್ಲಿ ಹಿಂದಿರುಗಿ, ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಿದನು. ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಅಂದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ, ಆ ಹೆಂಗಸು ತನಗಾದದ್ದನ್ನು ತಿಳಿದುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲಾ ಹೇಳಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ್ದ ರೋಗವು ಹೋಗಿ ನಿನಗೆ ಗುಣವಾಯಿತು ಎಂದು ಹೇಳಿದನು. ಮಾರ್ಕ 5ನೇ ಅಧ್ಯಾಯ 27-34 ಎಂದು ದಾಖಲಿಸಲಾಗಿದೆ ಎಂಬುದೇ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಹಂಗಾರೆ ಯೇಸು ಕ್ರಿಸ್ತು ಅದ್ಭುತ ಮಾಡ್ಬೇಕಾದ್ರೆ ಪವಿತ್ರಾತ್ಮೆಯಿಂದ ಅದ್ಭುತ ಮಾಡಿಲ್ವಾ? ಪವಿತ್ರಾತ್ಮ ಶಕ್ತಿಯಿಂದ ಅದ್ಭುತ ಮಾಡಿಲ್ವಾ ಅಂದ್ರೆ ಖಂಡಿತವಾಗೂ ಮಾಡವ್ರಿ ಅದ್ಭುತಗಳನ್ನ. ಏನು ದೇವರ ಪವಿತ್ರಾತ್ಮ ಶಕ್ತಿಯಿಂದ ಏನ್ರಿ ಅನೇಕ ಅದ್ಭುತಗಳನ್ನೇ ಮಾಡೋರು, ಅವ್ರು ಮಾಡೋರೆ, ಅದ್ರಲ್ಲಿ ಏನೋ ಡೌಟ್ ಏನಿಲ್ಲ. ಆದ್ರೆ ಏನ್ರಿ ಇಲ್ಲಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗ್ಲೆ ಯೇಸು ವಾಸಿ ಮಾಡೋಂಥ ಸಂದರ್ಭಗಳಲ್ಲಿ ಅವರು ದೇವರ ಪವಿತ್ರಾತ್ಮನ ಏನ್ ಮಾಡಿಲ್ಲ, ಉಪಯೋಗಿಸಿಲ್ಲ. ಅದರ ಅವ್ರು ಏನಪ್ಪ ಮಾಡಿದ್ದಾರೆ ಅಂತಂದ್ರೆ ಏನ್ರಿ ಅವರು ಏನ್ ಮಾಡಿದಾರೆ ಅಂತಲ್ಲಿ ಅಲ್ಲಿ ಬಂದ್ಬಿಟ್ಟು ತನ್ನಿಂದ ಶಕ್ತಿಯಿಂದ ಏನ್ ಮಾಡಿದಾರೆ, ಅದು ವಾಸಿ ಮಾಡಿದ್ರು ಅಲ್ವರ. ಹೇಗೆ ಅಂತಂದ್ರೆ ನೋಡ್ರಿ, ಇವಾಗ ಯೇಸು ಕ್ರಿಸ್ತು ದ್ರಾಕ್ಷರಸನ ಏನ್ ಮಾಡ್ತಾರೆ, ನೀರಾಗಿ ಅಲ್ಲಿ ನೀರ್ನ ದ್ರಾಕ್ಷರಸ ಮಾಡ್ತಾರೆ, ಕರೆಕ್ಟಾ? ಇಲ್ಲ ದ್ರಾಕ್ಷರಸ ನೀರಾಗಿ ಮಾಡ್ತಾರ? ದ್ರಾಕ್ಷಾರಸ. ಕರೆಕ್ಟ್, ಓಕೆ, ಗುಡ್. ಸರಿ, ಹಂಗಾರೆ ಎಲ್ಲ ಕೇಳ್ತಾ ಇದ್ದಾರೆ, ಗಮನ ಇಟ್ಟು. ಸರಿ, ಹಂಗಾರೆ ನೀರ್ನ ದ್ರಾಕ್ಷರಸ ಏನ್ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ. ಅಲ್ಲಿ ಯೇಸು ಕ್ರಿಸ್ತು ಶಕ್ತಿ ಹೋಯ್ತಾ? ಇಲ್ಲ ರೀ. ಅವರು ಅವ್ರು ಕೊಟ್ಟಂತ ಪವಿತ್ರಾತ್ಮ ಬದಲ್ ಏನ್ ಮಾಡ್ತಾರೆ ಅವರು, ಅಲ್ಲಿ ಬಂದ್ಬಿಟ್ಟು ನೀರ್ನ ದ್ರಾಕ್ಷರಸ ಆಗಿ ಏನ್ ಮಾಡ್ತಾರೆ, ಕನ್ವರ್ಟ್ ಮಾಡ್ತಾರೆ. ಆದ್ರೆ ಸೊ ಈ ತರ ಎಷ್ಟೋ ಜಾಗದಲ್ಲಿ ಏನ್ ಮಾಡೋರು, ತನ್ನ ದೇವ್ರು ಕೊಟ್ಟಂತ ಒಂದು ಶಕ್ತಿನೇ ಮಾಡೋರು, ಪ್ರಯೋಗ ಮಾಡೋರೆ ಅಲ್ವರ. ಸಮುದ್ರನ ನಿಲ್ಸೋದು, ಮೀನ್ ಬಾಯಿನಲ್ಲಿ ನಾಣ್ಯಗಳನ್ನ ನೋಡೋಂಥದ್ದು, ಅಂಜೂರ ಮರನ ಏನ್ ಮಾಡೋದು, ಒಣಗಿಸೋಂಥದ್ದು ಅಲ್ವರ. ಇವೆಲ್ಲ ಏನ್ ಮಾಡೋರೆ, ಪವಿತ್ರಾತ್ಮ ಮಾಡಿರೋದು ಅಲ್ವರ. ಆದ್ರೆ ಮನುಷ್ಯನ ವಾಸಿ ಮಾಡೋಂಥ ವಿಚಾರದಲ್ಲಿ ಹಾಗೆ ಅಲ್ವೇ ಅಲ್ಲ. ಅದೇ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಏನ್ ಮಾಡ್ತಾರೆ, ಅಲ್ಲಿ ಕೊಡ್ತಾರೆ. ಅದರ ರಕ್ತ ಕುಸುಮ ರೋಗ ಇರೋಂಥ ಒಂದು ಸ್ತ್ರೀ 12 ವರ್ಷದಿಂದ ಏನ್ರಿ ಕಂಟಿನ್ಯೂಸ್ ಆಗಿ ರಕ್ತ ಕುಸುಮ ರೋಗ ಅಂತ ಸ್ತ್ರೀ ಕ್ರಿಸ್ತನ ನೋಡ್ಬಿಟ್ಟು ಮನಸ್ಸಲ್ಲಿ ನಿಂತ್ಕೊಂತಾಳೆ ಅಂತಂದ್ರೆ ಆ ಮನುಷ್ಯನ ಒಂದು ಏನ್ರಿ ಒಂದು ಉಡುಪಿನ ಒಂದು ನೆರಿಗೆ ಮುಟ್ಟಿದ್ರೆ ಸಾಕು, ನಾನು ಏನಾಗ್ತೀನಿ, ವಾಸಿ ಆಗ್ಬಿಡ್ತೀನಿ ಅಂತ ಅಲ್ವ. ಅದಕ್ಕೆ ಏನ್ ಮಾಡ್ತಾರೆ, ಹೋಗ್ಬಿಟ್ಟು ನೆರ್ಗನ್ ಮುಟ್ತಾರೆ ನೋಡಿರ್ತೀನಿ, ಟಕ್ ಅಂತ ಏನಾಗ್ತಾರೆ ಅಲ್ಲಿ ಖಾಲಿ ವಾಸಿ ಆಗ್ಬಿಡ್ತಾರೆ ಅಲ್ವರ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ ಬೈಬಲಲ್ಲಿ ನೋಡಿ, ವಾಕ್ಯನ ಓದೋಣ. ಲೂಕ್ 8 ಚಾಪ್ಟರ್, ಮಾರ್ಕಲ್ ಕೂಡ ಬರ್ತದೆ ಅದರ. ಲೂಕ್ 8 ಚಾಪ್ಟರ್ ಓದೋಣ. ಲೂಕ್ 8 ಚಾಪ್ಟರ್ 46. ಲೂಕ್ 8:46.
ಆದರೆ ಯೇಸು, ಯಾರೋ ಒಬ್ಬರು ನನ್ನನ್ನು ಮುಟ್ಟಿದ್ದರು, ನನ್ನಿಂದ ಶಕ್ತಿಯು ಹೊರಟಿದೆಂಬುದು ನನಗೆ ಗೊತ್ತಾಯಿತು ಅಂದಾಗ, ಹೇಳ್ತಾರೆ ಯಾರು ನನ್ನ ಮುಟ್ಟಿದ್ದು ಅಂತ ಕೇಳ್ತಾರೆ. ಆ ಶಿಷ್ಯನ್ ಹೇಳ್ತಾರೆ, ಏನ್ ಸ್ವಾಮಿ ಜನ ಅವರೇ ಯಾರು ಬೇಕಾ ಮುಟ್ಟಿತಾರೆ, ನಡೀರಿ ನೀವು ಸುಮ್ಮನೆ ಅಂತ. ಇಲ್ಲಲ್ಲ, ಯಾರೋ ಮುಟ್ಟವ್ರಪ್ಪ, ನನಗೇನಾಯ್ತು, ನನ್ನಿಂದ ಶಕ್ತಿ ಹೊರಟಿದ್ದು ನನಗೇನಾಗಿದೆ, ಫೀಲ್ ಆಗಿದೆ, ಗೊತ್ತಾಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಶಕ್ತಿ ಹೋಗಿರೋದು ಗೊತ್ತಾಗಿದೆ ಅಂತ ಮೀನಿಂಗು, ಇವ್ರು ಸ್ವಲ್ಪ ಏನಾಗಿರ್ಬೇಕು, ಎಲ್ಲ ಒಂದ್ ಕಡೆ ಒಂದು ವೀಕ್ ತರ ಏನಾಗಿರ್ಬೇಕು, ಆಗಿರ್ಬೇಕು. ಅದರ ಸ್ವಲ್ಪ ಬಲ ಏನಾಗಿರ್ಬೇಕು, ಹೊಟ್ಟೋಗಿರೋದು ಅವ್ರಿಗೆ ಅನ್ಸಿದೆ, ಗೊತ್ತಾಗಿದೆ ಅಲ್ವರ. ಹಾಗಾದ್ರೆ ಒಂದೊಂದು ಸತಿಗೂ ಮಾಡ್ಬೇಕಾದ್ರೆ ಏಸು ಕ್ರಿಸ್ತನ ಏನಾಗಿರ್ಬೇಕು, ಬಲ ಅದರ ಹೋಗ್ತಾ ಇರ್ಬೇಕು. ಸೊ ಈ ರೀತಿ ಏನಪ್ಪ ಒಂದು ಕ್ಲಿಯರ್ ಪ್ರೂಫ್ ಏನಪ್ಪ ಅಂತಂದ್ರೆ, ಏಸು ಕ್ರಿಸ್ತ ಮತ್ತೊಬ್ಬರ ಒಂದು ಕಷ್ಟ ಸಂಕಟದಲ್ಲಿ ಮಾಡೋರು ಅವರು ಅನುಭವಿಸಿದ್ರು ಅಲ್ವ. ನೀವು ನಾವು ಬೈಬಲ್ ನೋಡ್ತೀರಿ, ಏಸು ಕ್ರಿಸ್ತ ನೀವು ಹೇಳಿದ್ರಿ ಅದರ 5,000 ಜನಕ್ಕೆ ಮಾಡಿದ್ರು, 6,000 ಜನಕ್ಕೆ ಮಾಡಿದ್ರು ಅಂತಲ್ವನ. ಇವಾಗ 5,000 ಜನಕ್ಕೆ ವಾಸಿ ಮಾಡಿದ್ರು ಅಂತ ಬೈಬಲ್ ನೋಡ್ತೀರಲ್ಲ, ಅದು ಏಸು ಕ್ರಿಸ್ತ ಏನ್ ಮಾಡಿರ್ಬೇಕು, ಒಂದು ದಿನದಲ್ಲಿ ಏನು ಮಾಡಿರ್ಬೇಕು, ಮೋಸ್ಟ್ಲಿ ಮಾಡಿರ್ಬೇಕು. ಅದರ ಎಕ್ಸಾಂಪಲ್ ತೊಗೊಂಡ್ರೆ 5,000 ಜನನ ಒಂದೇ ದಿನದಲ್ಲಿ ವಾಸಿ ಮಾಡಬೇಕು ಅಂದ್ರೆ ಎಷ್ಟು ವೇಗವಾಗಿ ಮಾಡಿರ್ಬೇಕು. ಉದಾಹರಣೆಗೆ ಎಕ್ಸಾಂಪಲ್ ತೊಗೊಂಡಂದ್ರೆ, ಅಂದ್ರೆ 24 ಗಂಟೆಗೆ ಎಷ್ಟು ಸಾವಿರ ಜನ, 5,000 ಜನ ಎಕ್ಸಾಂಪಲ್ ತೊಗೊಂಡ್ರೆ, ಅಂದ್ರೆ 1 ಗಂಟೆಗೆ ಎಷ್ಟಾಯ್ತು, 1 ಗಂಟೆಗೆ ಏನ್ರಿ 208 ಜನ, ಹೆಚ್ಚು ಕಮ್ಮಿ ಏನ್ರಿ 208 ಜನಕ್ಕೆ ಏಸು ಕ್ರಿಸ್ತ 1 ಅವರ್ಗೆ ಏನ್ ಮಾಡವ್ರೆ ಅಲ್ಲಿ ವಾಸಿ ಮಾಡವ್ರೆ ಅಲ್ವರ. ಸೊ 15 ಸೆಕೆಂಡ್ಗೆ ಒಬ್ಬ ವ್ಯಕ್ತಿ ಹಂಗೆ ಏಸು ಕ್ರಿಸ್ತ ಏನ್ ಮಾಡಿರೋದು. ಸೊ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡಿ ಇಟ್ಕೊಂಡಿನಿ, ಅದರ ಅಂದಾಜಿಗೆ ಲೆಕ್ಕ ಹಾಕಕ್ಕೆ. ಅದರ 15 ಸೆಕೆಂಡ್ಸ್ ಕ್ರೈಸ್ಟ್ ಏನ್ ಮಾಡೋರು, ಒಬ್ರನ್ನ ವಾಸಿ ಮಾಡೋರು ನೋಡಿರ್ತೀನಿ ಅಲ್ವರ. ಹಂಗಂದ್ರೆ ಎವ್ರಿ 15 ಸೆಕೆಂಡ್ಸ್ ಒಬ್ರನ್ನ ಅಂದ್ರೆ ಕಂಟಿನ್ಯೂಸ್ ಆಗಿ ಏಸು ಕ್ರಿಸ್ತು 3.5 years ಅದ್ಭುತ ಮಾಡಿದ್ರೆ ಎಷ್ಟು ಜನ ವಾಸಿ ಮಾಡ್ಬೋದಾಗಿತ್ತು ಅಂದ್ರೆ 1560 ದಿವಸಗಳಿದ್ರು. ಅಂದ್ರೆ ಹೆಚ್ಚು ಕಮ್ಮಿ 63 ಲಕ್ಷ ಜನನ ಏಸು ಕ್ರಿಸ್ತ ಏನ್ ಮಾಡಿರ್ಬೇಕು, ವಾಸಿ ಮಾಡಿರ್ಬೇಕು ಅದರ. ಆದ್ರೆ ಆ ಕಾಲದಲ್ಲಿ ಜನಸಂಖ್ಯೆ ಇತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಅದರ, ಅಷ್ಟೊಂದಿರಕ್ಕೆ ಖಂಡಿತವಾಗೂ ಸಾಧ್ಯ ಇಲ್ಲ. ಆದ್ರೂ ಅಕ್ಕಪಕ್ಕ ಪ್ರಾಂತ್ಯಗಳೆಲ್ಲ ಸೇರಿ ಹೆಚ್ಚು ಕಮ್ಮಿ ಎಷ್ಟೋ ಲಕ್ಷಾಂತರಗಳ ಜನಗಳಿಗೆ ಏನ್ ಮಾಡೋರು, ಏಸು ಕ್ರಿಸ್ತು ಕಾಯಿಲೆಗಳನ್ನ ವಾಸಿ ಮಾಡೋರೆ. ಸೊ ಆ ರೀತಿ ನೋಡ್ದಂದ್ರೆ ಖಂಡಿತವಾಗೂ ಏಸು ಕ್ರಿಸ್ತು ನಮ್ಮ ಎಲ್ಲಾ ದುಃಖಗಳನ್ನ ಮಾಡೋರು, ಅವರು ಹಂಚ್ಕೊಂಡವ್ರೆ, ಅನುಭವಿಸೋರೆ ಅದರ. ಬೇನೆಗಳನ್ನ ಮಾಡಂತೆ ಅನುಭವಿಸಿದನು ಆತನೇ. ಓಕೆನಾ. ಅದರಿಂದ ಕರ್ತನಲ್ಲಿ ಪ್ರೀತಿ ನೋಡ್ಬೇಕಾದ್ರೆ ಏನ್ರಿ, ಏಸು ಕ್ರಿಸ್ತು ಯಾವ ರೀತಿ ಬಲನೀಯತೆ ಇರಲಿಲ್ಲ ಏನ್ರಿ, ಮನುಷ್ಯರ ಒಂದು ಕಷ್ಟ ಸಂಕಟಗಳನ್ನ ಅನುಭವಿಸ್ಬೇಕಾರೆ ಅವರಲ್ಲಿ ಆಗಿರೋಂಥ ಅನುಭವಗಳನ್ನ ಏನ್ ಮಾಡೋದಿಲ್ಲ ಇಲ್ಲಿ ಹೇಳಂಥದ್ದು. ಓಕೆನಾ. ಸರಿ, ನಾವು ಸ್ಟಾಪ್ ಮಾಡೋಣ. ಯಾರಿಗೇನೋ ಪ್ರಶ್ನೆ ಇದೆಯಾ, ಕ್ವಶನ್ಸ್ ಇದೆಯಾ, ಏನೋ ಡೌಟ್ಸ್ ಇದೆಯಾ? ಯಾರಿಗೇನು ಇಲ್ಲ. ಜೀಸಸ್ ಅದ್ಭುತ ಮಾಡಿದ್ರಲ್ಲ, ಅಂದ್ರೆ ಅವ್ರು ಹೋಲಿ ಇರ್ತಾನ, ಅಷ್ಟು ಹೋಲಿನಾ? ಅಷ್ಟು ಪರಿಶುದ್ಧವಾಗಿದ್ರು. ಪರಿಶುದ್ಧವಾಗಿರೋದಕ್ಕೆ ತಾನೇ ದೇವರ ಕೃಪೆ ದಯೆ ಅವ್ರ ಮೇಲೆ ಅಧಿಕವಾಗಿದ್ದು. ನಮ್ಗೆ ಯಾಕೆ ಆಗಲ್ಲ ಆತರ? ನಾವು ಹೋಲಿಯಾಗಿರಕ್ ನೋಡ್ತಾ ಇದೀವಲ್ಲ. ನಾವು ಹೋಲಿಯಾಗಿ ಇಲ್ಲ, ಹೋಲಿ ಆಗ್ಬೇಕಲ್ಲ, ಪರಿಶುದ್ಧರಾಗ್ಬೇಕು. ಪರಿಶುದ್ಧರಾಗ್ಬೇಕು ನಾವು ಅಂದ್ರೆ ಪ್ರಯತ್ನ ಪಡ್ತಾ ಇದೀವಿ. ವೆರಿ ಗುಡ್, ಪ್ರಯತ್ನ ಪಡಬೇಕು. ಅದು ಪ್ರಯತ್ನ ಹೆಂಗಿರ್ಬೇಕು ಅಂತಂದ್ರೆ, ನಿನ್ನೆಕ್ಕಿಂತ ಇವತ್ತೇನಾಗಿರ್ಬೇಕು, ಇಂಪ್ರೂವ್ಮೆಂಟ್ ಇರಬೇಕು. ಆಮೇಲೆ ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ಖಂಡಿತವಾಗೂ ದೇವರು ನಮಗೆ ಅಧಿಕವಾಗಿ ಪವಿತ್ರಾತ್ಮ ಕೊಡ್ತಾರೆ. ಈ ಪವಿತ್ರಾತ್ಮ ಹೆಂಗ್ ಕೊಡ್ತಾರೆ ಅಂತಂದ್ರೆ, ನಮ್ಮಲ್ಲಿ ಎಷ್ಟು ಕೆಟ್ಟತನ ನಾವು ತೆಗಿತೀರೋ ಅಷ್ಟೇ ಅಧಿಕವಾಗಿ ನಮ್ಗೆ ಮಾಡೋದು ಪವಿತ್ರಾತ್ಮ ಕೊಡೋದು. ಉದಾಹರಣೆಗೆ ಹೇಳ್ತೀನಿ, ಹೆಂಗೆ ಅಂತ ಹೇಳ್ತೀನಿ ಪ್ರೊಸೆಸ್. ಇವಾಗ ನಾವೇನ್ ಮಾಡ್ತೀರಿ, ಕೆಲವೊಂದ್ಸರಿ ಬರೀ ಕೆಟ್ಟತನ ಬಿಟ್ಬಿಡ್ತೀರಿ, ಒಳ್ಳೇದನ್ನ ತುಂಬಿಸ್ಕೊಳಕ್ಕೆ ನಾವು ಪ್ರಯತ್ನ ಮಾಡಲ್ಲ. ಕೆಟ್ಟದನ್ನ ತೆಗೆಯೋದು ಮಾತ್ರ ಅಲ್ಲ, ಕೆಟ್ಟದನ್ನ ಬಿಟ್ಬಿಡೋದು ಮಾತ್ರ ಅಲ್ಲ, ಒಳ್ಳೇದನ್ನ ತುಂಬಿಸ್ಕೊಬೇಕು. ಒಳ್ಳೇದು ಹೆಂಗ್ ತುಂಬಿಸ್ಕೊಳೋದು, ನಾವು ದಿನ ದೇವ್ರ ವಾಕ್ಯದಲ್ಲಿ ಏನಾಗಬೇಕು, ಮುಳುಗಿರ್ಬೇಕು. ದೇವ್ರ ವಾಕ್ಯದ ನಾವು ಅಧಿಕವಾಗಿ ಮಾಡಬೇಕು, ಓದ್ಬೇಕು. ದೇವ್ರ ವಾಕ್ಯದ ಬಗ್ಗೆ ಅಧಿಕವಾಗಿ ನಾವು ಏನ್ ಮಾಡೋದು, ಕೇಳಬೇಕು. ಅವಾಗ ಏನಾಗ್ತದೆ, ನಮ್ಮ ಮೈಂಡ್ ಏನಾಗ್ತದೆ, ಹೋಗ್ತಾ 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 ಚೇಂಜ್ ಆಗ್ತದೆ. ಆಗ್ತದ ಇಲ್ವಾ? ಆಗುತ್ತೆ. ಅದು ಆದ್ರೆ ವೇಟ್ ಇನ್ನ ಮುಗಿಸಿಲ್ಲ, ವೇಟ್ ಮಾಡಿ ಅದರ. ಸೊ ಇಟ್ ಈಸ್ ಅ ಪ್ರೊಸೆಸ್ ಅಲ್ವರ. ಅದು ಏನಾಗಬೇಕು, ದಿನ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಸೊ ಬೈ ಎಂಡ್ ಆಫ್ ಅವರ್ ಲೈಫ್ ನಾವೇನಾಗ 100% ಅದರ ಆ ಕಂಪ್ಲೀಷನ್ಗೆ ಬರೋದು. ಆದ್ರೆ ನಮ್ಮ ಜೀವನದಲ್ಲಿ ಹೋರಾಟ ಅಂತಂದ್ಬಿಟ್ಟು ದಿನ ಏನಾಗಿರ್ತಿರ್ತಾರೆ. ಯಾಕೆಪ್ಪ ಅಂತಂದ್ರೆ, ಯಾಕೆ ನಮ್ಮಲ್ಲಿ ದಿನ ಬೆಳವಣಿಗೆ ಆಗ್ತಾ ಇರಬೇಕು ಅಂತಂದ್ರೆ, ಬೈಬಲ್ ಒಂದು ವಾಕ್ಯ ಇದೆ, ಓದ ನೋಡಿ. 2 Corinthians 4:7 ಓದ್ರಿ ಯಾರಾದ್ರು. 2 Corinthians 4:7 ಓದ್ರಿ. 2 Corinthians 4:7 ಯಾರು ಓದ್ತೀರಾ? ಬಲಾಧಿಕವು ದೇವರದೇ ಹೊರತು ನಮ್ಮೊಳಗಿಂದ ಬಂದದಲ್ಲವೆಂದು ತೋರುವುದಕ್ಕಾಗಿ
ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. ನೋಡ್ರ ಏನ್ರೆ ಬಲಾಧಿಕ್ಯವು ದೇವರ ಹೊರತು ನಮ್ದಲ್ಲ ಅಂತ ಅಂದ್ಬಿಟ್ಟು ಈ ನಿಕ್ಷೇಪ ಎಲ್ಲಿಟ್ಟಿದ್ರೆ ಮಣ್ಣಿನ ಘಟಕದಲ್ಲಿ ಪವಿತ್ರಾತ್ಮನ ಮಣ್ಣಿನ ಮಡಿಕೆಯಲ್ಲಿ ಇಟ್ಟವ್ರಂತೆ. ಏನಕ್ಕೆ ಮಣ್ಣಿನ ಮಡಿಕೆಯಲ್ಲಿ ಇಟ್ಟವ್ರೆ? ಮಣ್ಣಿನ ಮಡಿಕೆಯಲ್ಲಿ ನೀರಿಟ್ಟರೆ ಏನಾಗ್ತಾರೆ? ಅದು ಹಂಗೆ ಬಿಸಿಲಿಟ್ರೆ ಹಂಗೆ ಹಾವಿ ಆಗ್ಬಿಡ್ತದೆ. ಅದೇ ತರ ನಮ್ಮ ಲೀಕಿ ವೇಸಲ್ ಅಲ್ಲಿ ಅವಾಗ ತೂತೆಲ್ಲ ಒಂದ್ ಕಡೆ ಇರ್ತದೆ. ಅದೇನಾಗ್ತದೆ, ನೀರು ಹರಿದಂಗೆ ಹೋಗ್ತಾನೆ ಇರ್ತೀವಿ. ದಿನ ಏನ್ ಮಾಡ್ಬೇಕು ನಾವು? ತುಂಬಿಸ್ಕೊಂತ ಇರಬೇಕು. ತುಂಬಿಸ್ಕೊಂತ ಇರಬೇಕು. ಹೋಲಿ ಮೈಂಡ್ ಇರಬೇಕು, ಅದರ ಹೋಲಿನೆಸ್ ಇರಬೇಕು, ನಮ್ಮ ಕ್ಯಾರೆಕ್ಟರ್ಲಿ ವರ್ಡ್ಸ್ ಎಲ್ಲ ಇರಬೇಕು. ಸೊ ಇಟ್ ಶುಡ್ ಸ್ಟಾರ್ಟ್ ಒಂದಲ್ಲ ಬಿಗಿನಿಂಗ್ ಶುರು ಆಗಬೇಕು. ಆದರೆ ಹೋಗ್ತಾ ಹೋಗ್ತಾ ನಾವು ಯಾವ ಪ್ರೋಗ್ರೆಸ್ ಇದ್ದೀರೋ ಆ ಪ್ರೋಗ್ರೆಸ್ ಇತ್ತು ಅಂತಂದ್ರೆ ಅಲ್ಟಿಮೇಟಾಗಿ ಒಂದಲ್ಲ ಒಂದಿನ ಏನು ಮಾಡ್ತೀವಿ, ಕಂಪ್ಲೀಟಾಗಿ ನಾವು ಅದನ್ನ ಓವರ್ಕಮ್ ಮಾಡಿ ಕ್ರೈಸ್ಟ್ ಲೈಕ್ನೆಸ್ ಆಗ್ಬೋದು. ಓಕೆನಾ? ಈ ಕ್ಲಿಯರಾ ಸಿಸ್ಟರ್? ಇನ್ನೂ ಡೌಟ್ಸ್ ಇದೆಯಾ? ಬಟ್ ಜೀಸಸ್ ಜೊತೆಗೆ ದೇವ್ರಿದ್ರು, ತಂದೆಯಾದ ದೇವ್ರ ಜೊತೆಗಿದ್ರು. ಹ್ಮ್ ಸೊ ದೇವ್ರ ಆತ್ಮಶಕ್ತಿ ಅವ್ರನ್ನ ನಡೆಸ್ತಿತ್ತು. ಹ್ಮ್ ಆದ್ರೆ ಈ ಜೀಸಸ್ ಹೋದ್ಮೇಲೆ ಮೇಲೆ ಆ ಈಗ ಸೈತಾನ್ ಪ್ರಪಂಚ, ಸೈತಾನ್ ನಡೆಸ್ತಾ ಇದೆ ಈ ಪ್ರಪಂಚನ. ಈ ಹೌದು ಸೈತಾನ್ ಆಳ್ವಿಕೆಯಲ್ಲಿ ನಮ್ಗೆ ಭಾರಿ ಕಷ್ಟ ಇದೆ, ತುಂಬಾ ಹೌದು ಕಷ್ಟ ಇದೆ. ಹೌದು ಜೀಸಸ್ಗೆ ಅಷ್ಟು ಕಷ್ಟ ಇರ್ಲಿಲ್ಲ, ತಂದೆ ಇದ್ರು ಜೊತೆಗೆ. ನಮ್ಗೆ ಸೈತಾನಿಗ ಮಾಡ್ತಿರೋದು ಎಲ್ಲಾನು. ಹೌದು. ಅವ್ರಿಗೆ ತಂದೆಯ ದೇವ್ರಿದ್ರು, ನಮ್ಮ ಜೊತೆಗೆ ದೇವ್ರಿಲ್ವಾ? ಇದ್ರು ಕೂಡ ಇದ್ದಾರೆ. ಆದ್ರೆ ಇನ್ನೊಂದು ಹೇಳ್ತೀನಿ ಕೇಳ್ರಿ. ಎಲ್ಲಿ ಇದೆ ನಮ್ಮ ಹತ್ರ ಸೈತಾನ? 2 ಇದ್ದವರಿಂದ ನಾವು ಕೇಳಿ ಒಂದ್ ನಿಮಿಷ ಏನ್ ಗೊತ್ತಾ, ಅವ್ರಿಗೆ ಏನೂ ಇರ್ಲಿಲ್ಲ ಅಂತಲ್ಲ ರೀ. ಅವ್ರಿಗೆ ಏಸು ಕ್ರಿಸ್ತನ ಸೇತಾನ್ ಕೊಡ್ಲಿಲ್ವ ಶೋಧನೆ? ಅವ್ರು ಕೊಟ್ಟಂತ ಶೋಧನೆ ನಮ್ಗೆ 1% ಕೊಟ್ರೆ ನಾವು ಓಡೋಗ್ಬಿಡ್ತೀರಿ. ಆದ್ರೆ ಏನ್ ಗೊತ್ತಾ, ನಮಗೆ ದೇವ್ರು ಎಲ್ಲಾ ರೀತಿ ಸೇಫ್ ಗಾರ್ಡ್ ಮಾಡ್ತಾರೆ. ದೇವರು ನಮ್ಮ ಇಂಟೆನ್ಷನ್ಸ್ ನೋಡ್ತಾರೆ, ಉದ್ದೇಶಗಳನ್ನ ನೋಡ್ತಾರೆ ಹೊರತು ನಮ್ಮ ಆಕ್ಷನ್ಸ್ ಏನ್ ಮಾಡಕ್ ಹೋಗಲ್ಲ, ನೋಡಕ್ ಹೋಗಲ್ಲ. ಆಕ್ಷನ್ಸ್ ನೋಡಿದ್ರೆ ವಿ ಆರ್ ಆಲ್ ಫೇಲಿಯರ್, ಎಲ್ಲ ಅಟರ್ ಫೇಲಿಯರ್. ದೇವ್ರು ನಮ್ಗೆ ಏನ್ ಮಾಡಿದ್ರೆ ನಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆ, ಓ ಇವರು ಬರೋದಿಕ್ಕೆ ಆಸೆ ಇದೆಯಾ, ಇವ್ರು ಜಯಿಸೋದಿಕ್ಕೆ ಆಸೆ ಇದೆಯಾ, ಮಗಂತ ಇರಬೇಕು ಅಂತ ಆಸೆ ಇದೆಯಾ, ಪ್ರಯತ್ನ ಮಾಡ್ತಾ ಇದ್ರಾ? ನಾವು 1% ಪ್ರಯತ್ನ ಮಾಡಿದ್ರೆ ಮಿಕ್ಕಿದ 99%ನ ದೇವರು ಕ್ರಿಸ್ತನ್ ಮುಖಾಂತರ ಆ್ಯಡ್ ಮಾಡಿ ನಮ್ಗೆ ಏನು ಮಾಡ್ತಾರೆ, ಪುಷ್ ಮಾಡ್ತಾರೆ. ಇದು ಕ್ರೈಸ್ಟ್ಗೆ ಇರಲಿಲ್ಲ. ಕ್ರೈಸ್ಟ್ ಏನು ಮಾಡಬೇಕು, ಅವರೇ ಮಾಡಬೇಕಾಯ್ತು. ಯಾಕಂದ್ರೆ ಪರ್ಫೆಕ್ಟ್ ಮ್ಯಾನ್ ದೇವರು ಡಿಮ್ಯಾಂಡೆಡ್ ಪರ್ಫೆಕ್ಟ್ ಒಬಿಡಿಯನ್ಸ್. ನಾವು ಇಂಪರ್ಫೆಕ್ಟ್ ಮ್ಯಾನ್. ದೇವ್ರ ನಮ್ಮ ಹತ್ರ ಏನು ಡಿಮ್ಯಾಂಡ್ ಮಾಡ್ತಾ ಗೊತ್ತಾ? ಇಂಪರ್ಫೆಕ್ಟ್ ಒಬಿಡಿಯನ್ಸ್ ದೇವ್ರ ನಮ್ಮ ಹತ್ರ ಡಿಮ್ಯಾಂಡ್ ಮಾಡೋದು. ಆದರೆ ದಟ್ ಒಬಿಡಿಯನ್ಸ್ ಶುಡ್ ಬಿ ಸಿನ್ಸಿಯರ್ ಎನಫ್. ಸಿನ್ಸಿಯಾರಿಟಿಯಲ್ಲಿ 100% ಔಟ್ ಆಫ್ 100% ದೇವ್ರು ಡಿಮ್ಯಾಂಡ್ ಮಾಡ್ತಾರೆ. ಆದರೆ ಅದರಲ್ಲಿ ಏನಾಗಿರ್ಬಾರ್ದು, ಲೋಪದೋಷಗಳಿರ್ಬಾರ್ದು. ಅದರ ಏನಂತಾರೆ ಈ ಮಾಯಾ ಅಂತ ಹೇಳ್ತಾರಲ್ಲ, ಏನಂತಾರೆ ಹಿಪೋಕ್ರಸಿ, ಅದರ ಕಪಟತನ ಇರಬಾರ್ದು ರೀ. ಓಕೆನಾ? ಸೊ ಅದಕ್ಕೆ ದೇವ್ರು ನಮಗೆ ನೀತಿ ವಸ್ತ್ರ ಕೊಟ್ಟವ್ರೆ. ಈ ನೀತಿ ವಸ್ತ್ರಗಳು ನಾವೆಲ್ಲ ಗಲೀಜೆಲ್ಲ ಓದಿಸ್ಕೊಂಡಿರ್ತೀರಿ. ಅದರ ಆವಾಗ ದೇವ್ರು ನಮ್ಮನ್ನು ನೋಡ್ತಾರೆ, ರಾಜು ಬಟ್ಟೆ ಹಾಕೊಂಡ್ಕೊಳ, ವೆಲ್ಕಮ್ ಮ್ಯಾನ್, ಕಮನ್ ಮ್ಯಾನ್ ರಾಜು ಅಂತಂತಾರೆ. ಈ ಬಟ್ಟೆ ಬಿಚ್ಚಾಕ್ ಹೋದ್ರೆ ಹೂ ಇಸ್ ದಿಸ್ ದಟ್ ಇಫ್ ಐ ಕಿಕ್ ಹಿಮ್ ಔಟ್ ಅಂತ ಆ ಥರ ಲೆಕ್ಕ. ಕ್ರೈಸ್ಟಲ್ಲಿ ಇದ್ದವ್ರಿಗೂ ನಮ್ಗೆ ಬೆಲೆ, ಕ್ರೈಸ್ಟೊಳಗೆ ಇಲ್ಲ ಅಂದ್ರೆ ಬಟ್ಟೆ ಬಿಚ್ಚಾಕ್ ಹೋಯ್ತೀವಿ ನೀತಿ ವಸ್ತ್ರ ಅಂತಂದ್ರೆ ದೇವ್ರ ಸನ್ನಿಧಿಯಲ್ಲಿ ನಿಂತ್ಕೊಳಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋಲಿ ಸ್ಪಿರಿಟ್ ಇಸ್ ಗೈಡಿಂಗ್ ಅಸ್. ಡೆಫಿನೆಟ್. ಅದಕ್ಕೆ ದೇವ್ರು ನಮಗೆ ಹೋಲಿ ಸ್ಪಿರಿಟ್ ಪವರ್ ಆಗಿ ನಮಗೆ ಕೊಟ್ಟಿರೋದು. ಯಾಕಂದ್ರೆ ನಮ್ಮ ಈ ಓವರ್ಕಮ್ ಮಾಡೋಂಥ ಶಕ್ತಿ ಆಗಲ್ಲ. ಅಪೊಸ್ತಲ ಪೇತ್ರ ಕೇಳ್ತಾರಲ್ಲ, ಇವೆಲ್ಲ ನೀವು ಹೇಳೋದು ಯಾರ ಕೈಯಿಂದ ಸಾಧ್ಯ? ಯಾರ ಕೈಲೂ ಸಾಧ್ಯ ಇಲ್ಲ. ದೇವ್ರ ಕೈಲಿ ಸಾಧ್ಯ, ಮನುಷ್ಯನ ಕೈಲಿ ಸಾಧ್ಯ ಇಲ್ಲ. ಅದೇ ದೇವ್ರ ಕೈಲಿ ಸಾಧ್ಯ, ಎಲ್ಲವೂ ಸಾಧ್ಯ. ಅದಕ್ಕೆ ದೇವರು ಅವ್ರು ನಮ್ಮ ಸಂಗಡ ಇದ್ದಾರೆ. ಹೇಗೆ ಅಂದ್ರೆ ಪವಿತ್ರಾತ್ಮನ ರೀತಿಯಲ್ಲಿ ನಮ್ಮ ಸಂಗಡ ಏನಾಗಿರುತ್ತೆ, ನಮ್ಮ ಜೊತೆಗೆ ನಮ್ಗೆ ಬಲ ಕೊಡ್ತಾರೆ. ಅದರ ಮುಂಚೆ ಸತ್ತಿಗೆ ಬರೋಕ್ಕೆ ಮುಂಚೆ ಎದುರು ಪುಕ್ಲಿ ಥರ ಏನ್ರಿ ಮೋಸ ಮಾಡೋದು, ಸುಳ್ಳು ಹೇಳೋದು, ಭಯ ಪಡ್ತಾ ಇರ್ತೀರೇನೋ. ಸತ್ತಿಗೆ ಬಂದು ದೇವರಿಗೆ ಒಪ್ಪಿಸ್ಕೊಟ್ಟು ಕಾನ್ಸಿಕ್ರೇಷನ್ ಮಾಡ್ಕೊಂಡಿದ್ಮೇಲೆ, ಗಾಡ್ಸ್ ಹೋಲಿ ಸ್ಪಿರಿಟ್ ಬಂದ್ಮೇಲೆ ಸತ್ಯಕ್ಕಾಗಿ ದೇವ್ರ ಮಕ್ಕಳು ಧೈರ್ಯವಾಗಿ ನಿಂತ್ಕೊಂತಾರೆ. ಎಲ್ಲಿರ್ತಾರೋ ಗೊತ್ತಿಲ್ಲ ಧೈರ್ಯ. ದೇವ್ರ ವಾಕ್ಯಕ್ಕೆ ನಿಂತ್ಕೊಬೇಕು, ಬಲ ಭಯ ಧೈರ್ಯ ಬಂದ್ಬಿಡ್ತಾರೆ. ನೋಡಿದ್ರಿ, ದೇವ್ರನ್ನ ಮಾತ್ರ ಏನ್ ಮಾಡಲ್ಲ, ಬಿಟ್ಕೊಡೋ ಮನ್ಸು ಬರಲ್ಲ. ಬೇಕೆಂದು ಏನ್ ಮಾಡಕ್ ಹೋಗಲ್ಲ, ಪಾಪನ ಮಾಡಕ್ ಹೋಗಲ್ಲ. ಬಲಹೀನತೆನೆ ಮಾಡ್ಬೋದು, ಬೇಕು ಕೂತ್ಕೋ ಇವತ್ತು ನನ್ನ ಪಾಪನೇ ಮಾಡ್ಬೇಕು, ಮಾಡೋಣ ಅದೇನ್ ಮಾಡ್ತೀರ ಲೈ ಅಂತಬಿಟ್ಟು ಆ ಥರ ಆಟಿಟ್ಯೂಡು ದೇವ್ರ ಮಕ್ಳಿಗೆ ಬರಲ್ಲ. ಅಲ್ವರ ಔಟ್ ಆಫ್ ವೀಕ್ನೆಸ್ ಚಾರ್ ಬಿದ್ದುಬಿಡ್ತಾರೆ. ಆದ್ರೆ ಬೇಕು ಅಂತ ಏನ್ ಮಾಡಕ್ ಹೋಗಲ್ಲ. ಬೇಕು ಅಂತ ಮಾಡಿದವರು ಹೋಗೋದೇ ಸೆಕೆಂಡ್ ಡೆತ್. ಹಂಗ್ ಮಾಡಿದ್ರೆ ಇಲ್ಲೇ ಬೀಳ್ತವೆ ಬ್ರದರ್ ಏಟು. ದೇವ್ರು ಕೊಡ್ತಾ ಇರ್ತಾರೆ. ಖಂಡಿತವಾಗಿ ಇಷ್ಟ. ದೇವ್ರು ಕೊಟ್ಟಿರೋದು ನೋಡ್ಬಿಟ್ರೆ ನೀವು ಸುಸ್ತಾಗೋಯ್ತೀರ, ಮೂಳೆಗಳು ಮುರಿದಾಕ್ಬಿಡ್ತಾರೆ. ಬಿರಿ ವಧೆಗಳು ಕೊಟ್ಟರೆ ಮಾತ್ರ ನಾವು ಕಣ್ಮುಂದೆ ಎಷ್ಟೋ ಜನಗಳನ್ನ ಏನು ಮಾಡಿದ್ವಿ ನೋಡ್ಬಿಡ್ತೀರಿ ಅಲ್ವರ. ಅದಕ್ಕೆ ಬೈಬಲ್ ಹೇಳ್ತಾರಲ್ಲ, ನಾವು ಅಂಥವ್ರಲ್ಲ, ಅಂಥವ್ರ ಪಾಲಿಗೆ ಬರೋಂಥ ಮಕ್ಕಳು ನಾವಲ್ಲ.
ಅದರ ಅದಕ್ಕೆ ದೇವ್ರು ಏನ್ ಮಾಡ್ತಾರೆ, ಮಕ್ಳುಗಳನ್ನ ಶಿಕ್ಷಿಸೋ ರೀತಿ ಸಣ್ಣ ಪುಟ್ಟ ಶಿಕ್ಷೆ ಕೊಟ್ಟು ಏನ್ ಮಾಡ್ತಾರೆ, ತಿಂತಾರೆ. ಕೇಳೋ ಮಾತು ಕೇಳೋದೇ ಇಲ್ಲ ಅಂತಂದ್ರೆ ಸರಿ ಬೀಳ್ತದೆ. ಅದಕ್ಕೆ ದೇವ್ರು ಸರಿಯಾಗಿ ಕೊಡ್ತಾರೆ. ಅಂಥವ್ರು ಏನಕ್ಕೆ ಕೊಡ್ತಾರೆ ಅಂದರೆ ಅಟ್ಲೀಸ್ಟ್ ಏನಾಗಲಿ 2ನೇ ಮಣ್ಣಕ್ಕೆ ಹೋಗ್ದಿರಿ ಬರಲಿ ಅಂತ. ಆದರೆ ದೇವರು ನಮಗೆ ಏನಂತಾರೆ ಪನಿಷ್ಮೆಂಟ್ಸ್ ಕೊಡೋದಕ್ಕಿಂತ ಕೃಪೆ ಏನು ಮಾಡ್ತಾರೆ, ಜಾಸ್ತಿ ಕೊಡ್ತಾರೆ, ಶಕ್ತಿ ಕೊಡ್ತಾರೆ. ಇವಾಗ ನಮ್ಮ ಕೈಲಿ ಆಗಿಲ್ವಾ ದೇವತೆ ಪ್ರೇಯರ್ ಮಾಡಿದ್ರೆ ದೇವ್ರು ನಂಗೆ ಸಹಾಯ ಮಾಡೋದ್ರೆ ದೇವ್ರು ಏನು ಮಾಡ್ತಾರೆ, ಖಂಡಿತವಾಗೋ ಸಹಾಯ ಮಾಡ್ತಾರೆ. ಇವಾಗ ಎಕ್ಸಾಂಪಲ್ ನೋಡಿ, ಇವಾಗ ನಿಮ್ಮೆಲ್ಲ ಸ್ಕೂಲ್ ಟೀಚರ್ ಎಲ್ಲ ಇದ್ದಾರಲ್ವಾ, ನಿಮ್ಮ ಮಗನಿಗೆ ಹುಡುಗ ಇದ್ದಾನಪ್ಪ, ಅವ್ನು ಕುಂಟ, ಓಡೋಕ್ಕಾಗಲ್ಲ, ಓಡೋಕ್ ಮನ್ಸಿದೆ, ಅವಾಗ ನೀವೇನು ಮಾಡ್ತೀರಾ? ಸಹಾಯ ಮಾಡ್ತೀವಿ, ಕೈ ಹಿಡಿದು ನಡೆಸ್ತೀವಿ. ಕೈ ಹಿಡಿದು ಹೆಲ್ಪ್ ಮಾಡ್ತೀರಾ? ಕೈ ಕುಂಟ ಕೂತ್ಕೊಳ್ಳೋ, ಏನೋ ಓದ್ತೀಯಾ ಕುರು ಓಡಕ್ಕಾಗಲ್ಲ ಕೂತ್ಕೊ ನೀನು ಅಂತೀವಿ. ಹಂಗಂತೀರಾ? ನೀವಾಗ ಟೀಚರೇ ಅಲ್ಲ. ಹಂಗ ಟ್ರೈ ಮಾಡು. ಅನ್ನಲ್ಲ. ನಿಮ್ ಕೈಯಲ್ಲಾದಷ್ಟು ಮಾಡಂತೀವಿ. ಅವ್ರು ಹೆಂಗ್ ಓಡ್ತಾರೋ ಅದಕ್ಕೆ ಟ್ರೈ ಮಾಡ್ತೀರಿ ಅಲ್ರ. ಆಂಪಿಟೇಟೆಡ್ ನೋಡ್ ರೈಸ್, ನಾವ್ ಕರ್ಕೊಳಲ್ಲ ಸ್ಪೋರ್ಟ್ಸ್ಗೆ ಅಂತ ಹ್ಯಾಂಡಿಕ್ಯಾಪ್ಟಿಗೆ. ಹ್ಯಾಂಡಿಕ್ಯಾಪ್ ರೇಸ್ ಅದು ಇದೆ ಇತ್ತು. ಬೇರೆ, ಅದು ಬೇರೆ ಅದು. ವೇಟ್ ಹ್ಯಾಂಡಿಕ್ಯಾಪ್ ರೇಸ್ ಐತೆ ಇಲ್ವಾ? ಇದೆ ಇದೆ ಇದೆ. ಅದಕ್ಕೆ ಓಡ್ಬೇಕು ಅಂದ್ರೆ ನೀವೇನ್ ನೀವು ಹೆಲ್ಪ್ ಮಾಡ್ತೀರಾ ಇಲ್ಲ, ಇಲ್ವಾ? ನಾವು ಟ್ರೈನಿಂಗ್ ಕೊಡ್ತೀವಿ. ಅದನ್ನೇ ನಮ್ ತರ ಓಡಕತ್ತದ, ನಾನ್ ಜೀಸಸ್ ತರ ಓಡಕತ್ತದ ಇಲ್ಲ. ಜೀಸಸ್ ಒಂದು ಟ್ರ್ಯಾಕ್ ಬಿಟ್ಟವ್ರೆ ಪಕ್ಕದಲ್ಲಿ, ನಮ್ಗೊಂದು ಚಿಕ್ಕ ಒಂದು ಟ್ರ್ಯಾಕ್ ಬಿಟ್ಟವ್ರೆ, ಕಣ್ಣಲ್ಲಿ ಓದು ಅಂತ, ನನ್ನ ನೋಡ್ಕೊಂಡು ಓಡು ಅಂತ. ಆಯ್ತು ಸಮಯ ಓಡಕ್ಕಾಗಲ್ಲ ಕುಂಟ ಅಂತಂದ್ರೆ ವರಿ ಮಾಡ್ಬೇಡ, ನೀನ್ ಟ್ರೈ ಮಾಡು, ಎಲ್ಲ ಓಡಕ್ ಆಸೆ ಇದೆ ಅಂದ್ರೆ ಆಯ್ತು ಬಾ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಈ ತರ ಅಷ್ಟೇ. ಓಕೆನಾ? ಸರಿ. ಓಕೆ ಬನ್. ಬೇರೆ ಏನಾರ ಪ್ರಶ್ನೆ, ಏನಾರ ಡೌಟ್ಸ್ ಇದೆಯಾ? ಯಾರಿಗೇನ ಕ್ವಶನ್ಸ್? ಏನು ಇಲ್ಲ. ಅಲ್ಲ ಬ್ರದರ್, ಎಷ್ಟು ಹೋರಾಡಿದ್ರು ಜೀಸಸ್ ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜೀಸಸ್ ಥರ 100% ಆಗೋದಕ್ಕೆ ಮಾಂಸದಲ್ಲಿ ಸಾಧ್ಯ ಇಲ್ಲ, ಆದರೆ ನಮ್ಮ ಮನಸ್ಸಲ್ಲಿ ಖಂಡಿತವಾಗೂ ಆಗ್ಬೋದು. ನಮ್ಮನ್ನು ಕರೆದಿರೋದು ಏನು ಗೊತ್ತಾ? ಕ್ರಿಸ್ತನ ಸ್ವಾರೂಪ್ಯ ಉಳ್ಳವರಾಗಿರ್ಬೇಕು ಅಲ್ವಾ? ಕರೆದಾತನು ನಂಬಿಗಸ್ತನು. ಬೈಬಲ್ ಹೇಳ್ತಾರೆ ರೋಮಾಪುರದಲ್ಲಿ 8:29 ನಮ್ಮೆಲ್ಲಾ ಸಹೋದರಗಳಲ್ಲಿ ಯೇಸು ಕ್ರಿಸ್ತ ಏನಾಗಿರ್ಬೇಕು? ಹಿರಿಯ ಸಹೋದರ ಆಗಿರ್ಬೇಕು ಅಂತ ಕರ್ತಾರಲ್ಲ, ಕರೆದವ್ರೆ. ಸೊ ನಮ್ಮನ್ನ ಕರೆದವ್ರೆ ಹೆಂಗ್ ಗೊತ್ತಾ ಮೀನಿಗೋ, ನಮ್ಮಲ್ಲಿ ಆಗ್ತಾರೆ ಅಂತ ದೇವ್ರಿಗೆ ಏನಾಗಿದೆ, ನಂಬಿಕೆ ಇದೆ. ಇವಾಗ ನಂಬಿಕೆ ಉಳ್ಸ್ಕೊಂತೀರ ಬಿಡ್ತೀರ, ಯಾರಿಗೆ ಬಿಟ್ಟಿದ್ದಾವ? ನಮಗೆ ನಮಗ್ ಬಿಟ್ಟದೆ ಅಷ್ಟೇ. ನಾವು ಪ್ರಯತ್ನ ಮಾಡ್ಬೇಕು. ನೀವು ಪ್ರಯತ್ನ ಮಾಡಿದ್ರೆ ಏನಾಗ್ತದೆ? ಹಾಗೆ ಆಗ್ತದೆ. ಆಗಲ್ಲ ಅಂತ ಏನು ಇಲ್ಲ ರೀ, ಅಂದ್ರೆ ಆದ್ರೆ ಆಗ್ತದೆ. ಅದಕ್ಕೆ ಗಾಡ್ಸ್ ಹೋಲಿ ಸ್ಪಿರಿಟ್ ಕೊಟ್ಟಿರೋ. ನೀವೆಲ್ಲ ಹೆಂಗ್ ಗೊತ್ತಾ, ಇನ್ನ ಹೋಲಿ ಸ್ಪಿರಿಟ್ ಎಕ್ಸ್ಪೀರಿಯನ್ಸ್ ಏನಾಗಿಲ್ಲ ನೀವು ಇನ್ನ. ಎಷ್ಟೋ ಜನ ಮಾಡಿಲ್ಲ. ನೀವು ನಿಜವಾದ ನಿಮ್ಮ ಲೈಫಲ್ಲಿ ರಿಯಲ್ ಆಗಿ ಕಾನ್ಸಂಟ್ರೇಟ್ ಮಾಡಿ ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ರೆ ಯು ಕ್ಯಾನ್ ರಿಯಲಿ ಫೀಲ್ ಗಾಡ್ಸ್ ಗೈಡೆನ್ಸ್ ಇನ್ ಯೋರ್ ಲೈಫ್. ಆಗತ್ತೆ ಬ್ರದರ್, ಅದು ಪ್ರತಿಯೊಬ್ಬರಿಗೂ ಅದು Mainly- ಅನುಭವ ಆಗಿರ್ತದೆ. ಮೇನ್ ಹೋಲಿ ಸ್ಪಿರಿಟ್ ನಮ್ಗೆ ಗೈಡ್ ಮಾಡಿದ್ದಾರೆ. ಅದು ಗಾಡ್ಸ್ ಪವರ್ ಗೊತ್ತಾ, ನಮ್ನ ಸರಿಯಾದ ಟ್ರ್ಯಾಕ್ ಅಲ್ಲಿ ನಡೆಸೋಂಥದ್ದು. ನಾವು ತಪ್ಪು ಮಾಡ್ಬೇಕಾದ್ರೆ ತಪ್ಪು ಮಾಡದಿರೋಕ್ಕೆ ಬಿಡದಿರೋದು ಎಲ್ಲ ಗಾಡ್ಸ್ ಗೈಡೆನ್ಸು. ಆದ್ರೂ ಕೂಡ ಹಠಮಾರಿ ತರ ಮಾಡ್ತೀರಿ ಅಂತಂದ್ರೆ ಹೆಂಗ್ ಗೊತ್ತಾ ಮೀನಿಂಗು, ನಾವು ದೇವ್ರನ್ನ ಪಕ್ಕಕ್ಕೆ ಇಡ್ತಾ ಇದ್ದೀರಿ ಅಂತ ಅರ್ಥ. ಬೀಳ್ತಾ ಇರ್ತೀವಿ. ಗುಡ್, ವೆರಿ ಗುಡ್. ಓಕೆ, ಬೇರೆ ಏನೋ ಡೌಟ್ಸ್, ಏನೋ ಕ್ವಶನ್ಸ್? ಏನಿಲ್ಲ ಅಲ್ವರ. ಅದಕ್ಕೆ ಹೇಳೋದು, ಈ ಥರ ಮೀಟಿಂಗ್ಗಳಿಗೆ ಗ್ಯಾದರ್ ಆಗಬೇಕು ಅವರ. ವಾರ ಎಲ್ಲ ಮೀಟಿಂಗ್ ಇರುತ್ತೆ, ಗ್ಯಾದರ್ ಆಗಬೇಕು. ಸಂಡೇ ಎಕ್ಲಿಷಗಳಿಗೆ ಸೇರಬೇಕು, ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಫೆಲೋಶಿಪ್ ಇಟ್ಕೊಬೇಕು. ಒಬ್ರದೊಬ್ರು ಏನು ಮಾಡಬೇಕು, ಬಲಪಡಿಸ್ಬೇಕು, ಎಂಕರೇಜ್ ಪಡಿಸ್ಬೇಕು. ಹೇಳಿ ಯೋಚನೆ ಮಾಡಿದ್ದೀನಿ. ಹೌದು, ಎಲ್ಲ ಮಾಡಬೇಕು. ಇವಾಗ ನೋಡಿ ಯೋಚನೆ ಮಾಡಿದ್ದೀನಿ, ಇವಾಗ ನಾವು ವಾರದಲ್ಲಿ ಈ ಥರ ಪಾಠನ ಕೇಳಿಲ್ಲ ಅಂತಂದ್ರೆ ನಮ್ಗೆ ಏನಾಗ್ತದೆ, ಮೈಂಡ್ ಹೆಂಗಿರ್ತದೆ? ಒಂದು ಎಕ್ಸಾಂಪಲ್ ಎಲ್ಲ ಮೈಂಡ್ ಹೆಂಗಿರ್ತಾರೆ ಅಂತ ನೋಡ್ರಿ, ಹುಚ್ಚ ಹಿಡಿತೈತೆ. ಕರೆಕ್ಟ್ ಆಗಿ ಹೇಳಿದ್ರು. ಎಕ್ಸಾಂಪಲ್ ಹೇಳ್ತೀನಿ ಕರೆಕ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ, ಒಂದ್ ನಿಮಿಷ ಹೇಳ್ತೀನಿ ಎಕ್ಸಾಂಪಲ್. ಹೆಂಗೆ ಅಂತಂದ್ರೆ, ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯಲ್ಲಿ ಎಲ್ಲರೂ ನೋಡ್ಬಿಟ್ಟು ಮಕ್ಕಳು, ಹೆಂಡತಿ, ಅಮ್ಮ ಅಪ್ಪ ನೋಡ್ಬಿಟ್ಟು ಗುಡ್ ಮಾರ್ನಿಂಗ್ ಅಂತ ಹೆಂಗಿರ್ತದೆ? ಚೆನ್ನಾಗಿರ್ತಾರೆ. ವಿ ಫೀಲ್ ಹ್ಯಾಪಿ, ಎಷ್ಟು ಖುಷಿ ಆಗ್ತದೆ. ಸರಿ, ಮನೆಯಿಂದ ಖುಷಿಯಾಗಿ ಹೊರಡೆ ಹೋಗ್ತೀರಿ ಅದರ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ಬೇಕು, ಹೆಂಗಿರ್ತೀರಿ? ಆಫೀಸಲ್ಲಿ ಸಿಕ್ಕಾಪಟ್ಟೆ ಟಾರ್ಚರ್ ಅನುಭವಿಸಿರ್ತೀರಿ. ಮ್ಯಾನೇಜರ್ಗೆ ಹೇಳೋಕ್ಕಾಗಲ್ಲ, ಬಾಸಿಗೆ ಹೇಳೋಕ್ಕಾಗಲ್ಲ, ಕೆಲಸ ಓಡಿಸ್ಬಿಡ್ತಾರೆ. ಬಾಯಿ ಅಲ್ಲಿ ಕಚ್ಕೊಂಡು ಏನು ಮಾಡ್ತೀರಿ? ಎಲ್ಲ ಸಹಿಸ್ಕೊಂಡು ಮನೆಗೆ ಬಂದಿರ್ತೀರಿ. ಮನೆಗೆ ಬಂದು ಮನೇಲಿ ಏನಾರ ಪ್ರಾಬ್ಲಮ್ ಆಯ್ತು ಅಂದರೆ ಎಲ್ಲ ಕೋಪ ಯಾರ ಮೇಲೆ ಹಾಕ್ತೀರಿ? ಅಯ್ಯೋ, ಹಿಂಗೆ ಆಗೋದು. ನಾವು ಇಡೀ ವಾರ ಸೋದರಿಗಳ ಅನ್ಯೋನ್ಯತೆ ಹಿಡ್ಕೊಂಡಿರ, ಮೀಟಿಂಗೇ ಬರ್ದಿರ, ಕ್ಲಾಸಸ್ಸೇ ಅಟೆಂಡ್ ಆಗ್ದಿರ, ನಾವು ಎಲ್ಲ ಎಷ್ಟು ಫ್ಯೂಚರ್ ಏನು ದೇವರು ಆಶೀರ್ವಾದ ಕೊಟ್ಟರು. ಮೊಬೈಲಲ್ಲಿ ನೋಡ್ರಿ ಅಂತೀರಿ, ಊರವರೆಲ್ಲ ಗ್ಯಾದರ್ ಆಗ್ಬೋದು. ಯಾಕೆ ಬರಲ್ಲ ಎಲ್ಲರೂ? ಈ ಟೈಮಲ್ಲಿ ಏನು ಮಾಡ್ತಾಯಿರ್ತಾರೆ ಕೂತ್ಕೊಂಡು? ಕತ್ಲಲ್ಲಿ ಯಾವನು ಕೆಲಸ ಮಾಡೋಕ್ಕೆ ಸೇರ್ಕೊಳಲ್ಲ. ಏನೋ ರೇರೆಸ್ಟ್ ಆಫ್ ರೇರೆಸ್ಟ್ ಕೇಸದಪ್ಪ. 150 ಜನಲ್ಲಿ 8 ಜನ ಸೇರ್ತಾರೆ ನೋಡ್ರಿ. ಯೋಚನೆ ಮಾಡ್ತೀನಿ, ಬರೀ 25 ಜನ. ಮಿಗ್ದರಲ್ಲಿ ಏನು ಮಾಡ್ತಾರೆ? ವಾರ ಪೂರ್ತಿ ವಾಕ್ಯ ಕೇಳಲ್ಲ ಅಂದರೆ
ಅವಾಗ ವಾರಕ್ಕೆ ಕೊನೆಗೆ ಏನಾಯ್ತಾರೆ, ಸೋದರಿಗಳು ನೋಡಿದ ತಕ್ಷಣ ಎಲ್ಲ ಕೋಪ ಯಾರ ಮೇಲೆ ಹಾಕನ, ದ್ವೇಷ, ಹೊಟ್ಟೆ ಕಿಚ್ಚು. ಅವನ ಮೇಲೆ ಹಾಕನ, ತಗ ಇವನು ಹಿಂಗೆ ಅವನಂಗೆ ಇವನಿಗೆ, ಇದೇ ಮಾತುಗಳು ಬರೋದು. ಇದನ್ನ ಜಯಿಸ್ಬೇಕು ಅಂದ್ರೆ ವಾಕ್ಯ ಮಾಡ್ಬೇಕು, ಕೇಳ್ಬೇಕು, ಕೂತ್ಕೊಂಡು ಕೇಳ್ಬೇಕು, ಆಸ್ ಎ ಫ್ಯಾಮಿಲಿ ಕೇಳ್ಬೇಕು. ಕಡ್ಡಾಯವಾಗಿ ಹೆಂಡತಿ ಮಕ್ಳನ್ನ ಕುಡಿಸ್ಕೊಂಡು ಪಕ್ಕದಲ್ಲಿ. ಅದರ ಬೈಬಲ್ ಹೇಳ್ತಾರೆ, ನಿಮ್ಮ ಮಕ್ಳುಗಳು ಏನು ಟೀಚ್ ಮಾಡು, ಕೂತ್ರೆ ನಿಂತ್ರೆ ಟೀಚ್ ಮಾಡು, ಮಲಗ್ರೆ ಟೀಚ್ ಮಾಡು, ಟೀಚ್ ಮಾಡಬೇಕು. ಮಕ್ಳುಗಳಿಗೆ ಅಮ್ಮ ಎ ಫಾರ್ ಆ್ಯಪಲ್ ಗೊತ್ತಿಲ್ಲ ಅಮ್ಮ ಅಂತಾನೆ ಅಪ್ಪ ಬಿಟ್ಬಿಡ್ತಾರ? ಅಮ್ಮ ಬಿಟ್ಬಿಡ್ತೀರ ನೀವು ಹಂಗೆ? ಸರ್ ಕಲಿಯವರೆಗೆ ಬಿಡೋಣ. ಮತ್ತೆ ಹಂಗೆ ಬೈಬಲ್ ವಾಕ್ಯನ ಕೂಡ ಕಲಿಯೋವರೆಗೂ ಬಿಡಬಾರ್ದು. ಬೈಬಲ್ಗೆ ದೇವ್ರಿಗೆ ಭಯ ಭಕ್ತಿ ಕೊಡ್ಬೇಕು ಅಂತ ಕೊಡಬೇಕು. ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್, ಕಟ್ನಿಟ್ಟು, ಈ ವಿಚಾರದಲ್ಲಿ ನೋ ಕಾಂಪ್ರಮೈಸ್. ಲೈ ಕೂತ್ಕೊಂಡ್ಬೇಕು ಅಲ್ವರ. ದೇವ್ರ ವಾಕ್ಯಕ್ಕೆ ಫಸ್ಟು ಭಯ ಭಕ್ತಿ ಇದ್ಬಿಟ್ರು ಅಂತ ನೋಡ್ರಿ ಅಂತೀನಿ. ಆಟೋಮೆಟಿಕ್ ಏನೈತಲ್ಲಿ, ವಾರ ಪೂರ್ತಿ ದೇವರಲ್ಲೇ ಮುಳುಗಿರ್ತೀರಿ. ವಾರ ಕೊನೆಯಲ್ಲೂ ಸೋದರಿಗಳು ನೋಡಿದ್ರೆ ನಮ್ಗೆ ಏನಾಗ್ತದೆ, ನೋಡಬೇಕು ಅಂತ ಮನ್ಸು ಬರ್ತದೆ, ಪ್ರೀತಿ ಮಾಡಬೇಕು ಅಂತ ಮನ್ಸು ಬರ್ತದೆ. ಇಲ್ಲ ಏನಾಯ್ತದೆ, ನಮ್ಗೇನೋ ಇಂಟ್ರೆಸ್ಟೇ ಬರಲ್ಲ ಅಲ್ವರ. ಪ್ರೊಸೆಸ್ಸು ನಮ್ಮ ಪ್ರಾಕ್ಟಿಕಲ್ ಲೈಫಲ್ಲಿ ಹೆಂಗ್ ಜಯಿಸೋದು ಅಂತ. ಓಕೆನಾ? ಸರಿ, ಏನೋ ಡೌಟ್ಸ್, ಏನೋ ಕ್ವಶನ್ಸ್ ಇದೆಯಾ? ಏನೂ ಇಲ್ಲ. ಸರಿ, ಓಕೆ ದೆನ್ ಕೊನೆಗೆ ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣವಾ? ಸರಿ.